ಸೊ ಹಾಯ್ ಮಕ್ಕಳೇ, ಹೇಗಿದ್ದೀರಾ? ಸೊ ನಾವು ಇವತ್ತು ಲಾಸ್ಟ್ ಟೈಮ್ ಅಂದರೆ ನಾನು ಅಪ್ಲಿಕೇಶನ್ ಯಾವ ಥರ ಹಾಕೋದು ಮತ್ತು ಏನು ಪ್ರಾಸೆಸ್ ಇದೆ ಅವೆಲ್ಲ ನಾನು ಹೇಳ್ಕೊಟ್ಟೆ. ಈಗ ಸೊ ಈ ವಿಡಿಯೋಲಿ ಏನಂದರೆ ಸೊ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಪೇಪರ್ ಡಿಸ್ಕಷನ್ ಮಾಡೋಣ. ಸೊ ಯಾವ ಥರ ಪ್ಯಾಟ್ರನ್ ಇರುತ್ತೆ, ಸೊ ಅದರಲ್ಲಿ ಯಾವ್ಯಾವ ಸೆಕ್ಷನ್ಸ್ ಇರುತ್ತೆ, ಸೊ ಅವೆಲ್ಲ ನಾವು ಈಗ ಈ ಪೇಪರಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನಂದರೆ ಸೊ ಈ ಪೇಪರಲ್ಲಿ 80 ಕ್ವಶನ್ಸ್ ಇರುತ್ತೆ, ಓಕೆನಾ. ಸೊ 80 ಕ್ವಶನ್ಸನ್ನು ನೀವು 2 ಅವರ್ಸ್ ಅಂದರೆ 120 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ದಟ್ ಈಸ್ ದ ಟಾರ್ಗೆಟ್. ಸೊ ಈಗ ನಾನು ಈ ಪೇಪರಲ್ಲಿ ಅಲ್ಲಿ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ಎಷ್ಟು ಕ್ವಶನ್ಸ್ ಇರುತ್ತೆ, ರೀಸನಿಂಗ್ ಎಬಿಲಿಟಿಯಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಹಾಗೆ ಮತ್ತು ಮ್ಯಾಥಮೆಟಿಕ್ಸಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಅದಾದಮೇಲೆ ನೆಕ್ಸ್ಟು ವರ್ಬಲ್ ಅದರಿಂದ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಏನಂದರೆ ಇವತ್ತು ನಾವು ರೀಸನಿಂಗ್ ಎಬಿಲಿಟಿನ ಕವರ್ ಮಾಡೋಣ, ಓಕೆನಾ. ಸೊ ಫಸ್ಟ್ ಕಾನ್ಸೆಪ್ಟ್ ಏನಂದರೆ ಆಡ್ ಒನ್ ಔಟ್, ಓಕೆನಾ. ಸೊ ಯು ಕ್ಯಾನ್ ಸಿ question number 1 and 4 figures A, B, C, D, okay na. So this is A, B, C, D have been given in each question. Of these 4 figures, 3 figures are similar. 3 figures are similar ಅಂದರೆ ಇದರಲ್ಲಿ 3 ಇಮೇಜ್ ಸೇಮ್ ಇರುತ್ತೆ. ಸೊ ಅದು ಇನ್ನೊಂದೇನು ಇಮೇಜ್ ಇರುತ್ತಲ್ಲ ದಟ್ ಈಸ್ ನಾಟ್ ದ ಸೇಮ್. ಸೊ ಯು ನೀಡ್ ಟು ಪಿಕ್ ದ್ಯಾಟ್ ಆ್ಯಂಡ್ ಯು ನೀಡ್ ಟು ಮಾರ್ಕ್ ಓಕೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಓಕೆನಾ. ಸೊ ಒನ್ ಫಿಗರ್ ಇಸ್ ಡಿಫ್ರೆಂಟ್, ಸೆಲೆಕ್ಟ್ ದ ಫಿಗರ್ ವಿಚ್ ಇಸ್ ಡಿಫ್ರೆಂಟ್. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್ ಕ್ವೆಶ್ಚನ್ ನಂಬರ್ 1. ಸೊ ಐ ವಿಲ್ ಗಿವ್ ಯು 30 seconds. ಏನಂದರೆ ಸೊ ಯು ಅಬ್ಸರ್ವ್ ದಿಸ್ ಕ್ವೆಶ್ಚನ್. ಸೊ ಇದರಲ್ಲಿ ವಿಚ್ ಇಸ್ ದ ಆಡ್ ಒನ್ ಔಟ್ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಸೊ ಕ್ವೆಶ್ಚನ್ ನಂಬರ್ ವೈಸ್ ಸೊ ವಿಲ್ ಡಿಸ್ಕಸ್ ಇಫ್ ದೇರ್ ಆರ್ ಎನಿ ಮಿಸ್ಟೇಕ್ಸ್, ಓಕೆನಾ. ನಾವು ಟೇಕ್ 30 seconds ಆ್ಯಂಡ್ ಸ್ಟಾರ್ಟ್ ದಿಸ್. ಸೊ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಸೊ ಸ್ಟಾರ್ಟ್ ದಿಸ್ ಇಸ್ A, B, C, D. ಇದರಲ್ಲಿ ಏನು ಇರ್ಬೋದು ಅಂತ, ಓಕೆನಾ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ಫಸ್ಟ್ ಕ್ವಶನ್ 30 seconds ಇದೆ. ಸೊ ಯೋಚನೆ ಮಾಡಿ. ಸೊ ದಿಸ್ ಇಸ್ ಆಡ್ ಒನ್ ಔಟ್. ಇದರಲ್ಲಿ 3 ಸಿಮಿಲರ್ ಇದೆ, 1 ಇಸ್ ಡಿಫ್ರೆಂಟ್. ಸೊ ವಿಚ್ ಇಸ್ ದ ಡಿಫ್ರೆಂಟ್ ಒನ್? ಜಾಸ್ತಿ ಟೈಮ್ ತೊಗೋಬೇಡಿ. ಸೊ ಎಕ್ಸಾಮಲ್ಲಿ ನಿಮಗೆ ಟೈಮ್ ಸಿಗಲ್ಲ. ಸೊ ಯೋಚನೆ ಮಾಡಿ 30 secondsಲ್ಲಿ ಫಿನಿಷ್ ಮಾಡಬೇಕು. ಸೊ ಎವ್ರಿ ಕ್ವಶನ್ ಇದೆಯಲ್ಲ, ಸೊ ದ ರೀಸನಿಂಗ್ ಯು ಶುಡ್ ಕಂಪ್ಲೀಟ್ ಫಾಸ್ಟರ್. ಏನಿಗೆ ಅಂದರೆ ಇದರಲ್ಲಿ ಇಟ್ಸ್ ಜಸ್ಟ್ ವಿಜುವಲ್. ಸೊ ನೀವೆಷ್ಟು ಇದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ನೀವು ಮ್ಯಾಥ್ಸು ಮತ್ತು ಪ್ಯಾಸೇಜ್ ಓದೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದೇನಿದೆಯಲ್ಲ ಇದನ್ನು ನೀವು ಫಾಸ್ಟಲ್ಲಿ ಮಾಡಬೇಕು. ಸೊ ದಟ್ ಈಸ್ ದ ಮೇಜರ್ ಟ್ರಿಕ್ ಟು ಪಾಸ್ ನವೋದಯ. ಸೊ ನಾನು ಎಕ್ಸಾಮಲ್ಲಿ ಇದನ್ನೇ ಮಾಡಿದ್ದು. ಸೊ ನಾನೇನಿದೆ ಫಸ್ಟ್ ಪಾರ್ಟ್ ಆಲ್ವೇಸ್ ನಾನು ಮ್ಯಾಥ್ಸ್ ತೊಗೊಳ್ಳಿಲ್ಲ, ರೀಸನಿಂಗು ಮತ್ತು ನಾನು ಇಂಗ್ಲೀಷ್ನ ಫಸ್ಟ್ ಕಂಪ್ಲೀಟ್ ಮಾಡಿದೆ. ಏನಕ್ಕೆ ಅಂದರೆ ಐ ಹ್ಯಾವ್ ಗುಡ್ ಚಾನ್ಸಸ್ ಹಿಯರ್. ಸೊ ಜಾಸ್ತಿ ಕ್ವಶನ್ ಅಟೆಂಪ್ಟ್ ಮಾಡ್ಬೋದು. ಅದಾದಮೇಲೆ ನಾನು ಮ್ಯಾಥ್ಸ್ ಮಾಡಿದ್ದು. ಸೊ ಫಸ್ಟ್ ರೀಡ್ ದಿಸ್. ಸೊ 30 seconds ಆಗಿದೆ, ಅದಕ್ಕಿಂತ ಜಾಸ್ತಿನೇ ಆಗಿದೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ದ ಆನ್ಸರ್. ಸೊ ಎಲ್ಲರಿಗೂ ಏನೇನು ಅನ್ಸುತ್ತೆ, ಯಾವ್ಯಾವ ಆನ್ಸರ್ ಇದೆ? ಸೊ ಮೇ ಬಿ A, B, C, D. ಓಕೆ. ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್. ದ ಥಿಂಗ್ ಇಸ್, ಸೊ ವೆನ್ ಯು ಸಿ ಪಿಕ್ಚರ್ A, C, D ಇದೆಯಲ್ಲ, ಸೊ ನೀವು ಅಬ್ಸರ್ವ್ ಮಾಡ್ಬೋದು ಏನಂದರೆ ಇಟ್ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್, ಕರೆಕ್ಟಾ. ಟ್ರಯಾಂಗಲು ಮತ್ತು ಸರ್ಕಲ್ ಇದೆ, ಎಲ್ಲ ಈಕ್ವಲ್ ಆಗಿ ಡಿವೈಡ್ ಆಗಿದೆ. ಬಟ್ ಆಪ್ಷನ್ ಬಿ ಇದೆಯಲ್ಲ ಇಟ್ ಈಸ್ ನಾಟ್ ಈಕ್ವಲ್. ಆ್ಯಕ್ಚುಲಿ ಈಕ್ವಲ್ ಅಂದರೆ ಇಲ್ಲಿಗೆ ಬರಬೇಕಿತ್ತು, ಇಷ್ಟು ಶೇಡೆಡ್ ಪಾರ್ಟ್ ಆಗಬೇಕಿತ್ತು. ಬಟ್ ಇದರಲ್ಲಿ ಏನಾಗಿದೆ 1/4 ಇದೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ವಿಚ್ ಇಸ್ ದ ಆನ್ಸರ್? ಆಪ್ಷನ್ ಬಿ. ಓಕೆ. ಸೊ ನಾವು ಕ್ವೆಶ್ಚನ್ ನಂಬರ್ 2. ಕ್ವೆಶ್ಚನ್ ನಂಬರ್ 2 30 seconds ಬೇಗ. ನಾನು ಟೈಮರ್ ಇಟ್ಟಿದ್ದೀನಿ. ಸೊ 30 seconds ಅಷ್ಟೇ ನಿಮಗೆ ಸಿಗೋದು. ಯೋಚನೆ ಮಾಡಿ ಕ್ವೆಶ್ಚನ್ ನಂಬರ್ 2ಗೆ. ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವುದು ಅಂತ. ಟ್ವೆಂಟಿ ಸೆಕೆಂಡ್ಸ್ ಆಯಿತು, ಇನ್ನು 10 seconds ಅಷ್ಟೇ ಇರೋದು. ಯೋಚನೆ ಮಾಡಿ ಬೇಗ. Time up. Okay. So I'll explain. The thing is, this is question number 2. Okay. So A, B, C, D. The thing is, what is the common here? So you need to understand the common scenario. ಆಯ್ತಾ? ಇದರಲ್ಲಿ when you see the image, you should see, okay, ಇದರಲ್ಲಿ ಏನೇನು ಕಾಣಿಸ್ತಿದೆ ನನಗೆ ಅಂತ. ನನಗೆ ಏನು ಕಾಣಿಸ್ತಿದೆ ಅಂದರೆ ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ. ಬಟ್ ಇದರಲ್ಲಿ ಟ್ರಯಾಂಗಲ್ ಇಲ್ಲ, ಕರೆಕ್ಟಾ? ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೀವು ಆ್ಯರೋಸು ಅವೆಲ್ಲ ನೋಡೋಕೆ ಹೋಗ್ಬೇಡಿ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್. ಏನಂದರೆ ಸಿಮಿಲಾರಿಟೀಸ್ ಇರಬೇಕು, ಓಕೆನಾ. ಸೊ ನಾವು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಸೊ ನಾವು ಸಿ ಆಪ್ಷನ್ ಸಿ. ಆಪ್ಷನ್ ಸಿ 30 seconds. ಟೈಮರ್ ಇಟ್ಟಿದ್ದೀನಿ.
ಸೊ ಮತ್ತೆ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟಲ್ಲಿ ಹಾಕಿ, ಸೊ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಈವನ್ ಸೊ ಎನಿ ಡೌಟ್ಸ್ ಇದೆಯಲ್ಲ, ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್, ಸೊ ಐ ವಿಲ್ ಆನ್ಸರ್ ಫಾರ್ ದ್ಯಾಟ್. 23 ಸೆಕೆಂಡ್ಸ್ ಆಯಿತು. ಟೈಮ್ ಅಪ್ 30 ಸೆಕೆಂಡ್ಸ್. ಸೊ ದ ಥಿಂಗ್ ಇಸ್, ಇದರಲ್ಲಿ ಏನು ಕಾಣಿಸ್ತಿದೆ ನಿಮಗೆ? ಸೊ ನಂಗೇನು ಕಾಣಿಸ್ತಿದೆ ಅಂದರೆ, ಇದರಲ್ಲಿ ಕ್ಯೂಬ್ ಇದೆ, ಇದರಲ್ಲೂ ಕ್ಯೂಬ್ ಇದೆ, ಇದರಲ್ಲೂ ಕ್ಯೂಬ್ ಇದೆ. ಓಕೆನಾ? ಕ್ಯೂಬ್ ಆರ್ ಕ್ಯೂಬಾಯ್ಡ್, ಎನಿಥಿಂಗ್. ಸೊ ವೆನ್ ಯು ಸಿ ದಿಸ್, ಇಟ್ಸ್ ಲುಕ್ಸ್ ಲೈಕ್ ಎ ಕ್ಯೂಬಾಯ್ಡ್, ಬಟ್ ಇಟ್ಸ್ ಅ ಕ್ಯೂಬ್. ಬಟ್ ಇಮೇಜ್ ಡಿ ಏನಿದೆಯಲ್ಲ, ಇಟ್ಸ್ ನಾಟ್ ಎ ಕ್ಯೂಬ್. ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ದ ಆನ್ಸರ್? ಆನ್ಸರ್ ಇಸ್ ಡಿ. ಕರೆಕ್ಟ್? ಆನ್ಸರ್ ಇಸ್ ಡಿ. ಸೊ ನಾವು ದ ಫೋರ್ತ್ ಕ್ವೆಶ್ಚನ್, ಇಟ್ ಇಸ್ ಬಿಟ್ ಟ್ರಿಕಿ, ಬಟ್ ಟ್ರೈ ಮಾಡಿ. 30 ಸೆಕೆಂಡ್ಸ್. ಏನೇ ಡೌಟ್ ಇದ್ರು ಕೇಳಿ, ಅಂಡ್ ಫಾಸ್ಟ್ ಆಗ್ತಿದ್ರೆ ಸೊ ಐ ವಿಲ್ ಸ್ಲೋ ಡೌನ್. ಓಕೆನಾ? ನೀವು ಇದರಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಸೊ ಪಾರ್ಟ್ 2 ಮತ್ತು ಪಾರ್ಟ್ 3 ನಿಮಗೆ ಅಷ್ಟು ಟೈಮ್ ಸಿಗಲ್ಲ ಆನ್ಸರ್ ಮಾಡೋಕ್ಕೆ. ಸೊ ಯು ಶುಡ್ ಬಿ ವೆರಿ ಫಾಸ್ಟ್ ಇನ್ ದಿಸ್. ಸೊ ಮೇ ಬಿ ಈಗ 30 ಸೆಕೆಂಡ್ಸ್ ಇದೆ, ನೆಕ್ಸ್ಟ್ ನಾನು 15 ಸೆಕೆಂಡ್ಸಿಗೆ ತೊಗೊಂಡು ಹೋಗ್ತೀನಿ. ಸೊ ದಟ್ಸ್ ಹೌ ಯು ನೀಡ್ ಟು ಕ್ರ್ಯಾಕ್ ದ ಎಕ್ಸಾಮ್. ಸೊ ಇಟ್ಸ್ ಅಬೌಟ್ ದ ಟೈಮ್. ಸೊ 30 ಸೆಕೆಂಡ್ ಆಗಿದೆ. ದ ಥಿಂಗ್ ಇಸ್, ಇದರಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಆ್ಯರೋಸ್ ಇದೆ, ಕರೆಕ್ಟಾ? ಅದಾದಮೇಲೆ ಏನಂದರೆ ಡೈರೆಕ್ಷನ್ಸ್. ಸೊ ಡೈರೆಕ್ಷನ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್. ಸೊ ನೆಕ್ಸ್ಟ್ ಏನಂದರೆ, ವಾಟ್ ಐ ಅಬ್ಸರ್ವ್ ಈಸ್ ಈ ಆ್ಯರೋ ಮತ್ತು ಈ ಆ್ಯರೋ ಸಿಮಿಲರ್ ಇದೆ, ನಾಟ್ ಡೈರೆಕ್ಷನ್, ಆ್ಯರೋಸ್. ನೆಕ್ಸ್ಟ್ ಈ ಆ್ಯರೋ ಸಿಮಿಲರ್ ಇದೆ. ಕರೆಕ್ಟ್? ಸೊ ನೆಕ್ಸ್ಟ್ ಈ ಆ್ಯರೋ ಆ್ಯಂಡ್ ಈ ಆ್ಯರೋ ಸಿಮಿಲರ್ ಇದೆ. ಏನಕ್ಕೆ ಅಂದರೆ ಎವ್ರಿಥಿಂಗ್ ಈಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಇದು ಲೆಫ್ಟಲ್ಲಿದೆ, ಇದು ರೈಟಲ್ಲಿದೆ. ಬಟ್ ವೆನ್ ಯು ಸಿ, ಅಬ್ಸರ್ವ್ ದ ಆಪ್ಷನ್ ಬಿ ಆ್ಯರೋ ಹೇಗಿದೆ ಅಂದರೆ, ಒಂದು ಲೆಫ್ಟಲ್ಲಿದೆ, ಒಂದು ರೈಟಲ್ಲಿದೆ, ಆಪೋಸಿಟ್. ಸೊ ವಾಟ್ ಇಸ್ ದ ಆನ್ಸರ್? ಆನ್ಸರ್ ಇಸ್ ಡಿ, ಬಿ. ಓಕೆನಾ? ಆನ್ಸರ್ ಇಸ್ ಬಿ. ಸೊ ನಾವು ನಿಮಗೆ ಆಡ್ ಒನ್ ಔಟ್ ಐಡಿಯಾ ಬಂತು. ನೆಕ್ಸ್ಟ್ ಪಾರ್ಟ್, 1 ಸೆಕೆಂಡ್. ಸೊ ನೆಕ್ಸ್ಟ್ ಪಾರ್ಟ್ 2 ಏನಂದರೆ, ಎ ಕ್ವೆಶ್ಚನ್ ಫಿಗರ್ ಈಸ್ ಗಿವನ್ ಆನ್ ದ ಲೆಫ್ಟ್ ಸೈಡ್ ಅಂಡ್ 4 ಆನ್ಸರ್ಸ್ ಫಿಗರ್ಸ್ ಆರ್ ಮಾರ್ಕ್ಡ್ A, B, C, D. Okay, these are the A, B, C, D and are given on the right side. Select the answer figure which is exactly the same as question figure. ಇದರಲ್ಲಿ ನೀವು ಅದರಲ್ಲಿ ಆಡ್ ಒನ್ ಔಟ್ ಮಾಡಿದ್ರಿ, ಸೊ ವಿಚ್ ಇಸ್ ನಾಟ್ ಸಿಮಿಲರ್. ಇದರಲ್ಲಿ ಏನಂದರೆ, ಇದರಲ್ಲಿ ವಿಚ್ ಇಸ್ ಸಿಮಿಲರ್ ಅದನ್ನು ನೀವು ಫೈಂಡ್ ಮಾಡಬೇಕು. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 5. ಓಕೆನಾ? ಸೊ ಇದು ಕಾಣಿಸ್ತಾ ಇಲ್ಲ ಜಾಸ್ತಿ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 5. 1 ಸೆಕೆಂಡ್. ಓಕೆ, ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 5. ಸೊ ಆನ್ಸರ್ ಮಾಡಿ ಇದಕ್ಕೆ. ಸೊ ಯು ಹ್ಯಾವ್ 30 ಸೆಕೆಂಡ್ಸ್. ವಿಚ್ ಇಸ್ ಸಿಮಿಲರ್? ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೀವು ಮಾಡಿ. ಓಕೆ, ಸೊ 30 ಸೆಕೆಂಡ್ಸ್. ಫಾಸ್ಟ್. ಸೊ 30 ಸೆಕೆಂಡ್ಸ್ ಓವರ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ವಿಚ್ ಇಸ್ ಸಿಮಿಲರ್. ನಿಮಗೇನು ಅನ್ಸುತ್ತೆ ಎ ಬಿ ಸಿ ಡಿಲಿ ಯಾವುದಿರ್ಬೋದು ಅಂತ? ನನಗೇನು ಅನ್ಸುತ್ತೆ ಅಂದರೆ ಆಪ್ಷನ್ ಎ ಇದೆ ಅಂತ. ವೈ? ಸೊ ಐ ವಿಲ್ ಟೆಲ್ ಯು ದ ರೀಸನ್. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಸೊ ಇಟ್ ಹ್ಯಾಸ್ ಡೈಮಂಡ್ ಶೇಪ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ರಾಂಬಸ್. ಸೊ ಇಲ್ಲಿ ಯಾವುದ್ಯಾವ್ದ್ರಲ್ಲಿ ರಾಂಬಸ್ ಕಾಣಿಸ್ತಾ ಇದೆ ನಿಮಗೆ? ಇದರಲ್ಲಂತೂ ಇಲ್ಲ, ಕರೆಕ್ಟಾ? ದೇರ್ ಇಸ್ ನೋ ಲೈನ್ಸ್ ಹಿಯರ್, ಲೀವ್. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಇದರಲ್ಲಿ ಕಾಣಿಸ್ತಾ ಇದೆ, ಇದರಲ್ಲೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನಂದರೆ, ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಶೇಪ್, ಆ ಶೇಪ್ ಇದರಲ್ಲಿಲ್ಲ, ಕರೆಕ್ಟಾ? ಇಟ್ ಈಸ್ ಆಲ್ಸೋ. ನೆಕ್ಸ್ಟ್ ಈ ಶೇಪ್, ಇದರಲ್ಲೂ ಆ ಶೇಪ್ ಕಾಣಿಸ್ತಾ ಇಲ್ಲ. ಸಿಂಪಲ್. ಸೊ ನಾವು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಇಟ್ ಈಸ್ ವೆರಿ ಸಿಮಿಲರ್. ಓಕೆ, ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಫಾಸ್ಟ್ ಆದರೆ ನಂಗೆ ಹೇಳಿ, ಓಕೆನಾ? ಕಮೆಂಟ್ ಬಾಕ್ಸಲ್ಲಿ ಆಗ್ಬೋದು. ಸೊ ಐ ಜಸ್ಟ್ ಸ್ಲೋ ಇಟ್ ಡೌನ್ ಫಾರ್ ಯು. ಸೊ ನಾವು the thing is question number 6. So which is similar? Find out. You have 30 seconds.
ನೀವು ಎಷ್ಟು ಇದರಲ್ಲಿ ತಲೆ ಓಡಿಸ್ತಿರಲ್ಲ ಅಷ್ಟು ಬೇಗ ನೀವು ಅಂದರೆ ಇದನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ದಿಸ್ ಈಸ್ ಆ್ಯಕ್ಚುಲಿ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನನ್ನ ಎಕ್ಸಾಮಲ್ಲೂ ಹೆಲ್ಪ್ ಮಾಡಿದ್ದು ಡಯಾಗ್ರಾಮ್ಸ್, ಅನಾಲಜಿ, ಅಂದರೆ ನಾನ್ ವರ್ಬಲ್ ರೀಸನಿಂಗ್ ಏನಿರುತ್ತಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ಟೈಮ್ನ ಜಾಸ್ತಿ ವೇಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ವೆನ್ ಯು ಸಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ದಿಸ್ ಇಸ್ ದ ಆಪ್ಷನ್. ಸೊ ನೀವು ಎಷ್ಟು ಫಾಸ್ಟ್ ಇದು ಮಾಡ್ತೀರಾ ಅಲ್ಲಿ ನಿಮಗೆ ಮ್ಯಾಥ್ಸ್ ಮತ್ತು ಪ್ಯಾಸೇಜ್ ಓದೋಕ್ಕೆ ಟೈಮ್ ಸೇವ್ ಆಗುತ್ತೆ. ಓಕೆನಾ? ಸೊ 6th ಕ್ವೆಶ್ಚನ್. ಸೊ 36 seconds ಆಗಿದೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ಯು? ಏನು ಅಂತಿದ್ದೀರಾ? ಸೊ ಏನಂದರೆ ಇದರಲ್ಲಿ ಯು ಕ್ಯಾನ್ ಸಿ, ಸೊ ದ ಕಾಮನ್ ಥಿಂಗ್ ಇಸ್ ವಿ ಹ್ಯಾವ್ ದಿಸ್ ಸರ್ಕಲ್ ಇದೆ, ಒಂದು ಟ್ರಯಾಂಗಲ್ ಇದೆ. ಸೊ ಫಸ್ಟಲ್ಲಿ ಇದೆಯಾ ಲೈಕ್ ಸೆಮಿ ಸರ್ಕಲ್? ಇಲ್ಲ, ಗಾನ್. ಸೊ ನೆಕ್ಸ್ಟು ಇಲ್ಲಿ ಟ್ರಯಾಂಗಲ್ ಈ ಡೈರೆಕ್ಷನಲ್ಲಿದೆ, ಈ ಟ್ರಯಾಂಗಲ್ ಈ ಡೈರೆಕ್ಷನಲ್ಲಿದೆ. ದಿಸ್ ಈಸ್ ಆಲ್ಸೋ ನಾಟ್. ಸೊ ಈಗ ಇದರಲ್ಲಿ ಮತ್ತು ಇದರಲ್ಲಿ ಡಿಫ್ರೆನ್ಸ್ ಹುಡುಕಬೇಕು. ಏನಂದರೆ ಇದರಲ್ಲಿ ವೆನ್ ಯು ಸಿ ದೇರ್ ಇಸ್ ಅ ಲೈನ್, ಬಟ್ ಆ್ಯಕ್ಚುಲಿ ಇನ್ ಫಿಗರ್ ದ ಲೈನ್ ಇಸ್ ನಾಟ್ ದೇರ್. ಸೊ ದಿಸ್ ಈಸ್ ಆಲ್ಸೋ, ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಕರೆಕ್ಟ್ ಅಲ್ವಾ? ಇಟ್ ಇಸ್ ವೆರಿ ಈಸಿ. ಸೊ ನೀವು ಅದನ್ನು ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಯೂಟ್ಯೂಬ್ ಕ್ಲಾಸಸ್ನ ನೋಡಬೇಕು. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಫಸ್ಟ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ವಿಡಿಯೋಸ್ ಹಾಕ್ತೀನಿ. ಸೊ ನೀವು ಅದನ್ನು ಮಿಸ್ ಮಾಡಬಾರ್ದು. ಇಫ್ ಯು ವಾಂಟ್ ಟು ಕ್ರ್ಯಾಕ್ ದ ಎಕ್ಸಾಮ್ ದೆನ್ ಯು ನೀಡ್ ಟು ಅಟೆಂಡ್ ಡೈಲಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ನಂಬರ್ 7. ಬೇಗ ಬೇಗ, ಚಾಂಪಿಯನ್ಸ್ ಇದ್ದೀರಾ. ಸೊ ಟೈಮ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಡಿ ಇದರಲ್ಲಿ. ಓಕೆ, ಟೈಮ್ಸ್ ಅಪ್. ಸೊ ವಾಟ್ ಐ ಅಬ್ಸರ್ವ್ ಏನಂದರೆ ಯು ಕ್ಯಾನ್ ಸಿ, ಸೊ ದ ಆ್ಯರೋ ಮಾರ್ಕ್ಸ್ ಡಬ್ಲ್ಯೂ ಇದೆ, ಈ ಕಡೆ ಒಂದು ಆಪೋಸಿಟ್ ಎರಡರ ಕಡೆ ಆ್ಯರೋ ಮಾರ್ಕ್ಸ್ ಇದೆ. ಸೊ ಆಪ್ಷನ್ ಎ ಎರಡು ಸಿಮಿಲರ್ ಇದೆ. ಇಲ್ಲಿ ಆ್ಯಕ್ಚುಲಿ ಆಪೋಸಿಟಲ್ಲಿದೆ, ಇಲ್ಲಿ ಸಿಮಿಲರ್ ಇದೆ. ದಿಸ್ ಈಸ್ ನಾಟ್. ಓಕೆನಾ? ಸೊ ಇದರಲ್ಲಿ ನೋಡಿದ್ರೆ ಆ್ಯರೋ ಮಾರ್ಕೇ ಇಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಆ್ಯರೋ ಮಾರ್ಕ್ ಬರಬೇಕಿತ್ತು, ಬಂದಿಲ್ಲ. ಸೊ ಅಲ್ಲ. ನೆಕ್ಸ್ಟ್ ಆಪ್ಷನ್ ಡಿ. ಆಪ್ಷನ್ ಡಿಲ್ ನೋಡಿ ಎರಡು ಹೊರಗಿದೆ ಆ್ಯರೋಸ್, ಬಟ್ ಇದು ಒಳಗಿದೆ. ಸೊ ದಿಸ್ ಇಸ್ ನಾಟ್. So what is the correct answer? Option C. Okay. So now question number 8. Madi. ಫಿಫ್ಟಿ ಸೆಕೆಂಡ್ಸ್ 20 seconds ಆಯಿತು. ಬೇಗ. ಟೈಮ್ಸ್ ಅಪ್. ಸೊ ಈಗ ಏನು ಅನಿಸುತ್ತೆ, ಯಾವುದಿರ್ಬೋದು ನಿಮಗೆ? ಸೊ ಇಮೇಜ್ನ ಅಬ್ಸರ್ವ್ ಮಾಡಿ. ದ ಥಿಂಗ್ ಇಸ್, ಸೊ ಇಟ್ ಹ್ಯಾಸ್ ಎ ಆ್ಯರೋ ಮಾರ್ಕ್ ಇನ್ಸೈಡ್, ಮತ್ತು ಮೇಲಿದೆ ಅಪ್ರೈಟಲ್ಲಿ, ಇಲ್ಲೊಂದು ಪ್ಲಸ್ ಇದೆ. ಸೊ ಏನು ಲೆಗ್ಸ್ ಇದೆಯಲ್ಲ, ಲೆಗ್ಸ್ ಈ ಕಡೆ ಇದೆ. ಕರೆಕ್ಟಾ? ಸೊ ವೆನ್ ಯು ಸಿ ದಿಸ್ ಅಲ್ಲ, ಸೊ ಆ್ಯರೋ ಮಾರ್ಕ್ ಇದೆ, ಪ್ಲಸ್ ಇದೆ, ಎಲ್ಲ ಇದೆ. ಬಟ್ ಲೆಗ್ಸ್ ಏನಿದೆ, ಇಟ್ ಇಸ್ ನಾಟ್ ಸ್ಟ್ರೇಟ್ ಇರಬೇಕಿದೆ, ಬಟ್ ಇದು 45 ಡಿಗ್ರಿಲಿದೆ. ಸೊ ದಿಸ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರೋಣ. ಸೊ ಇದರಲ್ಲಿ ವೆನ್ ಯು ಸಿ ದ ಲೆಗ್ಸ್ ಅಲ್ಲ, ಸೊ ಯು ಜಸ್ಟ್ ನೀಡ್ ಟು ಸಿ ದ ಲೆಗ್ಸ್. ಇವೆಲ್ಲ ಸೈನ್ಸ್ ಬಿಡಿ. ಏನಕ್ಕೆ ಅಂದರೆ ಯು ಕ್ಯಾನ್ ಅಬ್ಸರ್ವ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಸೊ ಎಲ್ಲ ಸೇಮ್ ಇದೆ, ಲೆಗ್ಸ್ ಅಷ್ಟೇ ಡಿಫ್ರೆನ್ಸ್ ಇದೆ. ಓಕೆನಾ? ಸೊ ಇದರಲ್ಲಿ ನೋಡಿ ಲೆಗ್ಗೇ ಇಲ್ಲ. ಇದು ನೋಡಿ ಒಂದು ಹಿಂಗಿದೆ, ಒಂದು ಹಿಂಗಿದೆ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಕರೆಕ್ಟಾ? ದೆನ್ ಸೊ ಇವೆರಡರಲ್ಲಿ ಉಳಿಯುತ್ತೆ. ಸೊ ಇವೆರಡರಲ್ಲಿ ಇದು ನೋಡಿ, ಇದೇನಿದೆಯಲ್ಲ ಲೆಗ್ ಡೌನ್ವರ್ಡ್ ಇದೆ. ಸೊ ಬಟ್ ಇಮೇಜಲ್ಲಿ ಏನಿದೆ, ಈಕ್ವಲ್ ಇದೆ. ಕರೆಕ್ಟಾ? ಸೊ ಐ ವಿಲ್ ಶೋ ಯು ದ ಇಮೇಜ್ ಆಲ್ಸೋ. ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸೊ ಈಗ ನೋಡಿ ಈಕ್ವಲ್ ಲೆಗ್ಸ್ ಇದೆ, ಬಟ್ ಇಲ್ಲಿ ಹೆಂಗಿದೆ, ಡೌನ್ವರ್ಡ್ ಇದೆ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ದೆನ್? ಆಪ್ಷನ್ ಡಿ. ನೋಡಿ ಎಷ್ಟು ಈಸಿ ಇದೆ. ನೆಕ್ಸ್ಟ್ ಪಾರ್ಟ್ 3ಗೆ ಬರೋಣ. ಸೊ ಪಾರ್ಟ್ 3ಲಿ ಏನಂದರೆ, ಸೊ ದೇರ್ ಇಸ್ ಅ ಕ್ವೆಶ್ಚನ್ ಫಿಗರ್ ಆನ್ ದ ಲೆಫ್ಟ್ ಸೈಡ್. ಓಕೆ, ಸೊ ದಿಸ್ ಇಸ್ ದ ಕ್ವೆಶ್ಚನ್ ಫಿಗರ್ ಆ್ಯಂಡ್ ಒನ್ ಪಾರ್ಟ್ ಆಫ್ ವಿಚ್ ಈಸ್ ಮಿಸ್ಸಿಂಗ್. ಸೊ ಇದರಲ್ಲಿ ಏನಾಗಿದೆ ಅಂದರೆ 3 parts ಇದೆ, 1, 2 and 3. But 4th part is missing. That is a question mark. So there are 4 options in this. ಆ ಆಪ್ಷನಲ್ಲಿ ಒಂದಷ್ಟೇ ಇಟ್ ವಿಲ್ ಫಿಟ್ ಪ್ರಾಪರ್ಲಿ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಅ ಎಕ್ಸಾಕ್ಟ್ ಇಮೇಜ್. ಸಿಮಿಲರ್ ಇರಬೇಕು. ಸೊ ವಿ ಕಾಲ್ ಇಟ್ ಆಸ್
ಮಿರರ್ ಇಮೇಜಸ್ ಇಲ್ಲ ಅಂದರೆ ಈಕ್ವಲ್ ಸಿಮೆಟ್ರಿಕಲ್ ಇಮೇಜಸ್. ಸಿಮೆಟ್ರಿ ಅಂದರೆ ಏನಂದರೆ ಎಲ್ಲ ಪಾರ್ಟ್ಸು ಇಟ್ ಶುಡ್ ಬಿ ಸೇಮ್. ಓಕೆನಾ? ಸೊ ನಾವು ಯು ನೀಡ್ ಟು ಫೈಂಡ್ ದ ಮಿಸ್ಸಿಂಗ್ ಪಾರ್ಟ್. ಸೊ in this question number 9, so you have 30 seconds. 1 second. So you have 30 seconds. Solve ಮಾಡಿ. ಬೇಜಾರಾಗ್ತಿದೆಯಾ ಇಲ್ಲ ಬೋರ್ ಆಗ್ತಿದೆಯಾ? ಸೊ ನಾನು ನೆಕ್ಸ್ಟ್ ಕ್ಲಾಸಸ್ ಎಲ್ಲ ನಂದು ನವೋದಯ ಸ್ಟೋರಿ ಹೇಳ್ತೀನಿ, ನಾನು ಏನೇನು ಮಾಡ್ತಿದ್ದೆ ಅಂತ. ಸೊ ದಿಸ್ ಇಸ್ ಎ ಪೇಪರ್ ಡಿಸ್ಕಷನ್. ಓಕೆನಾ? ಸೊ ಇನ್ನು 10 ಸೆಕೆಂಡ್ಸ್ ಇದೆ. ಸೊ ಟೈಮ್ ಓವರ್. ಇದರಲ್ಲಿ ನಿಮಗೇನು ಅನಿಸುತ್ತೆ? ಸೊ ಜಸ್ಟ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ನನಗೇನು ಅನಿಸುತ್ತೆ ಅಂದರೆ, ವೆನ್ ಐ ಸಿ ದಿಸ್ ಇಮೇಜ್ ಅಲ್ಲ, ಸೊ ಐ ಸಿ ಓಕೆ ಇದರಲ್ಲಿ ದೀಸ್ ಟೂ ಆರ್ ಸಿಮಿಲರ್. ಕರೆಕ್ಟಾ? ಇದರಲ್ಲಿ ಏನು ಮಾರ್ಕ್ಸ್ ಇಲ್ಲ, ಏನಿಲ್ಲ. ಬಟ್ ವೆನ್ ಐ ಸಿ ದಿಸ್, ಸೊ ಇಟ್ ಹ್ಯಾಸ್ ಸಮ್ ಶೇಪ್, ರಾಂಬಸ್ ಶೇಪ್ ಇದೆ ಇಲ್ಲಿ. ಬಟ್ ದೀಸ್ ಟೂ ಡಸಂಟ್ ಹ್ಯಾವ್. ಇಟ್ ಮೀನ್ಸ್ ಏನಂದರೆ, ಸೊ ನನ್ನ ಇಮೇಜಲ್ಲೂ ಒಂದು ರಾಂಬಸ್ ಶೇಪ್ ಬರಬೇಕು. ಕರೆಕ್ಟಾ? ಸೊ ವೆನ್ ಯು ಸಿ ದಿಸ್ 4 ಇಮೇಜಸ್, ಸೊ ಆಪ್ಷನ್ ಎಲ್ಲಂತೂ ರಾಂಬಸ್ ಶೇಪೇ ಇಲ್ಲ. ಆ್ಯಕ್ಚುಲಿ ಹೆಂಗಿದೆ ನೋಡಿ, ಇಲ್ಲಿ ನೋಡಿ ಈ ಥರ ಇದೆ. ಬಟ್ ಆಪ್ಷನ್ ಎಲ್ಲಿಲ್ಲ ಆ ಥರ, ಇಟ್ ಡಸಂಟ್ ಫಿಟ್. ಇಟ್ ಶುಡ್ ಬಿ ಕಮಿಂಗ್ ಲೈಕ್ ದಿಸ್. ಬಟ್ ಇದರಲ್ಲಿ ಇಲ್ಲ. ಕರೆಕ್ಟ್? ರಾಂಗ್. ಸೊ ದೆನ್ ಇದರಲ್ಲಿ ಸರ್ಕಲ್ ಇದೆ, ಇಲ್ಲಿ ಇದರಲ್ಲಿ ಟ್ರಯಾಂಗಲ್ ಇದೆ, ಇದು ಅಲ್ಲ. ಇದರಲ್ಲಂತೂ ಆ ರಾಂಬಸ್ ಶೇಪ್ ತುಂಬ ದೊಡ್ಡದಿದೆ. ಕರೆಕ್ಟಾ? ಆ್ಯಂಡ್ ಸರ್ಕಲ್ಲು ಇಲ್ಲ. ಸೊ ಇದು ಅಲ್ಲ. ದೆನ್ ವಾಟ್ ಇಸ್ ದ ರಿಮೈನಿಂಗ್ ಆಪ್ಷನ್? ಆಪ್ಷನ್ ಡಿ. ಸಿಂಪಲ್. ಸೊ ಇಫ್ ಐ ಪುಟ್ ಆಪ್ಷನ್ ಡಿ ಹಿಯರ್ ಅಲ್ಲ, ಸೊ ಆಪ್ಷನ್ ಡಿ ಏನಾಗುತ್ತೆ ಹೇಳಿ? ಈ ಥರ ಶೇಪ್ ಬರುತ್ತೆ. 1 ಸೆಕೆಂಡ್, ನನ್ನ ಡ್ರಾಯಿಂಗ್ ತುಂಬ ಸರಿ ಇಲ್ಲ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿಜುವಲಿ. ಓಕೆನಾ? ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಸರ್ಕಲ್ ಇದೆ, ಸರ್ಕಲ್ ಬರುತ್ತೆ. ಸೊ ದೇರ್ ಇಸ್ ಅ ರಾಂಬಸ್, ರಾಂಬಸ್. ಓಕೆ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಬೇಗ, 30 ಸೆಕೆಂಡ್ಸ್. ಆ್ಯಂಡ್ ಏನಂದರೆ, ಸೊ ದೆರ್ ಆರ್ ಸಮ್ ಟ್ರಿಕ್ಸ್ ಆಲ್ಸೋ. ಸೊ ನಾನೇನು ಯೂಸ್ ಮಾಡ್ತಿದ್ದೆ ಅಂದರೆ, ಇನ್ ಮೈ ನಾನು ನವೋದಯ ಪ್ರಿಪೇರ್ ಮಾಡಬೇಕಾದ್ರೆ, ಸೊ ಐ ಯೂಸ್ ಟು ವಿಜುವಲಿ ಅಂಡರ್ಸ್ಟ್ಯಾಂಡ್, ಮೆಂಟಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಿದ್ದೆ. ಸೊ ಓಕೆ, ನಾನು ಈ ಥರ ಯೋಚನೆ ಮಾಡ್ತಿದ್ದೆ. ಸೊ ಈ ಥರ ಇಮೇಜ್ ಇದೆಯಲ್ಲ, ಸೊ ನಾನು ಯಾವುದನ್ನು ಫಿಟ್ ಮಾಡಿದ್ರೆ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ಐ ಯೂಸ್ ಟು ವಿಜುವಲಿ. ಸೊ ದೇರ್ ಆರ್ ಸಮ್ ಟ್ರಿಕ್ಸ್. ಅದರಲ್ಲಿ ಏನಂದರೆ, ದೇ ವಿಲ್ ಟೇಕ್ ಪೇಪರ್, ಅದನ್ನು ಡ್ರಾಯಿಂಗ್ ಮಾಡ್ತಾರೆ, ಅದನ್ನು ಮರ್ಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ದೋಸ್ ಟ್ರಿಕ್ಸ್ ಅಲ್ಲ, ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಹೇಳ್ತೀನಿ ಯಾವ ಥರ ಕ್ರ್ಯಾಕ್ ಮಾಡೋದು ಅಂತ. ಸೊ ಈವನ್ ಸಮ್ ಪೀಪಲ್ ಯೂಸ್ ಟು ಡೂ ಪೇಪರ್ ಕಟ್ಟಿಂಗ್ಸ್ ಆಲ್ಸೋ. ಅದು ನೆಕ್ಸ್ಟ್ ಇದೆ ಕ್ವಶನ್ಸ್. ಅದರಲ್ಲಿ ಆ್ಯಕ್ಚುಲ್ ಪೇಪರ್ ಕಟಿಂಗ್ ಮಾಡ್ತಿದ್ರು. ನೀವು ಎಕ್ಸಾಮಲ್ಲಿ ಪೇಪರ್ ಕಟಿಂಗ್ ಮಾಡ್ಕೊಂಡು ಕೂತ್ರೆ ಎಕ್ಸಾಮ್ ಪಾಸ್ ಆಗಲ್ಲ, ಆಯಿತಾ? ಯು ಶುಡ್ ಥಿಂಕ್ ಮೆಂಟಲಿ. ಸೊ ನೀವು ಎಷ್ಟು ತಲೆಯಿಂದ ಯೋಚನೆ ಮಾಡ್ತೀರಾ ಅಷ್ಟು ಫಾಸ್ಟಾಗಿ ಯು ಕ್ಯಾನ್ ಸಾಲ್ವ್. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನಮ್ಮ ಕ್ಲಾಸ್ ನೋಡಬೇಕು. ಸೊ ನಮ್ಮ ಕ್ಲಾಸಸ್ಸಲ್ಲಿ ಐ ವಿಲ್ ಟೀಚ್ ಯು ಆಲ್ ದ ಟ್ರಿಕ್ಸ್. ಓಕೆ? ಯಾ. ಸೊ ಆಗಿದೆ 30 ಸೆಕೆಂಡ್ಸು. ಹೇಳಿ ಯಾವುದು ಕರೆಕ್ಟ್ ಅಂತ. ಸೊ ಇಟ್ಸ್ ವೆರಿ ಸಿಂಪಲ್. ಏನಂದರೆ, ಇಲ್ಲಿ ನೋಡಿ, ಇದರಲ್ಲಿ ದೇರ್ ಇಸ್ ಎ ಆ್ಯರೋ ಮಾರ್ಕ್. ಡೌನ್ವರ್ಡ್ ಇದೆ, ಅಪ್ವರ್ಡ್ ಇದೆ. ಕರೆಕ್ಟಾ? ಸೊ ಇದರಲ್ಲೂ ಡೌನ್ವರ್ಡ್ ಇದೆ, ಅಪ್ವರ್ಡ್ ಇದೆ. ಸೊ ಡೌನ್ವರ್ಡ್ ಇದೆ, ಅಪ್ವರ್ಡ್ ಇದೆ. ನಾವು ದ ಕ್ವೆಶ್ಚನ್ ಈಸ್ ಆಲ್ವೇಸ್ ಏನು ಮಾಡಿ ಅಂದರೆ, ಜಾಸ್ತಿ ಡೋಂಟ್ ವೇಸ್ಟ್ ಟೈಮ್. ಸೊ ಇವೆರಡನ್ನ ಯೋಚನೆನೇ ಮಾಡಬೇಡಿ. ದಿಸ್ ಇಂಪಾರ್ಟೆಂಟ್. ಈಗ ಹೆಂಗಿದೆ ನೋಡಿ, ಆ್ಯರೋ ಮಾರ್ಕ್ ಇದೆಯಲ್ಲ, ದಿಸ್ ಈಸ್ ಲೈಕ್ ದಿಸ್. ಸೊ ಸೇಮ್ ಸಿಮಿಲರ್ ಇಲ್ಲಿ ಬರಬೇಕು. ಯಾವುದಿದೆ ಈಗ ನೋಡಿ, ಈ ಆ್ಯರೋ ಮಾರ್ಕ್ ನೋಡಿದ್ರೆ ಆಪೋಸಿಟ್ ಇದೆ. ಇಟ್ ವಿಲ್ ನಾಟ್. ಇದರಲ್ಲಿ ಆ್ಯರೋ ಮಾರ್ಕ್ ನೋಡಿ, ಕಲರ್ಫುಲ್ ಆಗಿದೆ ಬ್ಲ್ಯಾಕ್. ಇದರಲ್ಲಿ ಕಲರೇ ಇಲ್ಲ. ಕರೆಕ್ಟಾ? ಸೊ ದಿಸ್ ಈಸ್ ಆಲ್ಸೋ ನಾಟ್. ಸೊ ಇದರಲ್ಲಿ ಹೆಂಗೆ ಅಂದರೆ, ಇದರಲ್ಲಿ ನೋಡಿ ಆ್ಯರೋ ಮಾರ್ಕ್ಸ್ ಇದೆಯಲ್ಲ, ಸೊ ಕಲರೇ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್. ದ ಥಿಂಗ್ ಇಸ್ ಇಟ್ಸ್ ವೆರಿ ಸಿಂಪಲ್. ಮತ್ತು ಆಪೋಸಿಟ್ ಕಲರ್ಸ್ ಯು ಕ್ಯಾನ್ ಸಿ ಬ್ಲ್ಯಾಕ್ ಇದೆ, ಬಟ್ ಇದರಲ್ಲಿ ಆ್ಯಕ್ಚುಲಿ ದ ಸ್ಕ್ವೇರ್ಸ್ ಆರ್ ವೈಟ್. ಕರೆಕ್ಟಾ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಕ್ವಶನ್ ನಂಬರ್ 11. ಬೇಗ, 30 ಸೆಕೆಂಡ್ಸ್. ಹಾಗೆ ಸೊ ನಿಮ್ಮ ಕ್ಲಾಸಲ್ಲಿ ಯಾರು ಫ್ರೆಂಡ್ಸ್ ಇರ್ತಾರೆ ಅವರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕು. ಓಕೆನಾ? ಸೊ ದಿಸ್ ಈಸ್ ಆ್ಯಕ್ಚುಲಿ ಫಾರ್ ಫ್ರೀ. ಸೊ ನೀವು ನಿಮ್ಮ ಫ್ರೆಂಡ್ಸು, ಅದಾದಮೇಲೆ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು. ಏನಕ್ಕೆ ಅಂದರೆ, ದಿಸ್ ಈಸ್ ಆ್ಯಕ್ಚುಲಿ ಯೂಸ್ಫುಲ್ ಫಾರ್ ಯು.
ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಯು ಟು ಕ್ರ್ಯಾಕ್ ಎಕ್ಸಾಮ್ಸ್. ಸೊ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳೋದನ್ನು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಅದನ್ನು ಮಾತ್ರ ಮರಿಲೇಬೇಡಿ. ಏನಕ್ಕೆ ಅಂದರೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರಲ್ಲ. ಓಕೆನಾ? ನಾವ್ ದ ಕ್ವೆಶ್ಚನ್ ನಂಬರ್ 11. ಸೊ ವಾಟ್ ಇಸ್ ದ ಓಕೆ, ಸೊ ಏನಂತೀರಾ, ವಿಚ್ ಕ್ಯಾನ್ ಬಿ ದ ಆಪ್ಷನ್? ಸೊ ಈಗ ನೋಡಿ ಆ್ಯರೋ ಮಾರ್ಕ್ ಇದೆಯಲ್ಲ, ಸೊ ಆ್ಯರೋ ಮಾರ್ಕು ಇದು ಲೆಫ್ಟಲ್ಲಿದೆ, ಅಂದರೆ ಈ ಕಡೆ ಇದೆ, ಕರೆಕ್ಟಾ? ಇದು ರೈಟಲ್ಲಿದೆ. ಇಟ್ ಮೀನ್ಸ್ ಆ್ಯರೋ ಮಾರ್ಕ್ ಕೆಳಗಡೆನೂ ಲೆಫ್ಟು ಮತ್ತು ರೈಟಲ್ಲೇ ಬರಬೇಕು, ಕರೆಕ್ಟಾ? ಸೊ 2 ಆಪ್ಷನ್ಸ್ ಹೋಗುತ್ತೆ, ಯಾವ್ದಾವುದು? ಸಿ ಮತ್ತು ಡಿ. ಏನಕ್ಕೆ ಅಂದರೆ ಇವು ಮೇಲಿದ್ದಾವೆ. ನಾನಿಲ್ಲಿ ಮೇಲ್ ಆಪ್ಷನ್ ಇರೋ ಟ್ರಯಾಂಗಲ್ ಹಾಕಿದ್ರೆ ಇಟ್ ವಿಲ್ ನಾಟ್ ಫಿಟ್, ಇಟ್ ಇಸ್ ನಾಟ್ ಸಿಮೆಟ್ರಿ. ಈಗ 2 ಆಪ್ಷನ್ ಉಳಿತು. ಸೊ ಈ 2 ಆಪ್ಷನಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಎಂಡಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಇಟ್ ಈಸ್ ಫಿಲ್ಡ್. ಸೊ ಇದರಲ್ಲಿ ಏನಂದರೆ ಈ ಎಂಡಲ್ಲಿ ಫಿಲ್ ಆಗಿದೆ, ನಾನು ಈ ಎಂಡಲ್ಲಿ ಖಾಲಿ ಇದೆ, ಬ್ಲ್ಯಾಕ್ ಇದೆ, ಅಂದರೆ ವೈಟ್ ಇದೆ, ಕರೆಕ್ಟಾ? ಇಟ್ ಮೀನ್ಸ್ ದ ಕರೆಕ್ಟ್ ಆಪ್ಷನ್ ಇಸ್ ಎ. ಏನಕ್ಕೆ ಅಂದರೆ ಯು ಕ್ಯಾನ್ ಸಿ ದಿಸ್ ಬ್ಲ್ಯಾಕ್ ಇಸ್ ಪ್ರೆಸೆಂಟ್ ಹಿಯರ್ ಆಲ್ಸೋ, ಹಿಯರ್, ಹಿಯರ್, ಆ್ಯಂಡ್ ಬ್ಲ್ಯಾಕ್ ವಿಲ್ ಪ್ರೆಸೆಂಟ್ ಹಿಯರ್ ಆಲ್ಸೋ, ಕರೆಕ್ಟಾ? ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 12. ಬೇಗ, ಇಟ್ ಈಸ್ ವೆರಿ ಈಸಿ. ಸೊ ನೀವು ಜಾಸ್ತಿ ಟೈಮ್ ತೊಗೊಂಬಾರ್ದು. ಇಷ್ಟೆಲ್ಲ ನಾನು ಹೇಳಿದ್ದೀನಿ ಅಂದರೆ ಇದನ್ನು ನೀವು ಒಂದು 10 ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ತೀರಾ. ಸೊ ನೀವು ಎಷ್ಟು ಟೈಮ್ನ ಫಾಲೋ ಮಾಡ್ತೀರಲ್ಲ ಅದು ಎಕ್ಸಾಮಲ್ಲಿ ಅಪ್ಲೈ ಆಗುತ್ತೆ. ಓಕೆ, ಸೊ ಕ್ವೆಶ್ಚನ್ ನಂಬರ್ 12 ಒಂದು 10 ಸೆಕೆಂಡ್ಸಲ್ಲಿ ಮುಗಿಬೇಕು. ಆ್ಯಕ್ಚುಲಿ ನಾನಿನ್ನೂ 30 ಸೆಕೆಂಡ್ ಕೊಡ್ತಾ ಇದ್ದೀನಿ ನಿಮಗೆ. ಹಾಗೆ ಇನ್ನು 10 ಡೇಸ್ ಇದೆ. ಇವತ್ತು ಆಲ್ರೆಡಿ 20th. ಸೊ 29th ಎಕ್ಸಾಮ್ ಅಪ್ಲಿಕೇಶನ್ ಮುಗಿಯುತ್ತೆ. ನೀವು ವಿಡಿಯೋ ನೋಡಿ ಯೂಸ್ ಆಗಲ್ಲ. ಸೊ ಫಸ್ಟ್ ನೀವು ಎಕ್ಸಾಮ್ನ ರಿಜಿಸ್ಟರ್ ಮಾಡಿ, ಓಕೆನಾ? ಸೊ ನಾವು ಅಲ್ಲಿ ಎಕ್ಸ್ಪ್ಲೈನ್ ದ ಕ್ವೆಶ್ಚನ್ ನಂಬರ್ 12. ಕ್ವೆಶ್ಚನ್ ನಂಬರ್ 12ಅಲ್ಲಿ ವೆನ್ ಯು ಅಬ್ಸರ್ವ್ ಅಲ್ಲ, ಸೊ ಸಿ ದೇರ್ ಈಸ್ ಎ ಸ್ಕ್ವಯರ್ ಬಟ್ ಕಂಪ್ಲೀಟ್ ಆಗಿಲ್ಲ. ಇಟ್ ಮೀನ್ಸ್ ಏನಂದರೆ ಯಾವ ಥರ ಬರಬೇಕು ಲೈನ್? ಸೊ ಇದೇ ಥರ ಬರಬೇಕು, ಕರೆಕ್ಟಾ? ಸೊ ಆಪ್ಷನ್ಸ್ ಯಾವ್ಯಾವು ನೋಡಿ, ಇದಂತೂ ಆಪೋಸಿಟಲ್ಲಿದೆ, ಇಟ್ ವಿಲ್ ನಾಟ್. ಇದು ನೋಡಿ ಈಕ್ವಲ್ ಆಗಿದೆ ಬಟ್ ಆಪೋಸಿಟಲ್ಲಿದೆ, ಇದು ಬರಲ್ಲ. ಈಗ ಇವೆರಡರಲ್ಲಿ ಬರುತ್ತೆ, ಸಿ ಆ್ಯಂಡ್ ಡಿಲಿ ಯಾವುದು ಅಂತ. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರಿ ಅಂದರೆ ಈ ಸ್ಕ್ವೇರ್ ಏನಿದೆಯಲ್ಲ ಇಟ್ ಈಸ್ ನಾಟ್ ಡಯಾಗನಲಿ, ಇಲ್ಲಿ ಬಂದಿಲ್ಲ, ಇಲ್ಲಿದೆ, ಕರೆಕ್ಟಾ? ಬಟ್ ಈ ಇಮೇಜಲ್ಲಿ ಇದು ಡಯಾಗನಲಿ ಇದೆ. ಅದನ್ನು ಇಫ್ ಐ ಪುಟ್ ಇಟ್ ವಿಲ್ ನಾಟ್ ಫಿಟ್, ಕರೆಕ್ಟ್? ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಸಿ. ಓಕೆ, ಸೊ ನೋಡಿ 10 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಸೊ 4th ಪಾರ್ಟ್ ಇದು. ಸೊ ಎಂಜಾಯ್ ಮಾಡ್ತಿದ್ದೀರಾ ಕ್ಲಾಸ್ ಅಂತ ನಾನು ಅನ್ಕೊಂತೀನಿ. ಸೊ ದೇರ್ ಆರ್ 3 ಕ್ವೆಶ್ಚನ್ ಫಿಗರ್ಸ್ ಆನ್ ದ ಲೆಫ್ಟ್ ಆ್ಯಂಡ್ ದ ಸ್ಪೇಸ್ ಫಾರ್ ದ 4th ಫಿಗರ್ ಈಸ್ ಲೆಫ್ಟ್ ಬ್ಲ್ಯಾಂಕ್. ಅಂದ್ರೇನು? ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ಸೊ ನೋಡಪ್ಪ, ಈಗ 3 ಇದೆ. ಸೊ ಅದು ನೆಕ್ಸ್ಟ್ ನೀನೇ ಯೋಚನೆ ಮಾಡು ಏನು ಬರ್ಬೋದು ಅಂತ, ಓಕೆನಾ? ದ ಕ್ವೆಶ್ಚನ್ ಫಿಗರ್ಸ್ ಆರ್ ಇನ್ ದ ಸೀರೀಸ್. ಫೈಂಡ್ ಔಟ್ ದ 1 ಫಿಗರ್ ಅಮಾಂಗ್ ದ ಆನ್ಸರ್ಸ್ ಗಿವನ್ ಆನ್ ದ ರೈಟ್ ಸೈಡ್ ಆಫ್ ದ ಈಚ್ ಕ್ವೆಶ್ಚನ್. ಏನಂದರೆ ಇದು ಆಲ್ರೆಡಿ 3 ಇದೆ, ಕರೆಕ್ಟಾ? ಸೊ ನೆಕ್ಸ್ಟ್ ಒಂದು ಫಿಲ್ ಮಾಡಬೇಕು. ಅದಕ್ಕೆ ದೇರ್ ಆರ್ ಆಪ್ಷನ್ ಎ ಬಿ ಸಿ ಡಿ, ದೀಸ್ ಆರ್ ದ ಆಪ್ಷನ್ಸ್, ಕರೆಕ್ಟ್? ಸೊ ನಾವು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಇದರಲ್ಲಿ ಒಂದು ಸೀಕ್ವೆನ್ಸ್ ಇರುತ್ತೆ. ಏನು ಸೀಕ್ವೆನ್ಸ್ ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು. ಸೊ 13th ಸಾಲ್ವ್ ಮಾಡಿ, 30 ಸೆಕೆಂಡ್ಸ್. ಓಕೆ, ಸೊ ಟೈಮ್ಸ್ ಅಪ್. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ವೆನ್ ಯು ಸಿ ದ ಇಮೇಜ್ ಅಲ್ಲ, ಸೊ ದೀಸ್ 3 ಇಮೇಜಸ್ ಏನು ಕಾಣಿಸುತ್ತೆ ಅಂದರೆ ದೇರ್ ಇಸ್ ಅ ಶೇಡೆಡ್ ಪಾರ್ಟ್, ಕರೆಕ್ಟಾ? ಸೊ ದೇರ್ ಇಸ್ ಅ ಶೇಡೆಡ್ ಪಾರ್ಟ್ ವಿಚ್ ಇಸ್ ಚೇಂಜಿಂಗ್. ಸೊ ಒಂದ್ಸಲಿ ಇಲ್ಲಿದೆ, ಒಂದ್ಸಲಿ ಇಲ್ಲಿದೆ, ಒಂದ್ಸಲಿ ಇಲ್ಲಿದೆ. ಸೊ ಅದನ್ನು ಯಾವ ಥರ ನೀವು ಡಿಟರ್ಮೈನ್ ಮಾಡ್ತೀರಾ ನೆಕ್ಸ್ಟ್ ಎಲ್ಲಿ ಬರ್ಬೋದು ಅಂತ ಅಂದರೆ, ಸೊ ದೇರ್ ಇಸ್ ಅ ಕಾನ್ಸೆಪ್ಟ್ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದರೆ ಏನು ಹೇಳಿ? ನಿಮ್ಮ ಮನೇಲಿ ಗಡಿಯಾರ ಇರುತ್ತೆ. ಸೊ ಗಡಿಯಾರ ಯಾವತ್ತು ಯಾವ ಥರ ತಿರುಗುತ್ತೆ ಹೇಳಿ? ಹಿಂಗೆ ತಿರುಗುತ್ತೆ, ಕರೆಕ್ಟಾ? ಉಲ್ಟಾ ತಿರುಗಲ್ಲ. ಸೊ ದಟ್ ಈಸ್ ಕ್ಲಾಕ್ ವೈಸ್, ಅಂದರೆ ಗಡಿಯಾರ ಥರನೇ ತಿರುಗ್ತಿರೋದು. ನೆಕ್ಸ್ಟ್ ಇನ್ನೊಂದು ಏನು ಕಾನ್ಸೆಪ್ಟು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಆಪೋಸಿಟಲ್ಲಿ ತಿರುಗೋದು, ಈ ಥರ, ಓಕೆನಾ? ಇಲ್ಲ ಸಾರಿ, 1 ಸೆಕೆಂಡ್. ಸೊ ಇದು ಕ್ಲಾಕ್ ವೈಸ್, ಈ ಥರ ತಿರುಗೋದು ಕ್ಲಾಕ್ ವೈಸ್, ಗಡಿಯಾರದ ಥರ. ನೆಕ್ಸ್ಟ್ ಇನ್ನೊಂದೇನೆಂದರೆ ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಗಡಿಯಾರ ಈ ಥರ ತಿರುಗಿದ್ರೆ ಅದ್ರ ಆಪೋಸಿಟಲ್ಲಿ ತಿರುಗ್ತೀವಿ ಅಂತ. ಸೊ ದ ಸೇಮ್ ಕಾನ್ಸೆಪ್ಟ್ ಅಪ್ಲೈಸ್ ಹಿಯರ್. ಏನಂದರೆ ದಿಸ್ ಈಸ್ ಇಮೇಜ್ 1,
ಕರೆಕ್ಟಾ? ಸೊ ಇಲ್ಲಿದೆ ಇಮೇಜ್ 2 ಇಲ್ಲಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಕರೆಕ್ಟಾ? ನೆಕ್ಸ್ಟ್ ಈ ಇಮೇಜ್ ಇಲ್ಲಿಗೆ ಹೋಗಿದೆ ಅಂದರೆ ಇಲ್ಲಿಂದ ಹಿಂಗೆ ಹೋಗಿದೆ. ನೆಕ್ಸ್ಟ್ ಎಲ್ಲಿಗೆ ಬರಬೇಕು ಅಂದರೆ ಈ ಇಮೇಜು ಇಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ಈಗ 2 ಆಪ್ಷನ್ಸ್ ಅಂದರೆ ಈಗ ನೋಡಿ 3 ಆಪ್ಷನ್ಸ್ ಕರೆಕ್ಟ್ ಇದೆ ಅಂದರೆ ಈ ಇಮೇಜಸ್ ಬಂದಿದೆ. ನೆಕ್ಸ್ಟ್ ಏನಂದರೆ ಪ್ಲಸ್ ಇದೆ. ಕರೆಕ್ಟಾ? ಸೊ ಪ್ಲಸ್ಸು ಫಸ್ಟಿಗೆ ಇಲ್ಲಿದೆ. ಸೊ ಯಾವ ಥರ ಈ ಶೇಡೆಡ್ ಏರಿಯಾ ಚೇಂಜ್ ಆಗ್ತಿದೆಯಲ್ಲ ಹಾಗೆ ಪ್ಲಸ್ಸು ಚೇಂಜ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿದೆಯಾ, ಸೆಕೆಂಡ್ ಇಲ್ಲಿದೆ, ಥರ್ಡ್ ಇಲ್ಲಿದೆ, ನೆಕ್ಸ್ಟ್ ಎಲ್ಲಿ ಬರಬೇಕು, ಫೋರ್ತು ಇಲ್ಲಿ. ಸೊ 1, 2 ಆ್ಯಂಡ್ 3 ದೀಸ್ ಆರ್ ರಾಂಗ್. ಕರೆಕ್ಟಾ? ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಪ್ಲಸ್ ಮತ್ತು ಶೇಡೆಡ್ ಎರಡೂ ನೀವು ಯೋಚನೆ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ದಿಸ್ ಇಸ್ ಅ ಸೀಕ್ವೆನ್ಸ್ ಹೆಂಗೆ ಹೇಳಿ, ಒಂದು ಕೌಂಟರ್ ಕ್ಲಾಕ್ ವೈಸಲ್ಲೇ ತಿರುಗ್ತಾ ಇದೆ. ಓಕೆ, ನೆಕ್ಸ್ಟ್ ಸೊ ಸಾಲ್ವ್ ದ 14th ಒನ್. 1 ಸೆಕೆಂಡ್, 14th ಒನ್ ಕಾಣಿಸ್ತಾ ಇಲ್ಲಲ್ಲ, ಒಂದೇ ನಿಮಿಷ ಮೇಲ್ ಮಾಡ್ತೀನಿ. ಓಕೆ, 14th ಒನ್ ಸಾಲ್ವ್ ಮಾಡಿ. ಸೊ 30 ಸೆಕೆಂಡ್ಸ್ ಅಷ್ಟೇ ಯೋಚನೆ ಮಾಡಬೇಕು, ಜಾಸ್ತಿ ಟೈಮ್ ಇಲ್ಲ. ಸೊ ಎಕ್ಸಾಮಲ್ಲೂ ನಿಮಗೆ ಟೈಮ್ ಕೊಡಲ್ಲ. ಇಲ್ಲ ಸರ್ ನಾನು ಫುಲ್ ಪೇಪರ್ ಕಂಪ್ಲೀಟ್ ಮಾಡ್ತೀನಿ ಅಂದರು ಯು ಹ್ಯಾವ್ ಓನ್ಲಿ 120 ಮಿನಿಟ್ಸ್. ಸೊ 14th ಹೇಳಿ, ಕಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರಬೇಕು ಅವಾಗ. ಸೊ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಬೇಕು. ಓಕೆನಾ? ಏನಕ್ಕೆ ಅಂದರೆ ಸೊ ವಿ ಆರ್ ಟೇಕಿಂಗ್ ಟೈಮ್ ಟು ಮೇಕ್ ಯು ಅ ಚಾಂಪಿಯನ್. ಸೊ ಡೋಂಟ್ ಫರ್ಗೆಟ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 14. ಇನ್ ಕ್ವೆಶ್ಚನ್ ನಂಬರ್ 14 ಏನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಾ? ಸೊ ದೇರ್ ಇಸ್ ಎ ಟ್ರಯಾಂಗಲ್ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು. ಸೊ ತ್ರಿಕೋನ. ಕರೆಕ್ಟಾ? ಇಲ್ಲೊಂದು ಟ್ರಯಾಂಗಲ್ ಇದೆ, ಆ್ಯರೋ ಮಾರ್ಕ್. ಸೊ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಅದರ ಆಪೋಸಿಟಲ್ಲಿ ಒಂದು ಬಂದಿದೆ. ಕರೆಕ್ಟ್? ಪರ್ಫೆಕ್ಟ್. ಸೊ ಈಗ 2 ಟ್ರಯಾಂಗಲ್ ಇದೆ. ನೆಕ್ಸ್ಟ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ 3ನೇ ಟ್ರಯಾಂಗಲ್ ಬಂದಿದೆ. ಸೊ 1, 2, 3 ಹೆಂಗಿದೆ, ಕೆಳಗಿದೆ. ಸೊ 4ನೇದು ಯಾವ ಥರ ಇರಬೇಕು? 4ನೇದು ಈ ಥರ ಇರಬೇಕು. ಆವಾಗ ಕಂಪ್ಲೀಟ್ ಆಗುತ್ತೆ ಸೀಕ್ವೆನ್ಸ್. ಸೊ ಯಾವುದಿದೆ ಆಪ್ಷನ್? ಈಗ ನೋಡಿ ಇದರಲ್ಲಂತೂ ಟ್ರಯಾಂಗಲ್ ಕಂಪ್ಲೀಟೇ ಆಗಿಲ್ಲ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್. ಸೊ ಇದರಲ್ಲಿ ನೋಡಿ ಇದು ಟ್ರಯಾಂಗಲ್ ಅಲ್ವೇ ಅಲ್ಲ, ಸ್ಕ್ವೇರ್ ಹಾಕಿದ್ದಾರೆ, ಇದು ಅಲ್ಲ. ಇದರಲ್ಲಿ ನೋಡಿ 2 ಟ್ರಯಾಂಗಲ್ ಹಾಕಿದ್ದಾರೆ. ಸೊ ಇದು ಅಲ್ಲ. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಬಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15. ಬೇಗ, 30 ಸೆಕೆಂಡ್ಸ್ ಅಷ್ಟೇ ಇರೋದು ನಿಮ್ಮ ಹತ್ರ. ಓಕೆ, 30 ಸೆಕೆಂಡ್ಸ್ ಟೈಮ್ಸ್ ಅಪ್. ಸೊ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ ಒಂದು ಸೆಮಿ ಸರ್ಕಲ್ ಇದೆ. ಸೆಮಿ ಸರ್ಕಲ್ ಅಂದರೆ ಒಂದು ಸರ್ಕಲ್ ಇರುತ್ತಲ್ಲ ಅದ್ರ ಹಾಫ್, ದಟ್ ಈಸ್ ಸೆಮಿ ಸರ್ಕಲ್. ನೆಕ್ಸ್ಟ್ ಏನಾಗಿದೆ ಅಂದರೆ ಅದ್ರ ಆಪೋಸಿಟಲ್ಲಿ ಇನ್ನೊಂದು ಬಂದಿದೆ ಈ ಇಮೇಜಲ್ಲಿ. ಕರೆಕ್ಟಾ? ಇಲ್ಲಿ ಒಂದು ಸೆಮಿ ಸರ್ಕಲ್ ಬಂದಿದೆ. ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಇಲ್ಲೊಂದು ಸೆಮಿ ಸರ್ಕಲ್ ಹಾಕಿದ್ದಾರೆ. ಸೊ 1 ಸೆಮಿ ಸರ್ಕಲ್ ಇತ್ತು, 2 ಆಗಿದೆ, ಈಗ 3 ಆಗಿದೆ. ನೆಕ್ಸ್ಟ್ ಏನಾಗುತ್ತೆ? 4 ಸೆಮಿ ಸರ್ಕಲ್ಸ್ ಬರಬೇಕು. ಯಾವ ಡೈರೆಕ್ಷನಲ್ಲಿ ಬರಬೇಕು? ಈಗ ನೋಡಿ ಅಪ್ ಆ್ಯಂಡ್ ಡೌನ್ ಇದೆ. ಕರೆಕ್ಟಾ? ದೇ ಆರ್ ಟಚಿಂಗ್ ಈಚ್ ಅದರ್. ಸೊ ಈಗ ಸೈಡಲ್ಲಿದೆ, ಇಲ್ಲಿ ಲೆಫ್ಟಲ್ಲಿದೆ ನಿಮ್ಮ ಎಡ. ಓಕೆನಾ? ಸೊ ಈಗ ಬಲಭಾಗದಲ್ಲಿ ಒಂದು ಸೆಮಿ ಸರ್ಕಲ್ ಬರಬೇಕು. ಈಸಿ. ಸೊ ಈ ಥರ ಒಂದು ಸೆಮಿ ಸರ್ಕಲ್ ಬಂದರೆ ದ ಕ್ವೆಶ್ಚನ್ ಈಸ್ ಕಂಪ್ಲೀಟ್. ವಿಚ್ ಇಸ್ ದ ಆನ್ಸರ್? ಸೊ ನೋಡಿ ಇದರಲ್ಲಂತೂ ಫುಲ್ ಕಂಪ್ಲೀಟ್ ಸೆಮಿ ಸರ್ಕಲ್ಲೇ ಇಲ್ಲ, ಇದು ಅಲ್ಲ. ಇದರಲ್ಲಂತೂ ಕಾಣಿಸ್ತಾನೆ ಇಲ್ಲ ನಿಮಗೆ. 4 ಸರ್ಕಲ್ ಕಾಣಿಸ್ತಿದೆ ಯಾರಿಗಾದರೂ? ಕಾಣಿಸ್ತಿದ್ರೆ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಚೆಕ್ ಮಾಡಿಸಿ. ಓಕೆನಾ? ಸೊ ಇಲ್ಲ. ಇದರಲ್ಲಿ ನೋಡಿ ಇದರಲ್ಲೂ 4 ಸೆಮಿ ಸರ್ಕಲ್ ಇಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 16. ಬೇಗ. Only 30 seconds. ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ನಾವು ನವೋದಯದಲ್ಲಿ ಏನೇನು ಮಾಡ್ತಿದ್ವಿ, ಹೇಗಿರುತ್ತೆ ರೂಟೀನ್ ಅಂತ. ಸೊ ಡೋಂಟ್ ಫರ್ಗೆಟ್ ಟು ಫಾಲೋ ಅಸ್. ಸೊ 30 ಸೆಕೆಂಡ್ಸ್ ಆಗಿದೆ.
ವಿಲ್ ಸಿ ಏನು ಅನಿಸುತ್ತೆ ಯಾವುದಿರ್ಬೋದು ಆಪ್ಷನ್. ಸೊ ವೆನ್ ಯು ಸಿ ಇಲ್ಲಿ ನೋಡಿ ಇಲ್ಲಿ, ಸೊ ದೇರ್ ಇಸ್ ಎ ಎಕ್ಸ್ ಕಾಮನ್, ಕರೆಕ್ಟಾ, ಎಲ್ಲದರಲ್ಲೂ ಎಕ್ಸ್ ಕಾಮನ್ ಇದೆ. ದಟ್ ಈಸ್ ನಾಟ್ ದ ಪಾಯಿಂಟ್. ಏನಂದರೆ ವೆನ್ ಯು ಸಿ ಹಿಯರ್ ದೇರ್ ಇಸ್ ಅನ್ ಆರೋ ಮಾರ್ಕ್, ಒಳಗೆ ಹೋಗ್ತಾ ಇದೆ, ಕರೆಕ್ಟಾ. ನೆಕ್ಸ್ಟ್ ಏನಾಗಿದೆ ಅಂದರೆ, ಸೊ ದಿಸ್ ಆರೋ ಮಾರ್ಕ್ ಈಸ್ ಶಿಫ್ಟೆಡ್ ಹಿಯರ್, ಇಲ್ಲೊಂದು ಟ್ರಯಾಂಗಲ್ ಬಂದಿದೆ. ಓಕೆ, ಸೊ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಾನು ಮಾರ್ಕ್ ಮಾಡಿರೋದ್ರಿಂದ. 1 ಸೆಕೆಂಡ್, ಅಲ್ಲಿ ಜಸ್ಟ್ ರಿಮೂವ್. ಈಗ ನೋಡಿ, ಈಗ ಕಾಣಿಸ್ತಿದೆಯಲ್ಲ, ಸೊ ಇಲ್ಲೊಂದು ಆರೋ ಮಾರ್ಕ್ ಇದೆ. ಸೊ ಏನಂದರೆ ಇಲ್ಲಿ ನೋಡಿ, ಇಲ್ಲೊಂದು ಆರೋ ಮಾರ್ಕ್ ಇದೆ. ಸೊ ದಿಸ್ ಆರೋ ಮಾರ್ಕ್ ಶಿಫ್ಟ್ಸ್ ಹಿಯರ್. ಯಾವ ಥರ ಶಿಫ್ಟ್ ಆಗುತ್ತೆ? 1 ಸೆಕೆಂಡ್. ಸೊ ಆರೋ ಮಾರ್ಕ್ ಯಾವ ಥರ ಶಿಫ್ಟ್ ಆಗ್ತಿದೆ? ಈ ಥರ ಕ್ಲಾಕ್ ವೈಸ್ ಗೊತ್ತಾಯ್ತಲ್ಲ, ನಾನು ಕಾನ್ಸೆಪ್ಟ್ ಹೇಳಿದ್ದು ನೋಡಿ, ಇಲ್ಲಿ ವರ್ಕ್ ಆಗ್ತಿದೆ. ಸೊ ಆರೋ ಮಾರ್ಕ್ ಇಲ್ಲಿ ಶಿಫ್ಟ್ ಆಗುತ್ತೆ, ಇಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ, ಕರೆಕ್ಟ್. ಇಲ್ಲೊಂದು ಟ್ರಯಾಂಗಲ್ ಬಂದಿದೆ, ಆರೋ ಮಾರ್ಕ್ ಶಿಫ್ಟ್ ಆಗಿದೆ. ನೆಕ್ಸ್ಟ್ ಏನಾಗುತ್ತಪ್ಪ, ನೆಕ್ಸ್ಟ್ ಏನಂದರೆ ಈ ಆರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಶಿಫ್ಟ್ ಆಗುತ್ತೆ, ಆಗಿದೆ ಆರೋ ಮಾರ್ಕ್, ಕರೆಕ್ಟ್. ಈಗ ಇಲ್ಲೂ ಟ್ರಯಾಂಗಲ್ ಬರುತ್ತೆ, ಇಲ್ಲೂ ಟ್ರಯಾಂಗಲ್ ಬರುತ್ತೆ ಕ್ಲಾಕ್ ವೈಸಲ್ಲಿ. ಸೊ ನೆಕ್ಸ್ಟ್ ಏನಾಗ್ಬೋದು? ನೆಕ್ಸ್ಟ್ ಉಳಿದಿರೋದು ಇದೊಂದೇ ಗ್ಯಾಪ್, ಕರೆಕ್ಟಾ. ಸೊ ಏನಾಗುತ್ತೆ ಅಂದರೆ ಈ ಆರೋ ಮಾರ್ಕ್ ಇದೆಯಲ್ಲ, ಅಪ್ವರ್ಡ್ಸ್ ಈ ಥರ, ಯಾವ ಥರ ಅಪ್ವರ್ಡ್ಸ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟು ಮೂರೂ ಸೈಡಲ್ಲಿ ಟ್ರಯಾಂಗಲ್ಸ್ ಬರುತ್ತೆ. ಈಗ ಇದನ್ನು ನೋಡಿದ್ರೆ 4 ಆಲ್ರೆಡಿ ಇಲ್ಲಿ ಆರೋ ಮಾರ್ಕ್ಸ್ ಇದೆ, ಇದರಲ್ಲಿ ಆರೋ ಮಾರ್ಕೇ ಇಲ್ಲ, 4 ಟ್ರಯಾಂಗಲ್ ಇದೆ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್. ಇದರಲ್ಲಿ ನೋಡಿ, ಇದು ಆರೋ ಮಾರ್ಕ್ ಇಲ್ಲ, ಕರೆಕ್ಟ್, ಇದೂ ಅಲ್ಲ. ಸೊ ಇದರಲ್ಲಿ ನೋಡಿ, ಇಲ್ಲೂ ಆರೋ ಮಾರ್ಕ್ ಇದೆ, ಇಲ್ಲೂ ಆರೋ ಮಾರ್ಕ್ ಇದೆ. ಸೊ ದಿಸ್ ಇಸ್ ನಾಟ್, ಇಲ್ಲಿ ಆ್ಯಕ್ಚುಲಿ ಟ್ರಯಾಂಗಲ್ ಬರಬೇಕಿತ್ತು, ಇದು ಅಲ್ಲ. ನೆಕ್ಸ್ಟ್ ಏನು ಹೇಳಿ, ಉಳಿದಿದೆ ಇದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನಾವು ಕ್ವೆಶ್ಚನ್ ನಂಬರ್ ಪಾರ್ಟ್ 4 ಇದೆ. ಸೊ ದೇರ್ ಆರ್ 2 sets of questions, figure each. The second set has an interrogation mark. Interrogation mark ಅಂದರೆ ಏನು ಹೇಳಿ? ಕ್ವೆಶ್ಚನ್ ಮಾರ್ಕ್, ಓಕೆನಾ. ಇಂಟ್ರೋಗೇಟ್ ಅಂದರೆ ಕ್ವೆಶ್ಚನ್ ಮಾರ್ಕ್ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ನೆಕ್ಸ್ಟು ಅಂತ. ಸೊ ದೇರ್ ಎಕ್ಸಿಸ್ಟ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ 2 questions. ಸಿಮಿಲರ್ ರಿಲೇಷನ್ಶಿಪ್ ಶುಡ್ ಎಕ್ಸಿಸ್ಟ್ ಬಿಟ್ವೀನ್ ದ ಥರ್ಡ್ ಆ್ಯಂಡ್ ಫೋರ್ತ್. ಏನಂದರೆ ಈಗ ಇದು ಇಮೇಜ್ 1 ಇದೆ, ಇದು ಇಮೇಜ್ 2 ಇದೆ, ಓಕೆನಾ. ಇದರಲ್ಲಿ ಏನೋ ಒಂದು ರಿಲೇಷನ್ ಇದೆ, ಅದು ನೀವು ಹುಡುಕಬೇಕು. ಸೊ ಸೇಮ್ ರಿಲೇಷನ್ ಇಲ್ಲೂ ಬರುತ್ತೆ. ಸೊ ಈ ಇಮೇಜ್ 3 ಮತ್ತು 4ಅಲ್ಲಿ ಸೇಮ್ ರಿಲೇಷನ್ ಬರಬೇಕು. ಸೊ ಹುಡುಕಿ, 30 ಸೆಕೆಂಡ್ಸ್ ಇದೆ. ಕಂಪ್ಲೀಟ್ 30 ಸೆಕೆಂಡ್ ಆಗಿದೆ. ಬೇಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಇದರಲ್ಲಿ. ಸೊ ತಪ್ಪದಲ್ಲೇ ರಾಹುಲ್ ಸರ್ ಕ್ಲಾಸ್ ಇದೆ, ಇದು ಕ್ರಿಯೇಟಿವ್ ಚಾಂಪಿಯನ್ಸ್. ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಫಾಲೋ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಸೊ ಇದು 17 ಕ್ವಶನಲ್ಲಿ ಏನಿದೆಯಪ್ಪ, ಓಕೆ ನಾನು ಹೇಳ್ತೀನಿ ನೋಡಿ. ಇಲ್ಲೊಂದು ಸರ್ಕಲ್ ಇದೆ, ಕರೆಕ್ಟಾ, ಒಂದು ಸರ್ಕಲ್ ಕಾಣಿಸ್ತಿದೆ, ಇನ್ನೊಂದು ಸರ್ಕಲ್ ಇದೆ, 2 ಸರ್ಕಲ್ ಇದೆ, ಓಕೆ. ಸೊ 2 ಸರ್ಕಲ್ ಇದೆ, ಮತ್ತು ಇಲ್ಲಿ ಒಂದೇ ಟ್ರಯಾಂಗಲ್ ಇದೆ. ಸೊ ಬಟ್ ಅವ್ರು ಏನು ಮಾಡಿದ್ದಾರೆ, ಈ ಒಂದು ಟ್ರಯಾಂಗಲ್ಲು ನೆಕ್ಸ್ಟ್ ಟೈಮ್ 2 ಟ್ರಯಾಂಗಲ್ ಆಗಿದೆ. ಇಲ್ಲಿ ಈ ಇಮೇಜಲ್ಲಿ ಏನು ಹೇಳಿ, ಇಲ್ಲಿ 2 ಟ್ರಯಾಂಗಲ್ ಇದೆ. ಸೊ ಇಲ್ಲಿ ಯಾವ ಥರ 2 ಸರ್ಕಲ್ ಇತ್ತಲ್ಲ, ಇಲ್ಲಿ 2 ಟ್ರಯಾಂಗಲ್ ಇದೆ, ಸರ್ಕಲ್ಲು ಒಂದೇ ಆಗಿದೆ. ಅರ್ಥ ಆಯ್ತಾ? ಅಂದರೆ ಆಪೋಸಿಟ್ ಅಷ್ಟೇ, ಇದು ಇಲ್ಲಿ ಬಂದಿದೆ, ಇದು ಇಲ್ಲಿ ಬಂದಿದೆ, ಸಿಂಪಲ್. ಓಕೆ, ಸೊ ಇಲ್ಲೇನಾಗಿದೆ, ಇದು ಇಲ್ಲಿ ಬಂದಿದೆ, ಹಾಂ ಅಷ್ಟೇ. 1 ಸೆಕೆಂಡ್. ಸೇಮ್ ಥಿಂಗ್ ನೀವು ಇಲ್ಲೂ ಅಪ್ಲೈ ಮಾಡಬೇಕು. ಈಗ ನೋಡಿ, ಇದು ಸ್ಕ್ವೇರು ಮತ್ತು ಇದು ಪೆಂಟಗಾನ್ ಇದೆ, 5 ಸೈಡ್ಸ್ ಇರೋದನ್ನು ಪೆಂಟಗಾನ್ ಅಂತೀವಿ, ಪೆಂಟಾ 5. ಸೊ ನೀವೇನು ಮಾಡಬೇಕು ಅಂದರೆ ಸಿಂಪಲ್ ಅಪ್ಪ, ನೋಡಿ ಇದೇನಿದೆಯಲ್ಲ ಇಲ್ಲಿ 2 ಬರುತ್ತೆ, ಕರೆಕ್ಟಾ, ಬಿಕಾಸ್ ಬೇಸ್ಡ್ ಆನ್ ದ ಇಮೇಜ್. ನೆಕ್ಸ್ಟ್ ಸ್ಕ್ವೇರು ಒಂದೇ ಬರುತ್ತೆ. ಯಾವುದು ಕರೆಕ್ಟ್ ಆನ್ಸರು? ಇದರಲ್ಲಿ ನೋಡಿ ಸರ್ಕಲ್ ಕೊಟ್ಟಿದ್ದಾರೆ, ನಾವು ಹೇಳಿದ್ದು ಪೆಂಟಗಾನ್. ಸೊ ಇದರಲ್ಲಿ ನೋಡಿ, ಇದರಲ್ಲೂ ಸರ್ಕಲ್ ಇದೆ, ಇದರಲ್ಲಿ ಟ್ರಯಾಂಗಲ್ ಇದೆ, ಬಟ್ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಎ, ಇವೆಲ್ಲ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 18, ಬೇಗ ಮಾಡಿ, 30 ಸೆಕೆಂಡ್ಸ್.
ಹೇಗೆ ಅನ್ನಿಸ್ತಾ ಇದೆ ರಾಹುಲ್ ಸರ್ ಕ್ಲಾಸ್? ಅದನ್ನು ನೀವು ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು, ಓಕೆನಾ? ಸೊ ಏನೇ ಇದ್ದರೂ ಡೋಂಟ್ ಫರ್ಗೆಟ್ ಟು ಫಾಲೋ ಅಸ್. ಸೊ ಕ್ವೆಶ್ಚನ್ ನಂಬರ್ 18 ಸಾಲ್ವ್ ಮಾಡೋಣ. ಕ್ವೆಶ್ಚನ್ ನಂಬರ್ 18 ಸಿಂಪಲ್. ಈಗ ನೋಡಿ ಇಲ್ಲಿ 12 ಕಾಣಿಸ್ತಿದೆ, ಕರೆಕ್ಟಾ? 1 2 12. ನೆಕ್ಸ್ಟಲ್ಲಿ ಏನು ಕಾಣಿಸ್ತಿದೆಯಪ್ಪ? 21. ಅಂದರೆ ಏನರ್ಥ? ಇದನ್ನು ಉಲ್ಟಾ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ 12ನ 21 ಮಾಡಿದ್ದಾರೆ, ಇಟ್ ಈಸ್ ಆಪೋಸಿಟ್. ಇಲ್ಲಿ ಇಟ್ಸ್ ಕನ್ಸಿಡರ್ ಲೈಕ್ ಎ ಮಿರರಲ್ಲಿ ಎಲ್ಲ ಉಲ್ಟಾ ಕಾಣಿಸುತ್ತಲ್ವಾ? ಸೇಮ್ ಥಿಂಗ್. ಸೊ 12ನ 21 ಆಗಿದೆ. ನೆಕ್ಸ್ಟ್ ಏನಾಗಬೇಕು? 14 ಇದೆ. ಏನಾಗಬೇಕು ಬೇಗ? 41 ಅಲ್ವಾ? ಕರೆಕ್ಟ್. ಸೊ 41 ಎಲ್ಲಿದೆ? ಇದು 41 ಇದು 41 ಅಲ್ಲ, ಉಲ್ಟಾ ಇದೆ. ಓಕೆ, ಸೊ ಇದು ಅಲ್ಲ ನೋಡಿ, ಇದು 14 ಕೊಟ್ಟಿದ್ದಾರೆ. 14 ಆಗಲ್ಲ, ಆಪೋಸಿಟ್ ಇದೆ, ಕರೆಕ್ಟಾ? ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಸಿ, ರೈಟ್? ನೆಕ್ಸ್ಟ್ ಬೇಗ ಸಾಲ್ವ್ ಮಾಡಬೇಕು. ಸೊ ಕ್ವೆಶ್ಚನ್ ನಂಬರ್ 19 ಇದೆ, 30 ಸೆಕೆಂಡ್ಸ್. ಟೈಮ್ಸ್ ಅಪ್. ಓಕೆ, ಏನಿದೆ ಕ್ವೆಶ್ಚನ್ನು? ಇಲ್ಲೊಂದು ಸೀಕ್ವೆನ್ಸ್ ಇದೆ. ಏನು ಸೀಕ್ವೆನ್ಸ್ ಇದೆ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನು ಫಿಲ್ ಆಗಿಲ್ಲ ಕಲರ್ಸ್, ಬಟ್ ಇಲ್ಲಿ ಬ್ಲ್ಯಾಕ್ ಕಲರ್ ಫಿಲ್ ಆಗಿದೆ, ಕರೆಕ್ಟಾ? ದಟ್ ಇಸ್ ದ ಸೀಕ್ವೆನ್ಸ್. ಸೊ ನೆಕ್ಸ್ಟ್ ಏನು? ಇಲ್ಲಿ ಯಾವುದು ಕಲರ್ ಫಿಲ್ ಆಗಿಲ್ಲ ಈ 4 ಸೈಡಲ್ಲಿ. ನೆಕ್ಸ್ಟ್ ಇಮೇಜಲ್ಲಿ ಏನಾಗಬೇಕು? ಕಲರ್ಸ್ ಫಿಲ್ ಆಗಿರಬೇಕು. ಸೊ ಈಗ ಎಲ್ಲದರಲ್ಲೂ ಕಲರ್ ಫಿಲ್ ಆಗಿದೆ. ಇದರಲ್ಲಿ ಯಾವುದಪ್ಪ? ಇಲ್ಲಿ ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಬಟ್ ಏನಂದರೆ ಇಲ್ಲಿ ಕಲರ್ ಫಿಲ್ ಆಗಬೇಕು ಈ ಸೈಡ್ಸ್ 1 2 3 4ಅಲ್ಲಿ. ಇಲ್ಲಾಗಿದೆಯಾ? ಇದು ಕಾರ್ನರ್ಸಲ್ಲಿ ಆಗಿದೆ, ಅಲ್ಲ ಇದು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಕಲರ್ ಫಿಲ್ ಆಗಬೇಕು, ಅವ್ರು ಇಲ್ಲಿ ಕೊಟ್ಟಿದ್ದಾರೆ, ಅದು ಅಲ್ಲ. ಸೊ ನೆಕ್ಸ್ಟ್ ಇವೆರಡು ಉಳಿಯುತ್ತೆ. ಸೊ ಇವೆರಡರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ. ಏನು ಅಂದರೆ ವೆನ್ ಯು ಅಬ್ಸರ್ವ್ ಅಲ್ಲ, ಸೆಂಟರಲ್ಲಿ ಯಾವುದು ಕಲರ್ ಫಿಲ್ ಆಗಿಲ್ಲ, ಆ ಸ್ಕ್ವೇರ್ ಹಾಗೆ ಇದೆ. ಇಲ್ಲಿ ನೋಡಿ, ಅವರು ಅದನ್ನು ಫಿಲ್ ಮಾಡಿಬಿಟ್ಟಿದ್ದಾರೆ, ಕರೆಕ್ಟಾ? ಸೊ ದಿಸ್ ಈಸ್ ರಾಂಗ್. ಸೊ ವಾಟ್ ಇಸ್ ಕರೆಕ್ಟ್? ಆಪ್ಷನ್ ಎ, ಕರೆಕ್ಟಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20 ಮಾಡಿ. ಸೊ ಇವೆಲ್ಲ ಏನಿದೆಯಲ್ಲ ಡೀಟೇಲ್ ಸೀರೀಸು ಬರುತ್ತೆ. ಎವ್ರಿ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನು ಡೀಟೇಲಾಗಿ ಕವರ್ ಮಾಡ್ತೀವಿ. ಇಟ್ಸ್ ಜಸ್ಟ್ ಎ ಓವರ್ ವ್ಯೂ, ನಿಮಗೆ ಅರ್ಥ ಆಗಲಿ ನವೋದಯ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಚಾಪ್ಟರ್ ಬೈ ಚಾಪ್ಟರ್ನ ನಾವು ಕೊಡ್ತೀವಿ. ಸೊ ಅವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಡೀಟೇಲಿ. ಸೊ ಎಕ್ಸಾಮ್ಗೆ ಇನ್ನೂ 6 ಮಂತ್ಸ್ ಇದೆ. 6 ಮಂತ್ ಅಂದರೆ ಈ ಮಂತ್ ಮುಗಿದ್ರೆ 5 ತಿಂಗಳಿದೆ. ಸೊ ಯು ಹ್ಯಾವ್ ಎ ರಿಯಲಿ ಗುಡ್ ಚಾನ್ಸ್. ನಮ್ಮನ್ನು ಫಾಲೋ ಮಾಡಿದ್ರೆ ಗ್ಯಾರಂಟಿ ನೀವು ಪಾಸ್ ಆಗ್ತೀರಾ. ಸೊ ನೋಡಿ ಏನು ಮಾಡ್ತೀರಾ. ಆ್ಯಂಡ್ ಎವ್ರಿ ಡೇ ಯು ನೀಡ್ ಟು ಸ್ಟಡಿ ಅಟ್ಲೀಸ್ಟ್ 1 ಅವರ್ ಆರ್ 2 ಅವರ್. ನೀವು ಪ್ರಾಪರಾಗಿ ನಾನು ಹೇಳಿದಷ್ಟು ಮಾಡಿದ್ರೆ ನಿಮ್ಮನ್ನು ನವೋದಯ ಪಾಸ್ ಆಗೋದು ಅಂತ ಯಾರೂ ಇದು ಮಾಡೋಕ್ಕಾಗಲ್ಲ. ಓಕೆನಾ? ಓಕೆ, ಕ್ವೆಶ್ಚನ್ ನಂಬರ್ 20 ಮಾಡಿ ಬೇಗ. ಬರೀ ನನ್ನ ಮಾತು ಕೇಳ್ತಿರ್ಬಾರ್ದು, ಅಲ್ಲೂ ಯೋಚನೆ ಮಾಡ್ತಾ ಇರಬೇಕು. ಓಕೆ, ಸೊ ಏನು ಅನ್ನಿಸ್ತಿದೆ? ಯಾವುದಿರ್ಬೋದು ಹೇಳಿ ಬೇಗ. ಅಬ್ಸರ್ವ್ ಮಾಡಿದ್ರೆ ನೋಡಿ, ಈಗ ಏನಂದರೆ, ಸೊ ಈ ಕ್ವಶನಲ್ಲಿ ಒಂದು ಸ್ವಲ್ಪ ನಿಮಗೆ ಟ್ರಿಕ್ಕಿ ಅನ್ಬೋದು, ಕನ್ಫ್ಯೂಸ್ ಅನ್ನಿಸ್ಬೋದು. ಏನು ಇಲ್ಲಿ ನೋಡಿ, ಈ ಶೇಡೆಡ್ ಪಾರ್ಟು ಶೇಡ್ ಆಗಿದೆ. ಈ ಇಮೇಜಲ್ಲಿ ಅವೆರಡು ಶೇಡ್ ಆಗಿಲ್ಲ. ಡೋಂಟ್ ಸಿ ದ ಡಿಸ್ಟೆನ್ಸ್. ಈಗ ನೋಡಿ, ಇಲ್ಲಿ ಆ್ಯಕ್ಚುಲಿ ಡಿಸ್ಟೆನ್ಸ್ ಜಾಸ್ತಿ ಕಮ್ಮಿ ಆಗಿದೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್ ಶೇಡೆಡ್ ಪಾರ್ಟ್. ಈಗ ಇಲ್ಲೇನು ಗ್ಯಾಪ್ ಇದೆಯಲ್ಲ, ದಟ್ ಈಸ್ ಶೇಡೆಡ್. ಇವೆರಡು ಫ್ರೀ ಇದೆ, ನಾಟ್ ಶೇಡೆಡ್, ಕರೆಕ್ಟಾ? ಸೇಮ್ ಥಿಂಗ್ ಯು ನೀಡ್ ಟು ಅಪ್ಲೈ ಹಿಯರ್ ಆಲ್ಸೋ. ಇಲ್ಲಿ ನೋಡಿ, ಇವೆರಡು ಶೇಡ್ ಆಗಿದೆ. ನೆಕ್ಸ್ಟ್ ಇಮೇಜಲ್ಲಿ ಅವೆರಡು ಶೇಡ್ ಆಗಿರಬಾರ್ದು. ಈಗ ಯು ಕ್ಯಾನ್ ರಿಮೂವ್. ಸೊ ಆಪ್ಷನ್ ಎ ಅಲ್ಲ. ಏನಕ್ಕೆ ಅಂದರೆ ಶೇಡ್ ಆಗಿರಬಾರ್ದು, ಆಲ್ರೆಡಿ ಶೇಡ್ ಮಾಡಿದ್ದಾರೆ, ಕರೆಕ್ಟಾ? ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇದು ಟ್ರಯಾಂಗಲ್ಲ, ಅಲ್ಲಪ್ಪ, ಸರ್ಕಲ್ಲು ಮತ್ತು ಒಂದು ಟ್ರಯಾಂಗಲ್ ಇದೆ, ಕರೆಕ್ಟಾ? ಸೊ ಇಲ್ಲಿ 2 ಟ್ರಯಾಂಗಲ್ ಇದೆ, ಇದಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಸರ್ಕಲ್ಲು ಟ್ರಯಾಂಗಲ್ ಇದೆ. ಓಕೆ, ಸೊ ಸರ್ಕಲ್ಲು ಟ್ರಯಾಂಗಲ್ ಇದೆ. ಫೋರ್ತ್ ಒಂದು ನೋಡಿ, 2 ಸರ್ಕಲ್ ಇದೆ. ಸೆಮಿ ಸರ್ಕಲ್ ಬರಬಾರ್ದು. ಇಲ್ಲಿ ಏನಿದೆ ಹೇಳಿ? ಟ್ರಯಾಂಗಲ್ ಇದೆ, ಕರೆಕ್ಟಾ? ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್, ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, ಆಪ್ಷನ್ ಸಿ. ಸೊ ದಿಸ್ ಇಸ್ ಬಿಟ್ ಟ್ರಿಕಿ, ಬಟ್ ನೀವು ಡೈಲಿ ಸಾಲ್ವ್ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಯು. ಡೋಂಟ್ ಫರ್ಗೆಟ್.
ಓಕೆ, ನೆಕ್ಸ್ಟ್ ಪಾರ್ಟ್ 4ಗೆ ಹೋಗೋಣ. ಸೊ ಪಾರ್ಟ್ 4ಅಲ್ಲಿ ಏನು ಹೇಳುತ್ತೆ, ಒನ್ ಪಾರ್ಟ್ ಆಫ್ ದ ಜಿಯೋಮೆಟ್ರಿಕಲ್ ಫಿಗರ್ ಟ್ರಯಾಂಗಲ್ ಸ್ಕ್ವೇರ್ ಸರ್ಕಲ್. ಸೊ ಟ್ರಯಾಂಗಲ್ ಸ್ಕ್ವೇರ್ ಸರ್ಕಲ್ ಈಸ್ ಆನ್ ದ ಲೆಫ್ಟ್ ಸೈಡ್, okay, and the other one is among the answers and on the right side option A, B, C, D. So these are the option A, B, C, D. Okay, find the figure on the right side that completes the geometrical figure. Completes ಅಂದರೆ ಇದರಲ್ಲಿ ಕಂಪ್ಲೀಟ್ ಆಗಿ ಇಮೇಜ್ ಕೊಟ್ಟಿಲ್ಲ. ಈಗ ಕನ್ಸಿಡರ್ ಮಾಡಿ, ಇದು ಹಾಫ್ ಇದೆ, ಇನ್ನು ಹಾಫ್ ಹಾಕೋದ್ರೆ ಇಟ್ ಶುಡ್ ಬಿ ಕಂಪ್ಲೀಟ್ ಸರ್ಕಲ್. ಕರೆಕ್ಟಾ? ಸರ್ಕಲ್ ಅಂದ್ರೆ ಏನು ಹೇಳಿ, ಇಲ್ಲಿ ನೋಡಿ, ಇಲ್ಲಿ ಹಾಫ್ ಇದೆ, ಇದನ್ನ ಮಾಡಿದ್ರೆ ಸರ್ಕಲ್ ಆಗುತ್ತೆ. ಓಕೆನಾ? ಸೊ ಈ ಆಪ್ಷನಲ್ಲಿ ಒಂದು ಆಪ್ಷನ್ನು ಇಟ್ ವಿಲ್ ಫಿಟ್ ಪ್ರಾಪರ್ಲಿ. ಇದನ್ನು ಆ್ಯಕ್ಚುಲಿ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಸೀಸರ್ ಎಲ್ಲ ಕಟ್ ಮಾಡಿಕೊಂಡು ಇನಿಷಿಯಲಿ ಇಟ್ ಇಸ್ ಗುಡ್. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನು ಟೆಕ್ನಿಕ್ ಅಂತ. ಸೊ ಪೇಪರ್ನ ತೊಗೊಂಡು ಸೀಸರಲ್ಲಿ ಕಟ್ ಮಾಡಿ, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ನೀವು ಇನಿಷಿಯಲಿ ಅರ್ಥ ಮಾಡ್ಕೊಳಕ್ಕೆ ಮಾಡ್ಬೋದು, ಬಟ್ ಎಕ್ಸಾಮಲ್ಲಿ ಆಗಲ್ಲ. ಸೊ ವಿ ಟ್ರೈನ್ ಫಾರ್ ಎಕ್ಸಾಮ್ಸ್, ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ A, B, C, D ಯೋಚನೆ ಮಾಡಿ ಏನಿರ್ಬೋದು. ಇದರಲ್ಲಿ ವಿಜುವಲ್ ಮಾಡಬೇಕು ನೀವು. ಸೊ ನಾನು ಹೆಂಗೆ ವಿಜುವಲ್ ಮಾಡ್ತಿದ್ದೆ ಅಂದರೆ, ಓಕೆ ಯಾವ್ದು ಫಿಟ್ ಆಗುತ್ತಪ್ಪ, ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಈ ಥರ ಲೈನ್ ಇದೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಇದೆ, ಇದಾಗ ಗ್ಯಾರಂಟಿ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇದು ಕ್ರಾಸ್ ಇದೆ, ಬಟ್ ಇದರಲ್ಲಿ ಕ್ರಾಸ್ ಇಲ್ಲ, ಕರೆಕ್ಟಾ? ಸೊ ಇಟ್ಸ್ ಎ ಸ್ಟ್ರೇಟ್ ಲೈನ್. ಇದರಲ್ಲಿ ಕರ್ವ್ಡ್ ಲೈನ್ ಇದೆ, ಇದು ಆಗಲ್ಲ, ಎರಡು ಹೋಯ್ತಪ್ಪ, ಇನ್ನೆರಡು ಉಳಿತು. ಇನ್ನೆರಡರಲ್ಲಿ ಹೆಂಗೆ ಸಾಲ್ವ್ ಮಾಡೋದು? ಸಿಂಪಲ್, ಇಲ್ಲಿ ನೋಡಿ, ದ ಇಮೇಜ್ ಸೀಮ್ಸ್ ಲೈಕ್ ದಿಸ್, ಕರೆಕ್ಟಾ? ಇದರಲ್ಲಿ ಹೆಂಗಿದೆ, ಇಮೇಜ್ ಸೀಮ್ಸ್ ಲೈಕ್ ದಿಸ್. ಟ್ರಯಾಂಗಲ್ ಇದೆ, ಬಟ್ ಇದರಲ್ಲಿ ಟ್ರಯಾಂಗಲ್ ಪ್ರೆಸೆಂಟೇ ಇಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಈ ಥರ ವಿಜುವಲ್ ಮಾಡಬೇಕು. ಅದು ನೀವು ಸಾಲ್ವ್ ಮಾಡಿದಷ್ಟು ಬರುತ್ತೆ. ಓಕೆನಾ? ನನ್ನ ಚಾನಲ್ ನೀವು ಫಾಲೋ ಮಾಡಿದ್ರೆ ಗ್ಯಾರಂಟಿ ನೀವು ಪಾಸ್ ಆಗ್ತೀರಾ. ಸೊ ಕ್ವೆಶ್ಚನ್ ನಂಬರ್ 22 ಮಾಡಿ ನೀವು, 30 ಸೆಕೆಂಡ್ಸ್ ಬೇಗ. ಏನಿದು ಸರ್ ಸರ್ಕಲ್ ಮಾಡಿಬಿಟ್ಟು ನಮಗೆ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಡಿ. ಸೊ ದಿಸ್ ಇಸ್ ಸ್ಕ್ವೇರ್. ಇದನ್ನು ಮಾಡಿದ್ರೆ ಇಟ್ ಶುಡ್ ಬಿ ಕಂಪ್ಲೀಟ್ ಸ್ಕ್ವೇರ್ ಬರಬೇಕು. ಈಗ ಕಾಣಿಸ್ತಿದೆ ನೋಡಿ, ಒಂದು ಸ್ಕ್ವೇರ್ ಲೈನ್ ಹಾಕಿದ್ರೆ ಏನು ಶೇಪ್ ಬರುತ್ತೆ ಅಂತ ಅರ್ಥ ಆಗಿದೆ ನಿಮಗೆ ಅನ್ಕೊಂತೀನಿ. ಸೊ ಇಮ್ಯಾಜಿನ್ ಮಾಡಿ, ಇವು 4ರಲ್ಲಿ ಯಾವ ಫಿಟ್ ಆಗುತ್ತೆ? ಓಕೆ, 30 ಸೆಕೆಂಡ್ಸ್ ಅಪ್. ನೋಡಿ, ನೀವು ಒಂದು ಸ್ಕ್ವೇರ್ ಹಾಕಿದ್ರೆ ನಿಮಗೆ ಅರ್ಧ ಐಡಿಯಾ ಬಂದಿರುತ್ತೆ ಏನು ಇರ್ಬೋದು ಇಮೇಜ್ ಅಂತ. ಈಗ ನೋಡಿ, ಈ ಸ್ಕ್ವೇರಲ್ಲಿ ಏನು ತೋರಿಸ್ತಿದ್ಯಪ್ಪ, ಹಿಂಗೆ ಟ್ರಯಾಂಗಲ್ ಇದೆ, ಈ ಥರ ಇದೆ, ಕರೆಕ್ಟಾ? ನೀವು ಹಾಕಿದ ತಕ್ಷಣ ಯಾವುದು ಮ್ಯಾಚ್ ಆಗುತ್ತೆ ಇದರಲ್ಲಿ ಹೇಳಿ? ಇದು ನೋಡಿ, ಇದು ಟ್ರಯಾಂಗಲ್ ಕರೆಕ್ಟಾಗಿ ಬಂದಿದೆ, ಬಟ್ ಇಲ್ಲಿ ಆ್ಯಕ್ಚುಲಿ ಹಿಂಗೆ ಬರಬೇಕಿತ್ತು. ಅವ್ರು ಏನು ಮಾಡಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಒನ್. ಇದರಲ್ಲಂತೂ ಟ್ರಯಾಂಗಲ್ಲೇ ಬಂದಿಲ್ಲ. ನೆಕ್ಸ್ಟ್ ಇದರಲ್ಲಿ ನೋಡಿ, ಇದರಲ್ಲೂ ಟ್ರಯಾಂಗಲ್ ಬಂದಿಲ್ಲ, ಕರೆಕ್ಟಾ? ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಈಸ್ ಎ. ಸೊ ಸಮ್ಟೈಮ್ಸ್ ಯು ನೀಡ್ ಟು ವಿಜುವಲೈಸ್ ಏನಿದೆ ಕ್ವೆಶ್ಚನ್ನು ಅಂತ. ಓಕೆ, ಸೊ ಕ್ವೆಶ್ಚನ್ ನಂಬರ್ 23 ಫಾಸ್ಟ್. ಸಿಂಪಲ್ ಟೆಕ್ನಿಕ್ ಮಾಡಿ. ಏನು ಹೇಳಿ? ಸ್ಕ್ವೇರ್ ಹಾಕೊಳ್ಳಿ ಫಸ್ಟು. ನೀವು ಸ್ಕ್ವೇರ್ ಹಾಕಿದ್ರೆ ಅರ್ಧ ಕೆಲಸ ಮುಗ್ದೇ ಬಿಡುತ್ತೆ ನಿಮ್ಮದು. ನಿಮಗೆ ನೋಡಿ ಆಲ್ರೆಡಿ ಇಮೇಜ್ ಕಾಣಿಸ್ತಿದೆ, ನನಗಂತೂ ಕಾಣಿಸ್ತಿದೆ. ನೋಡಿ ನಿಮಗೇನು ಅನಿಸುತ್ತೆ? ಬೇಗ. ಸೊ 30 ಸೆಕೆಂಡ್ಸ್ ಇನ್ 10 ಸೆಕೆಂಡ್ಸ್ ಇದೆ, ಬೇಗ. ಸಿಂಪಲ್. ಎಕ್ಸಾಮಲ್ಲೂ ಬೇಕಾದ್ರೆ ಕ್ವಶನ್ ಪೇಪರಲ್ಲಿ ನೀವು ಮಾರ್ಕ್ ಮಾಡಿ, ಯಾರು ಏನು ಕೇಳಲ್ಲ. ಓಕೆನಾ? ಸೊ ಇಫ್ ಯು ಮಾರ್ಕ್ ದಿಸ್, ನಿಮಗೆ ಅರ್ಧ ಐಡಿಯಾ ಬಂದಿರಬೇಕು ಏನಿದೆ ಇದು ಅಂತ. ಸೊ ಐ ವಿಲ್ ಶೋ ಕರೆಕ್ಟಾಗಿ. ಇಫ್ ಯು ಮಾರ್ಕ್ ಅಲ್ಲ, ಸೊ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್. ಇದು ಜಾಸ್ತಿ ಏರಿಯಾ ಕವರ್ ಮಾಡಿದೆ, ಇದು ಸ್ಮಾಲ್ ಏರಿಯಾ ಕವರ್ ಮಾಡಿದೆ. ಸೊ ಈ ಆಪ್ಷನ್ಸಲ್ಲಿ ನೋಡಿ, ಇಲ್ಲಿ ಯಾವ ಥರ ರೆಕ್ಟ್ಯಾಂಗಲ್ ಬರುತ್ತೆ, ಇಲ್ಲಿ ಟ್ರಯಾಂಗಲ್, ಆ್ಯರೋ ಮಾರ್ಕ್, ಕರೆಕ್ಟ್. ತಪ್ಪು. ಇಲ್ಲಿ ನೋಡಿ ಎಮ್ ಮಾಡಿದ್ದಾರೆ, ಎಮ್ ಇಲ್ಲ. ಇದೆಯಾ? ಕಾಣಿಸ್ತಿದೆಯಾ ಯಾರಿಗಾದ್ರೂ ಎಮ್ಮು? ಹಾಂ, ಎಮ್ ಇಲ್ಲ ಅಲ್ಲ, ಕರೆಕ್ಟ್. ಸೊ ಈಗ ಎರಡು ಉಳಿತು. ಸೊ ಎರಡರಲ್ಲಿ ಹೆಂಗೆ ಸಾಲ್ವ್ ಮಾಡ್ತೀರಾ? ಈಗ ನೋಡಿದ್ರೆ ನೀವು ಇದರಲ್ಲಿ ಏನು ಅನ್ನಿಸ್ತಿದೆ, ಇದರಲ್ಲಿ ಜಾಸ್ತಿ ಜಾಗ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕಮ್ಮಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ತುಂಬ ಕಮ್ಮಿ ಇದೆ ಜಾಗ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್. ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ಯಾಕೆ ಅಂದರೆ
ಜಾಸ್ತಿ ಜಾಗ ನೋಡಿ, ಇದನ್ನು ಫಿಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ, ಪರ್ಫೆಕ್ಟ್ ಸ್ಕ್ವೇರ್. ಸೊ ಆಪ್ಷನ್ ಡಿ. ಆಪ್ಷನ್ ಸಿ. ಓಕೆ, ಸೊ 24th ಮಾಡಿ. ಬೇಗ. ಏನು ಹೇಳಿ, ನಾನೇನು ರೂಲ್ ಹೇಳ್ಕೊಟ್ಟಿದ್ದೀನಿ? ಒಂದು ಲೈನ್ ಆಗಿ ಫಸ್ಟ್ ಸ್ಕ್ವೇರ್ ಮಾಡ್ಕೊಳ್ಳಿ. ಐಡಿಯಾ ಆಲ್ಮೋಸ್ಟ್ ಬಂದಿರುತ್ತೆ. ಹಾಂ, ಸೊ ನೀವು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀರಾ ಅಂದರೆ ಗ್ಯಾರಂಟಿ ನೀವು ನವೋದಯ ಪಾಸ್ ಆಗ್ತೀರಾ, ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಫಾಲೋಸ್ ಪ್ರಾಪರ್ಲಿ. ಓಕೆ, ಸೊ 24th ಬೇಗ, 30 seconds. ಥರ್ಟಿ ಸೆಕೆಂಡ್ಸ್ ಓವರ್. ಸೊ ಏನನ್ಸುತ್ತೆ ಇಲ್ಲಿ ನೋಡಿ? ಸೊ ಯಾವ ಥರ ಅನ್ನಿಸ್ತಿದೆ? ಆ್ಯರೋ ಮಾರ್ಕ್ ಇನಿಷಿಯಲಿ ಇದೆಯಪ್ಪ, ಇಲ್ಲಿ ಇನಿಷಿಯಲಿ ಇದೆಯಾ? ಮತ್ತೆ ಏನು ಹೇಳಿ, ಆ್ಯರೋ ಮಾರ್ಕು ಪ್ರೊಟ್ರೂಡಿಂಗ್ ಔಟ್ ಅಂದರೆ ಹೊರಗೆ ಬರ್ತಾ ಇದೆ. ಇದರಲ್ಲಿ ಹೆಂಗೆ ಬರ್ಬೇಕು ಹೇಳಿ? ನಿಮಗೆ ಒಳಗೆ ಹೋಗಬೇಕು ಆ್ಯರೋ ಮಾರ್ಕು. ಸೊ ಇದಲ್ಲ, ಇಲ್ಲಿ ನೋಡಿ, ಇಲ್ಲಿ ಆ್ಯರೋ ಮಾರ್ಕೇ ಕೊಟ್ಟಿಲ್ಲ ಅವರು, ಈ ಥರ ಕೊಟ್ಟಿದ್ದಾರೆ. ಇದು ಫಿಟ್ ಆಗುತ್ತಾ? ಯಾರಿಗೆ ಫಿಟ್ ಆಗ್ತಿದೆ ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು. ಓಕೆ, ಸೊ ಇದಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಇದು. ಸೊ ಇಲ್ಲಿ ಆ್ಯರೋ ಮಾರ್ಕ್ ಬರಬೇಕು ಈ ಥರ. ಯಾವ ಥರ ಇದೆಯಪ್ಪ ಅದು? ಈ ಥರ. ಕರೆಕ್ಟಾ? ಸೊ ದ್ಯಾಟ್ ಈಸ್ ಫಿಟ್ ಆಗುತ್ತೆ ಕರೆಕ್ಟಾಗಿ. ಸೊ ವಾಟ್ ಇಸ್ ದ ಆಪ್ಷನ್? ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟು ಪಾರ್ಟ್ 7ಗೆ ಬರೋಣ. ಸೊ ನಾವು ನೆಕ್ಸ್ಟ್ ಯೂಟ್ಯೂಬ್ ಕ್ಲಾಸಸಲ್ಲಿ ನಾನೆಲ್ಲ ಹೇಳ್ಕೊಡ್ತೀನಿ, ಡೀಟೇಲಾಗಿ ಹೇಳ್ಕೊಡ್ತೀನಿ. ಇಟ್ಸ್ ಜಸ್ಟ್ ಎ ಓವರ್ ವ್ಯೂ, ನಿಮಗೆ ಅರ್ಥ ಆಗಬೇಕಲ್ಲ ಯಾವ ಥರ ಇರುತ್ತೆ ನವೋದಯ ಎಕ್ಸಾಮ್ ಅಂತ. ಸೊ ದೇರ್ ಇಸ್ ಅ ಕ್ವೆಶ್ಚನ್ ಫಿಗರ್ ಆನ್ ದ ಲೆಫ್ಟ್ ಸೈಡ್. ಸೊ ದೇರ್ ಇಸ್ ಅ ಕ್ವೆಶ್ಚನ್ ಫಿಗರ್. ಓಕೆ, 4 ಆನ್ಸರ್ಸ್ ಫಿಗರ್ ಮಾರ್ಕ್ಡ್ ABCD ಕೊಟ್ಟಿದ್ದಾರೆ. ಸೊ ಗಿವನ್ ಆನ್ ದ ರೈಟ್ ಸೈಡ್, ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಮಿರರ್ ಇಮೇಜ್. ಸೊ ಮಿರರ್ ಇಮೇಜ್ ಕಾನ್ಸೆಪ್ಟ್ ಏನು? ಸೊ ಮಿರರ್ ಇಮೇಜ್ ಅಂದರೆ, ಈಗ ನೋಡಿ ಒಂದು ಇಮೇಜ್ ಇರುತ್ತೆ. ಸೊ ಕನ್ಸಿಡರ್ ಮಾಡಿ ಒಂದು ಸರ್ಕಲ್ ಇದೆ, ಹಾಫ್ ಇಷ್ಟಿದೆ. ಸೊ ನೀವು ಅದನ್ನು ಮಿರರ್ ಮುಂದೆ, ಈಗ ಮಿರರ್ ಮುಂದೆ ಇಟ್ಟರೆ ಏನಾಗುತ್ತೆ? ಆಪೋಸಿಟ್ ಆಗುತ್ತಲ್ಲ, ಕರೆಕ್ಟಾ? ಸೊ ದಿಸ್ ಈಸ್ ಅ ಮಿರರ್. ಕನ್ಸಿಡರ್ ದಿಸ್ ಈಸ್ ಅ ಮಿರರ್ ಕೊಟ್ಟಿದ್ದಾರೆ ಇಲ್ಲಿ. ಏನಂದರೆ ನೀವು ನಿಮ್ಮ ಮುಖನೂ ನೋಡಿದ್ರೆ ಆಪೋಸಿಟ್ ಇರುತ್ತೆ. ಸೊ ನೀವು ಕಾರಲ್ಲೆಲ್ಲ ನೋಡಿರ್ಬೋದಿಲ್ಲ, ಆ್ಯಂಬುಲೆನ್ಸ್ ಅಲ್ಲ, ಯಾವತ್ತಾದ್ರೂ ಆ್ಯಂಬುಲೆನ್ಸ್ ಸ್ಟ್ರೇಟಾಗಿ ಬರ್ದಿರೋದು ನೋಡಿದಿರಾ? ಉಲ್ಟಾ ಇರುತ್ತೆ. ಏನಕ್ಕೆ ಹೇಳಿ? ಏನಕ್ಕೆ ಅಂದರೆ ವೆನ್ ಯು ಸಿ ದ ಆ್ಯಂಬುಲೆನ್ಸ್ ಇಮೇಜ್ ಫ್ರಮ್ ದ ಮಿರರ್ ಆಫ್ ಯುವರ್ ಕಾರ್, ಸೊ ಇಟ್ ಶುಡ್ ಲುಕ್ ಆ್ಯಂಬುಲೆನ್ಸ್ ಥರ ಕಾಣಿಸ್ಬೇಕು. ಅದೇ ಮಿರರಲ್ಲಿ ಅದು ಆಪೋಸಿಟ್ ಕಾಣಿಸುತ್ತೆ, ಕರೆಕ್ಟಾ? ಸೊ ಅದಕ್ಕೋಸ್ಕರ ಅವರು ಆ್ಯಂಬುಲೆನ್ಸ್ನ ಉಲ್ಟಾ ಬರೀತಾರೆ. ಓಕೆ, ಸೊ ನೋಡಿ, ಎಲ್ಲ ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಕ್ವಶನ್ಸ್ ಬರುತ್ತೆ. ಸೊ ನಾವು ಯು ನೀಡ್ ಟು ಫೈಂಡ್ ವಿಚ್ ಇಸ್ ಆಪೋಸಿಟ್. ಏನಿದೆ ಇಮೇಜು? ಈ ಥರ ಇದೆ, ಕ್ವೆಶ್ಚನ್ ಮಾರ್ಕ್ ಥರ ಇದೆಯಪ್ಪ. ಸೊ ಇದನ್ನು ನೀವು ಉಲ್ಟಾ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ? ಯೋಚನೆ ಮಾಡಿ ಬೇಗ. ಉಲ್ಟಾ ಮಾಡಿದ್ರೆ ಈ ಥರ ಕಾಣಿಸುತ್ತಾ? ಸೊ ಇಮೇಜ್ ಇದೆಯಲ್ಲ, ಸೊ ಹಾಫ್ ಈ ಥರ ಉಲ್ಟಾ ಮಾಡಬೇಕು, ಫ್ಲಿಪ್ ಮಾಡೋದು. ಕನ್ಸಿಡರ್ ಮಾಡಿ, ಈಗ ಎಕ್ಸಾಂಪಲ್, ಇದು ನನ್ನ ಫೋನ್ ಇದೆ, ಆಯಿತಾ? ಸೊ ನಾನು ಈ ಥರ ಇಟ್ಕೊಂಡಿದ್ದೀನಿ, ಇದನ್ನು ಉಲ್ಟಾ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ? ಸೊ ದಟ್ ಈಸ್ ಅ ಕ್ವೆಶ್ಚನ್. ಓಕೆ, ಸೊ ಉಲ್ಟಾ ಮಾಡಿದ್ರೆ ಉಲ್ಟಾ ಆಗುತ್ತೆ. ಸೊ ಅದನ್ನು ನೀವು ಹೇಳಬೇಕು ಯಾವ ಥರ ಅಂತ. ಏನು ಹೇಳಿ? ಸೊ ಈಗ ಇಮೇಜ್ ಹೆಂಗಿದೆ? ಈ ಥರ ಇದೆ. ಸೊ ನನ್ನ ಮಿರರ್ ಮುಂದೆ ಏನಾಗುತ್ತೆ? ಆಪೋಸಿಟ್ ಆಗುತ್ತೆ. ಯಾವ ಥರ ಆಗುತ್ತೆ? ಈ ಥರ ಆಗುತ್ತೆ, ಕರೆಕ್ಟಾ? ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಬಿ. ಆಪ್ಷನ್ ಡಿ ಏನಕ್ಕಾಗಲ್ಲ ಹೇಳಿ? ಅದು ಉಲ್ಟಾನೇ ಆಗಿಲ್ಲ, ಸೇಮ್ ಲೈಕ್ ಎಕ್ಸಾಕ್ಟ್ ಟು ಎಕ್ಸಾಕ್ಟ್ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಮೇಲೆ ನೀವು ಮಿರರ್ ಇಟ್ಟರೆ ಮೇಲೆ ಕಾಣಿಸಲ್ಲ, ಉಲ್ಟಾ ಕಾಣಿಸುತ್ತೆ, ಕರೆಕ್ಟಾ? ಸೊ ಇದು ಅಲ್ಲ. ನೆಕ್ಸ್ಟ್, ಸೊ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. 1 second. ಮಿರರ್ ಇಮೇಜ್. ಸೊ ಪಿ ಇದೆ. ಸೊ ಪಿನ ಉಲ್ಟಾ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ? ಬೇಗ. ಸೊ ಮತ್ತು ನಿಮ್ಮ ಸ್ಕೂಲ್ಗಳಲ್ಲೂ ಹೇಳ್ಬೇಕು ನಿಮ್ಮ ಫ್ರೆಂಡ್ಸಿಗೆ ನವೋದಯ ಎಕ್ಸಾಮ್ನ ಫಿಲ್ ಮಾಡಿ ಅಂತ. ಇಟ್ಸ್ ಎ ಗುಡ್ ಆಪರ್ಚುನಿಟಿ, ಡೋಂಟ್ ಮಿಸ್, ಆಯಿತಾ? ಸೊ
ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ನಿಮ್ಮ ಕ್ಲಾಸಸಲ್ಲಿ ನಿಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ, ಅವರೆಲ್ಲರಿಗೂ ಹೇಳಬೇಕು ನವೋದಯ ಎಕ್ಸಾಮ್ ಬರೀ ರೀಫಿಲ್ ಮಾಡಿ ಅಂತ. ಆ್ಯಂಡ್ ರಾಹುಲ್ ಸರ್ ಬಗ್ಗೆನೂ ಹೇಳಬೇಕು, ರಾಹುಲ್ ಸರ್ ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅಂತ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನಾದರೂ ಕ್ಲಾಸ್ ಫಾಸ್ಟ್ ಆಗ್ತಿದೆಯಾ. ಸೊ ದಿಸ್ ಈಸ್ ಅ ಟಿಪಿಕಲ್ ಕ್ವೆಶ್ಚನ್ ಪೇಪರ್. ಸೊ ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಅರ್ಥ ಆಗುತ್ತೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬೈ ಕಾನ್ಸೆಪ್ಟ್ ನಾವು ಕ್ಲಿಯರ್ ಮಾಡ್ತೀವಲ್ಲ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಮತ್ತು ನಾನು ನವೋದಯ ಪಾಸ್ ಆಗಿದ್ದೀನಿ. ಸೊ ಮಾವಿನಕೆರೆ ನವೋದಯ ಅಂದರೆ ಹಾಸನಲ್ಲಿ ಇದೆಯಲ್ಲ, ಸೊ ಅದರಿಂದ ಐ ಆಮ್ ಪಾಸ್ಡ್ ಔಟ್. ಸೊ ಯೋಚನೆ ಮಾಡಿ, ನವೋದಯ ಪಾಸ್ ಆಗಿರೋರು ನಿಮಗೆ ಕ್ಲಾಸ್ ಮಾಡ್ತಿದ್ದಾರೆ. ಹಾಂ, ಸೊ ಕ್ವೆಶ್ಚನ್ ನಂಬರ್ ಪಿ ಇದೆ ಇಲ್ಲಿ. ಸೊ ನಾನು ಮಿರರ್ ಮುಂದೆ ಇಟ್ಟರೆ ಏನಾಗುತ್ತಪ್ಪ, ಸಿಂಪಲ್, ಪಿ ಉಲ್ಟಾ ಆಗುತ್ತೆ. ಹೆಂಗಾಗುತ್ತೆ, ಹಿಂಗಾಗುತ್ತೆ. ಪಿ ಇದ್ದಿದ್ದು ಕ್ಯೂ ಆಗುತ್ತೆ. ಫುಲ್ ಕ್ಯೂ ಅಲ್ಲ, ಕ್ಯೂ. ಓಕೆನಾ? ಸೊ ಯಾವುದು ಇದು, ಪಿನೇ ಕೊಟ್ಟಿದ್ದಾರೆ, ಪಿ ಮೇಲ್ ಮಾಡಿದ್ದಾರೆ, ಪಿ ಕೆಳಗೆ ಮಾಡಿದ್ದಾರೆ, ಯಾವುದಾಗುತ್ತೆ? ದಿಸ್ ಈಸ್ ದ ಆಪ್ಷನ್. ಸೊ ಎಕ್ಸಾಮಲ್ಲಿ ಯೋಚನೆ ಮಾಡಿ, ಮೇಲೆ ಕೆಳಗೆಲ್ಲ ದಟ್ ಈಸ್ ನಾಟ್ ದ ಕರೆಕ್ಟ್ ಆಪ್ಷನ್, ಆಪೋಸಿಟ್ ಇರಬೇಕಷ್ಟೇ. ಸೊ ಇದನ್ನು ಹಿಂಗೆ ಫ್ಲಿಪ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ, ಬುಕ್ನ ಫ್ಲಿಪ್ ಮಾಡಿದ್ರೆ ಉಲ್ಟಾ ಕಾಣಿಸುತ್ತೆ, ಕರೆಕ್ಟಾ? ಸೊ ಸೇಮ್ ಥಿಂಗ್. ಸೊ ನಾವು ಕ್ವಶನ್ ನಂಬರ್ 27, ಕ್ವಶನ್ ಇಲ್ಲಿದೆ, ಆನ್ಸರ್ ಅಲ್ಲಿದೆ. ಓಕೆ, ಸೊ ಕ್ವಶನ್ ನಂಬರ್ 27. ಸೊ ದಿಸ್ ಈಸ್ ದ ಕ್ವಶನ್. ಮತ್ತೆಲ್ಲೂ ಹುಡುಕ್ಬೇಡಿ ಕ್ವಶನೇ ಕೊಟ್ಟಿಲ್ಲ ಅಂತ. ಸೊ ಕ್ವಶನ್ ಇಲ್ಲಿದೆ, ಆನ್ಸರ್ಸ್ ಇಲ್ಲಿದೆ, ಬೇಗ. ಇಟ್ಸ್ ಬಿಟ್ ಟ್ರಿಕ್ಕಿ, ಬಟ್ ನೀವು ಸಾಲ್ವ್ ಮಾಡ್ತೀರಾ. ಮಿರರ್ ಇಮೇಜ್ ಇದೆ. ಓಕೆ, ಸೊ 27 ಏನು, ಇಲ್ಲಿ ಮಿರರ್ ಇದೆ. ಓಕೆನಾ? ಸೊ ಇಲ್ಲೊಂದು ಸ್ಕ್ವಯರ್ ಅಂತೂ ಬರುತ್ತೆ, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಆ್ಯರೋ ಮಾರ್ಕ್ ಡೌನ್ ಇದೆ, ಸ್ಕ್ವಯರ್ ಇದೆ, ಸ್ಕ್ವಯರ್ ಇದೆ. ಸೊ ಇದನ್ನು ಫ್ಲಿಪ್ ಮಾಡಬೇಕು ಈ ಕಡೆ. ಫ್ಲಿಪ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ? ಫ್ಲಿಪ್ ಮಾಡಿದ್ರೆ ಸೊ ಇಲ್ಲಿ ಒಂದು ಸ್ಕ್ವಯರ್ ಬರುತ್ತೆ, ನೆಕ್ಸ್ಟ್ ಬಿಗ್ಗರ್ ಸ್ಕ್ವಯರ್, ಮತ್ತು ಆ್ಯರೋ ಮಾರ್ಕ್ ಇನ್ವರ್ಡ್ಸ್, ಕರೆಕ್ಟಾ? ಸೊ ಆ್ಯರೋ ಮಾರ್ಕ್ ಇನ್ವರ್ಡ್ಸ್, ಈ ಥರ ಬರಬೇಕು ಇಮೇಜ್. ಯಾವುದಿದೆ ಕರೆಕ್ಟಾಗಿ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎರಡೂ ಕಡೆ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, ಸೊ ಕರೆಕ್ಟ್ ಅಲ್ಲ ಇದು. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಆ್ಯರೋ ಮಾರ್ಕ್ ಇಲ್ಲಿ ಮೇಲಿದೆ, ಇಲ್ಲೇನಿದೆ ಸ್ಕ್ವಯರ್ ಕೊಟ್ಟವ್ರೆ, ಇದು ಅಲ್ಲ. ನೆಕ್ಸ್ಟು ಇದಂತೂ ಸೇಮ್ ಟು ಸೇಮೇ ಒಂದು ಕ್ವಶನ್ ಅಂತೂ ಆಲ್ಮೋಸ್ಟ್ ಒಂದು ಆಪ್ಷನ್ ಸೇಮ್ ಟು ಸೇಮೇ ಕೊಟ್ಟಿರ್ತಾರೆ ನಿಮ್ಮ ಟೆಸ್ಟ್ ಮಾಡೋಕ್ಕೆ. ಸೊ ನೀವು ಆ್ಯಕ್ಚುಲಿ ಓದಿದ್ದೀರಾ ಇಲ್ವಾ ಅಂತ. ಸೊ ನೋಡಿ, ಆಪ್ಷನ್ ಏನೂ ಅಲ್ಲ. ಸೊ ವಾಟ್ ಇಸ್ ದ ಆಪ್ಷನ್? ಆಪ್ಷನ್ ಬಿ, ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ 27, ಆಪ್ಷನ್ ಡಿ. ನೆಕ್ಸ್ಟು 28, ಬೇಗ. ಓಕೆ, ಸೊ ಹೇಳಿ ಹೆಂಗೆ ಬರಬೇಕು ಇಮೇಜು. ಸೊ ದೆರ್ ಇಸ್ ಅ ಸ್ಕ್ವಯರ್ ಬರುತ್ತೆ. ಓಕೆ, ಸೊ ಇಲ್ಲಿ ಕೈಟ್ ಇದೆ. ಕೈಟ್ ಅಂದರೆ ಗೊತ್ತಲ್ಲ, ಗಾಳಿಪಟ. ಸೊ ಸಿಮಿಲರ್ ಟು ಕೈಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಕರೆಕ್ಟ್ ಇದೆ. ಸೊ ಇದನ್ನು ನೀವು ಉಲ್ಟಾ ಮಾಡಿದ್ರೆ ಈ ಪ್ಲಸ್ ಇದೆಯಲ್ಲ, ಪ್ಲಸ್ ಎಲ್ಲಿ ಬರುತ್ತೆ? ಪ್ಲಸ್ಸು ಆ್ಯಕ್ಚುಲಿ ಇಲ್ಲಿ ಬರಬೇಕು. ಸೊ ಯಾವ ಇಮೇಜ್ ಬರಲ್ಲ? ಇದು ಬರಲ್ಲ, ಕರೆಕ್ಟಾ? ನೋಡಿ, ಇದು ಬರಲ್ಲ, ಪ್ಲಸ್ ಆ ಕಡೆ ಇದೆ, ಪ್ಲಸ್ ಈ ಕಡೆ ಇರಬೇಕು. ಸೊ ಈಗ ಇವೆರಡು ಆಪ್ಷನ್ ಉಳಿಯುತ್ತೆ. ಸೊ ಈ ಎರಡು ಆಪ್ಷನಲ್ಲಿ ನೀವು ಕರೆಕ್ಟಾಗಿ ನೋಡಿದ್ರೆ, ಸೊ ಇಲ್ಲಿ ನೋಡಿ, ಸೊ ಪ್ಲಸ್ ಇಲ್ಲಿ ಮೇಲಿದೆ, ಬಟ್ ಇಲ್ಲಿ ಈ ಇಮೇಜು ಮತ್ತು ಈ ಇಮೇಜಲ್ಲಿ ಈಗ ನೀವು ಕನ್ಫ್ಯೂಸ್ ಆಗ್ತೀರಾ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲ, ಇದು ಟ್ರಯಾಂಗಲ್ಲು, ಬಟ್ ನಮಗೆ ಹೆಂಗೆ ಬೇಕು ಹೇಳಿ, ಈ ಥರ ಬೇಕು, ಕರೆಕ್ಟಾ? ಸೊ ಈ ಇಮೇಜ್ ಇಲ್ಲಿ ಪ್ಲಸ್ ಬರಬೇಕು ನೋಡಿ. ಸೊ ಯಾವ್ದು ಮಿರರ್ ಆಗ್ಬೋದು, ಯಾವ್ದು ಎಕ್ಸಾಕ್ಟ್ ಇದೆ? ಸೊ ಇಲ್ಲಿ ಜಾಸ್ತಿ ಏರಿಯಾ ಇದೆ, ಇಲ್ಲೂ ಜಾಸ್ತಿ ಏರಿಯಾ ಇದೆ. ಏರಿಯಾ ಅಂದರೆ ಗೊತ್ತಲ್ಲ, ಅಂದರೆ ಜಾಸ್ತಿ ಜಾಗ ಯಾವುದಿದೆ ಅಂತ. ಸೊ ಇದರಲ್ಲಿ ನೋಡಿ, ಬರೀ ಟ್ರಯಾಂಗಲ್ ತುಂಬ ಸಣ್ಣಗಿದೆ. ಸೊ ಆಪ್ಷನ್ ಬಿ. ಓಕೆನಾ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟು so a piece of paper is folded and punched as the question figures on the left side and the 4 answers figured mark A B C D ಕೊಟ್ಟಿದ್ದಾರೆ. ಸೊ ಫೋಲ್ಡಿಂಗ್ ಸ್ವಲ್ಪ ಇದು ಟ್ರಿಕ್ಕಿ, ಓಕೆನಾ? ಸೊ ನಿಮ್ಮ ಫಸ್ಟ್ ಕ್ಲಾಸಲ್ಲಿ ನಿಮಗೆ ಅರ್ಥ ಆಗಲ್ಲ. ಸೊ ಫೋಲ್ಡ್ ಹೆಂಗೆ ಮಾಡೋದು ಅದನ್ನು ಇಮ್ಯಾಜಿನ್ ಮಾಡಬೇಕು. ಸೊ ಅದಕ್ಕೂ ನನ್ನ ಹತ್ರ ಟೆಕ್ನಿಕ್ಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ.
ಓಕೆ. ಸೊ ಫೋಲ್ಡಿಂಗ್ ಆಫ್ ದ ಪೇಪರ್. ಈಗ ಎಕ್ಸಾಂಪಲ್, ಸೊ ಏನಂದರೆ ಕನ್ಸಿಡರ್ ಮಾಡಿ, ಈಗ ಒಂದು ಪೇಪರ್ ಇದೆ. ಓಕೆ. ಸೊ ಇದ್ರ ಟೆಕ್ನಿಕ್ಸ್ ಎಲ್ಲ ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ, ಯಾವ ಥರ ಫೋಲ್ಡ್ ಮಾಡಬೇಕು, ಏನು ಪ್ರಾಸೆಸ್ಸು. ಸೊ ಆ್ಯಕ್ಚುಯಲ್ ಪೇಪರ್ ತೊಗೊಂಡು ಐ ಟೀಚ್ ಯು ಹೌ ಟು ಫೋಲ್ಡ್. ಈಗ ನೋಡಿ, ಈ ಒಂದು ಪೇಪರ್ ಕೊಟ್ಟಿದ್ದಾರೆ. ಓಕೆ. ಸೊ ಕನ್ಸಿಡರ್, ಸೊ ಇದೊಂದು ಟ್ಯಾಬ್ ಇದೆ. ಸೊ ಇದನ್ನು ಫೋಲ್ಡ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ಏನಂದರೆ, ಸೊ ಅವ್ರೇನು ಹೇಳಿದರೆ ಇದನ್ನು ಮೇಲ್ ಥರ ಫೋಲ್ಡ್ ಮಾಡುವಂತ, ಹಾಫ್. ಕರೆಕ್ಟ್. ಸೊ ಹಾಫ್ ಫೋಲ್ಡ್ ಆಯಿತು. ಈಗ ನೆಕ್ಸ್ಟ್ ಏನು ಹೇಳಿದ್ದಾರೆ, ಇದನ್ನು ಈ ಕಡೆ ಫೋಲ್ಡ್ ಮಾಡಬೇಕು ಅಂತ. ಸೊ ಫೋರ್ತ್. ಕರೆಕ್ಟಾ. ನಾವು ದೇ ಆರ್ ಆಸ್ಕಿಂಗ್, ಸೊ ಈಗ ಇಮೇಜ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಫಸ್ಟು ಸೆಕೆಂಡಲ್ಲಿ ದೇ ಆರ್ ಟೆಲಿಂಗ್ ದ ಪ್ರಾಸೆಸ್ ಅಂದರೆ ನಾವು ಯಾವ ಥರ ಫೋಲ್ಡ್ ಮಾಡಬೇಕು ಅಂತ. ಥರ್ಡಲ್ಲಿ ಏನು ಅಂದರೆ ಒಂದು ಇಮೇಜ್ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ದ ಇಮೇಜ್. ಸೊ ಫೋರ್ತಲ್ಲಿ ನೀವೇನೇನು ಮಾಡಬೇಕು ಅಂದರೆ, ನೀವು ಅದನ್ನು ಅನ್ಫೋಲ್ಡ್ ಮಾಡಬೇಕು. ಈಗ ಇಲ್ಲಿ ನೋಡಿ 3 ಡಾಟ್ಸ್ ಇದೆ. ಕರೆಕ್ಟಾ. 3 ಡಾಟ್ಸ್ನ ನೀವು ಅನ್ಫೋಲ್ಡ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ. ಸೊ ದಟ್ ಇಸ್ ಅ ಕ್ವಶನ್. ಸೊ ಯಾವ ಥರ ಕಾಣಿಸುತ್ತೆ ಇಲ್ಲಿ ನೋಡಿ. ಸೊ ಇಲ್ಲೇನಂದರೆ ಇದು ಏನಿದೆಯಲ್ಲ, ಇದನ್ನು ಫೋಲ್ಡ್ ಮಾಡೋಕ್ಕೆ ಹೇಳಿದರೆ, ಈ ಸ್ಕ್ವೇರ್ ಇರುತ್ತೆ ಅದನ್ನು ಹಾಫ್ ಮಾಡಬೇಕು. ಕರೆಕ್ಟಾ. ಸೊ ಮಾಡ್ತಾ ಇದ್ವಿ ಪೇಪರ್ ಫೋಲ್ಡಿಂಗ್. ಓಕೆನಾ. ನೋಡಿ, ನಿಮಗೋಸ್ಕರ ನಾನು ಆ್ಯಕ್ಚುಯಲ್ ಪೇಪರೇ ತಂದಿದ್ದೀನಿ ಯಾವ ಥರ ಫೋಲ್ಡ್ ಮಾಡಬೇಕು ಅಂತ. ಸೊ ಎಲ್ಲರ ಹತ್ರ A4 ಶೀಟ್ ಇರುತ್ತೆ. ಓಕೆನಾ. ನಾನು ಹೇಳ್ಕೊಡ್ತೀನಿ ಯಾವ ಥರ ಪೇಪರ್ ಫೋಲ್ಡಿಂಗ್ ಟೆಕ್ನಿಕ್ ಯೂಸ್ ಮಾಡೋದು ಅಂತ. ಸೊ ದಿಸ್ ಇಸ್ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಸೊ A4 ಶೀಟ್ ಇರುತ್ತೆ, ಎಲ್ಲರಿಗೂ ರಾಕೆಟ್ ಮಾಡೋದು ಗೊತ್ತಿರುತ್ತೆ. ಸೊ ಇದನ್ನು ಸ್ಕ್ವೇರ್ ಆಗಿ ಮಾಡ್ಕೊಳ್ಳಿ ಕಟ್ನ. ನಿಮಗೆ ಫಸ್ಟಿಗೆ ಅರ್ಥ ಆಗಬೇಕು ಪೇಪರ್ ಫೋಲ್ಡಿಂಗ್ ಏನು ಅಂತ. ಸೊ ಈ ಥರ ಸ್ಕ್ವೇರ್ ಮಾಡ್ಕೊಳ್ಬೇಕು. ಆಯಿತಾ. ನಾನು ಮಾಡಿದ್ದೀನಿ ಈಗ ಆಲ್ರೆಡಿ. ಸೊ ನಾನು ಮಾಡ್ಕೊಂಡು ನಿಂತರೆ ಟೈಮ್ ಆಗುತ್ತೆ. ಸೊ ಇದೊಂದು ಸ್ಕ್ವೇರ್ ಇದೆ. ಸೊ ನೆಕ್ಸ್ಟು ಅವ್ರೇನು ಹೇಳಿದ್ದಾರೆ, ಈ ಥರ ಫೋಲ್ಡ್ ಮಾಡಿ ಅಂತ. ಹಿಂಗಿದೆಯಲ್ಲ, ಈ ಥರ ಹಾಫ್ ಫೋಲ್ಡ್ ಮಾಡಿ ಅಂತ. ಹಾಫ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಸೊ ಈ ಥರ ಫೋಲ್ಡ್ ಮಾಡಿ ಅಂತ. ಓಕೆನಾ. ನೆಕ್ಸ್ಟ್ ಏನಂದರೆ ಈ ಥರ ಫೋಲ್ಡ್ ಮಾಡಿದೆ, ಹಿಂಗೆ ಬಂತು, ಒಂದು ಸ್ಮಾಲ್ ಸ್ಕ್ವೇರ್ ಆಯಿತು. ಸೊ ಈಗ ಏನಂತಿದ್ದಾರೆ, ಇದನ್ನು ಹಿಂಗೆ ಫೋಲ್ಡ್ ಮಾಡಬೇಕು. ಯಾವ ಥರ, ಫಾರ್ ಇನ್ಸೈಡ್. ಓಕೆ. ಸೊ ಇನ್ಸೈಡ್ ಈ ಥರ ಫೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದಿದೆ ಸ್ಕ್ವೇರ್. ಸೊ ಹಿಂಗೆ ಫೋಲ್ಡ್ ಮಾಡಿದೆ, ಏನು ಬಂತು ನನಗೆ, ಇಷ್ಟು ಬಂತು. ನೆಕ್ಸ್ಟ್ ಅದನ್ನು ಪಂಚ್ ಮಾಡಬೇಕು. ಈಗ ಅವ್ರೇನು ಹೇಳಿದ್ದಾರೆ, 3 ಹೋಲ್ಸ್ ಹೇಳಿದ್ದಾರೆ. ಕರೆಕ್ಟಾ. ನೋಡಿ, ಪಂಚಿಂಗ್ ಟೂಲು ತಂದಿದ್ದೀನಿ ನಿಮಗೋಸ್ಕರ. 1 2 ಮತ್ತು 3. ಆಯಿತಾ. ಪಂಚಿಂಗ್ ಟೂಲ್ ಆಯಿತು. ನೆಕ್ಸ್ಟು ನೀವು ಇದನ್ನು ಅನ್ಫೋಲ್ಡ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ. ಸೊ ಅನ್ಫೋಲ್ಡ್ ಮಾಡೋಣ. ಮತ್ತೆ ಏನು ಹೇಳಿ, ಇಲ್ಲಿ ಪಂಚ್ ಇದೆ ಅಂದರೆ ಇಲ್ಲೂ ಇರುತ್ತೆ. ಕರೆಕ್ಟಾ. ಸೊ ಈಗ ನೀವು ಕ್ವಶನ್ಸಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಪಂಚ್ ಇದೆ ಅಂತ. ಸೊ ಇದು ಔಟರ್ ಪಂಚ್ ಇದೆ, ಎಲ್ಲ ಕಡೆ 2 ಪಂಚಸ್ ಇದೆ. ಯಾಕೆ 2 ಪಂಚಸ್ ಇದೆ, ಅಲ್ಲಿ ಶೋ ನೋಡಿ. ಸೊ ಎಲ್ಲ ಕಡೆ ಪಂಚಸ್ ಬರುತ್ತೆ. ಸೊ ಯಾವ ಇಮೇಜ್ ನಿಮಗೇನು ಅನಿಸುತ್ತೆ, ಈಗ ಇಲ್ಲಿ ನೋಡಿ, ಇಲ್ಲಿ ಇಡ್ತೀನಿ, ಕಾಣಿಸಲ್ಲ ನಿಮಗೆ. ಸೊ ಪಂಚಸ್ ಈ ಥರ 2 ಪಂಚಸ್ ಎಲ್ಲ ಕಡೆ ಬರುತ್ತೆ. ಸೊ ಅಬ್ಸರ್ವ್ ಮಾಡಿದ್ರೆ ಈಗ ನೋಡಿ, ಇಲ್ಲಿ ದ ಪ್ಯಾಟ್ರನ್. ಸೊ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಡಿಫಿಕಲ್ಟ್, ಬಟ್ ನಮ್ಮ ಕ್ಲಾಸ್ ಕೇಳ್ತಿದ್ರ ಅಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು, ಡೋಂಟ್ ವರಿ. ಓಕೆ. ಸೊ ಎಲ್ಲ ಕಡೆ 2 ಇದೆ, ಇದರಲ್ಲಿ 1 ಇದೆ ಅಲ್ಲ. ನೆಕ್ಸ್ಟು ನೀವು ಅನಿಸಿದ್ರೆ ಯಾವ ಥರ ಕಾಣಿಸ್ತಿದೆ ನಿಮಗೆ ಹೇಳಿ, ಹೆಂಗೆ ಕಾಣಿಸ್ತಿದೆ. ಸೊ ಏನಂದರೆ ಈಗ ಫೋಲ್ಡಿಂಗ್ ಟೆಕ್ನಿಕ್ಕು ಕರೆಕ್ಟು. ಈಗ ನೋಡಿ, ನಾನು ಇದರಲ್ಲಿ ಏನು ಮಾಡಿದ್ದೀನಿ, ನಾನು ಕರೆಕ್ಟಾಗೆ ಫೋಲ್ಡ್ ಮಾಡಿದ್ದೀನಿ ಎಲ್ಲ. ಬಟ್ ಈ ಇಮೇಜ್ ಇದೆಯಲ್ಲ, ಈ ಇಮೇಜಿಗೆ ನಾವು ಕರೆಕ್ಟಾಗಿ ಮಾಡಿದ್ದೀವಿ. ಸೊ ವೆನ್ ಐ ಓಪನ್, ಸೊ ಈ ಥರ ಬರಬೇಕು ಎಕ್ಸ್ ಶೇಪಲ್ಲಿ. ಸೊ ಯಾವುದಿದೆ, ಇದು ಕರೆಕ್ಟ್ ಆಪ್ಷನ್.
ಓಕೆ ಆಪ್ಷನ್ ಬಿ ಯಾವ ಥರ ನಮಗೆ ಯಾವ ಥರ ಕಾಣಿಸ್ತಿದೆ ಎಕ್ಸ್. ಸೊ ದಟ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಆಪ್ಷನ್ ಸಿನೂ ಅಲ್ಲ, ಆಪ್ಷನ್ ಡಿನೂ ಅಲ್ಲ. ಸೊ ಇದು ನೀವು ಯೋಚನೆ ಮಾಡ್ದಂಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಕ್ವೆಶ್ಚನ್ ನಂಬರ್ 30. ಬೇಗ. ಸೊ ಈ ಟೆಕ್ನಿಕ್ನ ಡೈಲಿ ಯೂಸ್ ಮಾಡ್ತಾ ಇರಬೇಕು ಇನಿಷಿಯಲ್ಗೆ. ನೀವು ಅದಾದಮೇಲೆ ನೀವು ಯೋಚನೆ ಮಾಡಿದ್ರೆ ಬಂದುಬಿಡುತ್ತೆ. ಈಗ ನೋಡಿ ಇಲ್ಲಿ 3 ಇದೆ ಡಾಟ್ಸು, ಕರೆಕ್ಟಾ? ಇದನ್ನು ಫೋಲ್ಡ್ ಮಾಡಿದ್ರೆ ಇಲ್ಲೂ 3 ಬರುತ್ತೆ, ನೆಕ್ಸ್ಟ್ ಇಲ್ಲೂ 3 ಬರುತ್ತೆ. ಸೊ ಆ ಥರ, ಈ ಥರ, ಸೊ ಆ ಪ್ಯಾಟರ್ನ್ ಬರುತ್ತೆ. ಓಕೆ, ಸೊ 30th ಮಾಡಿ. ಥರ್ಟಿ ಸೆಕೆಂಡ್ಸ್. ಸೊ ಇದರಲ್ಲಿ ನೀವು ಜಾಸ್ತಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನಿಷಿಯಲಿ, ಬಟ್ ಬರ್ತಾ 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 ನೀವು ಇದರಲ್ಲೂ ಟೈಮ್ ಕನ್ಸ್ಯೂಮ್ ಮಾಡೋದು ಕಮ್ಮಿ ಮಾಡ್ತೀರಾ. ಇಟ್ ಈಸ್ ಬಿಟ್ ಟ್ರಿಕ್ಕಿ, ಬಟ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಏನು ಹೇಳಿದ್ದಾರೆ, ಸೇಮ್ ಅವ್ರು ಫೋಲ್ಡ್ ಮಾಡಿದ್ದಾರೆ ಪೇಪರ್ನ, ನಾವು ಯಾವ ಥರ ಫೋಲ್ಡ್ ಮಾಡಿದ್ದೀವಲ್ಲ, ಏನಂದರೆ ಪ್ಯಾಟ್ರನ್ ಅಷ್ಟೇ ಚೇಂಜ್ ಆಗಿದೆ. ಸೊ ಇನಿಷಿಯಲ್ಗೆ ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲೆಲ್ಲ ಹೇಳ್ತೀನಿ ಫೋಲ್ಡಿಂಗ್ ಟೆಕ್ನಿಕ್ ಯಾವ ಥರ, ಸೀಸರ್ ಇನಿಷಿಯಲ್ಗೆ ನಿಮಗೆ ಅರ್ಥ ಆಗಬೇಕು ಅಂತ. ಸೊ ಈವನ್ ನೀವು ಎಕ್ಸಾಮಲ್ಲಿ ಪೇಪರ್ ತೊಗೊಂಡೋಗು ಕಟ್ ಮಾಡ್ಬೋದು. ಸೊ ದಟ್ಸ್ ನಾಟ್ ಎ ಪ್ರಾಬ್ಲಮ್. ಓಕೆ, ಸೊ ಈಗ ಸ್ಕ್ವೇರ್ ಇದೆ, ಅದನ್ನು ಫೋಲ್ಡ್ ಮಾಡಿದ್ದಾರೆ. ಓಕೆನಾ? ಸೊ ನೆಕ್ಸ್ಟು ಇನ್ಸೈಡ್ ಫೋಲ್ಡ್ ಮಾಡಿದ್ದಾರೆ. ಈ ಥರ ನಾನು ಫೋಲ್ಡ್ ಮಾಡಿದೆ ಈಗ. ಓಕೆ, ನನ್ನ ಹತ್ರ ಒಂದು ಸ್ಮಾಲ್ ಸ್ಕ್ವೇರ್ ಬಂತು, ಇಷ್ಟು ಬಂದಿದೆ. ಸೊ ಅವ್ರೇನು ಮಾಡಿದ್ದಾರೆ, ಇದು ಮತ್ತು ಇಲ್ಲಿ ಕಟ್ ಮಾಡಿದ್ದಾರೆ, ಕರೆಕ್ಟಾ? ಇಲ್ಲಿ ಮತ್ತು ಇಲ್ಲಿ ಕಟ್ ಮಾಡಿದ್ದಾರೆ. ಸೊ ಇಫ್ ಐ ಓಪನ್ ಅಲ್ಲ, ಯಾವ ಥರ ಬರುತ್ತೆ ಹೇಳಿ? ಸೊ ಈಗ ನೀವು ಒನ್ ಸೈಡ್ ಕಟ್ ಮಾಡಿದ್ರೆ ಆ ಕಡೆನೂ ಇರುತ್ತೆ, ಕರೆಕ್ಟಾ? ಸೊ ಆಪ್ಷನ್ಸ್ ಸಿಂಪಲ್ ಇದು, ಅವರು ನಿಮಗೆ ಕನ್ಫ್ಯೂಸ್ ಮಾಡಿಲ್ಲ ಇದರಲ್ಲಿ. ಇಟ್ಸ್ ಎ ವೆರಿ ಈಸಿ ಆಪ್ಷನ್. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಕಟ್ ಆಗಿದೆ. ಸೊ ನೆಕ್ಸ್ಟ್ ಕಟ್ ಆದರೆ ಇಫ್ ಯು ಓಪನ್ ಯು ವಿಲ್ ಗೆಟ್ ಎ ವಿ. ಸೊ ಇದರಲ್ಲಿ ಯಾವುದ್ರಲ್ಲಾದರೂ ವಿ ಕಾಣಿಸ್ತಿದೆಯಾ ನಿಮಗೆ? ಇಲ್ಲ. ಸೊ ಮತ್ತೆ ಅದನ್ನು ಇಫ್ ಯು ಅನ್ವಿಲ್ ಲೈಕ್ ದಿಸ್, ಮೇಲ್ಗಡೆ ಏನು ಕಟ್ ಆಗಿರುತ್ತೆ ಇಲ್ಲೂ ಬರುತ್ತೆ. ಸೊ ಇಲ್ಲಿ ಬಂದಿದೆ ನೋಡಿ. ಮತ್ತು ಇಲ್ಲೇನು ಕಟ್ ಆಗಿದೆ ಉಲ್ಟಾ ಮಾಡಿದ್ರೆ ಈ ಥರ ಬರುತ್ತೆ, ಇಲ್ಲೂ ಒಂದು ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, ಆಪ್ಷನ್ ಡಿ. ಸೊ ಇನಿಷಿಯಲ್ಗೆ ನಡೆಯುತ್ತೆ. ಸೊ ನಾನು ಕಮಿಂಗ್ ಕ್ಲಾಸಸ್ಸಲ್ಲಿ ಇದು ಯಾವ ಥರ ಡೀಟೇಲಾಗಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಯೂಸಿಂಗ್ ಪೇಪರ್ ಟೆಕ್ನಿಕ್. ಬಟ್ ಎಕ್ಸಾಮಲ್ಲಿ ಡಿಪೆಂಡ್ಸ್, ನೀವು ಪೇಪರ್ ಯೂಸ್ ಮಾಡ್ತೀರಾ ಇಲ್ಲ ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಮಾಡ್ತೀರಾ ಅಂತ. ಓಕೆ, ಸೊ ನಾವು 31 ಮಾಡಿ. 1 ಸೆಕೆಂಡ್. ಸೊ 31 ಪ್ರಾಸೆಸ್ ಎಲ್ಲದರಲ್ಲೂ ಸೇಮ್. ಏನು ಹೇಳಿ? ಸೊ ಪ್ರಾಸೆಸ್ ಹಿಂಗೆ ಫೋಲ್ಡ್ ಮಾಡಬೇಕು, ಈ ಕಡೆ ಇಲ್ಲ ಈ ಕಡೆ ಆ್ಯರೋ ಮಾರ್ಕ್ ಇದರಲ್ಲಿ ನೋಡಿ, ಈ ಕಡೆ ಕೊಟ್ಟಿದ್ದಾರೆ ಲೆಫ್ಟಿಗೆ, ಈ ಕಡೆ ರೈಟಿಗೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಮ್ಯಾಜಿನ್ ಮಾಡಬೇಕು ನೀವು, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಮಾಡಿರೋದು. ಓಕೆ, ಬೇಗ. ನೋಡಿ ಏನು ಆನ್ಸರು. ಸೊ ಆ್ಯರೋ ಮಾರ್ಕು ಇಲ್ಲಿದೆ, ಆ್ಯರೋ ಮಾರ್ಕ್ ಈ ಥರ ಇದೆ, ಈ ಥರ ಇದೆ. ಸೊ ನಾನು ಈ ಥರ ಅನ್ಫೋಲ್ಡ್ ಮಾಡಿದೆ ಅಂದರೆ ಇಲ್ಲಿ 1 ಸೆಕೆಂಡ್. ಸೊ ಇಲ್ಲೂ ಆ್ಯರೋ ಮಾರ್ಕ್ ಬರುತ್ತೆ. ಯಾವ ಥರ ಬರುತ್ತೆ? ಈ ಥರ ಬರುತ್ತೆ, ಕರೆಕ್ಟಾ? ಸೊ ಯಾವ್ಯಾವುದ್ರಲ್ಲಿ ಬಂದಿದೆ ಆ ಥರ ನೋಡಿ, ಸಿಂಪಲ್. ಇದರಲ್ಲಿ ಅವ್ರು ಜಾಸ್ತಿ ನಿಮಗೆ ಕನ್ಫ್ಯೂಸೇ ಮಾಡಿಲ್ಲ. ಆಪ್ಷನಲ್ಲಿ ಎಲ್ಲ ಆ್ಯರೋ ಮಾರ್ಕ್ ಈ ಥರನೇ ಇದೆ. ಸೊ ಈ ಡೈರೆಕ್ಷನಲ್ಲೇ ಇದೆ. ಬಟ್ ನೀವು ಪೇಪರ್ನ ಯಾವುದು ಫೋಲ್ಡ್ ಮಾಡಿದ್ರೆ ಆಪೋಸಿಟಲ್ಲಿ ಬರುತ್ತೆ, ಕರೆಕ್ಟಾ? ಸೊ ಇದರಲ್ಲಿ ಜಸ್ಟ್ ಇದೊಂದು ಅಬ್ಸರ್ವ್ ಮಾಡಿದ್ರೆ, ನೀವು ಈ ಸೈಡಲ್ಲಿ ನೀವು ಅನ್ಫೋಲ್ಡ್ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ಯಾಕೆಂದರೆ ಎಲ್ಲ ಸೇಮ್ ಡೈರೆಕ್ಷನಲ್ಲಿದೆ, ಇದಷ್ಟೇ ಆಪೋಸಿಟಲ್ಲಿದೆ. ಬಿಕಾಸ್ ದಟ್ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ. ಸೊ ನೆಕ್ಸ್ಟ್ 32. ಜಸ್ಟ್ ಆ್ಯರೋ ಮಾರ್ಕ್ಸ್ ಚೇಂಜ್ ಆಗುತ್ತೆ. ಸೊ ಪೇಪರ್ ಫೋಲ್ಡಿಂಗ್ ಟೆಕ್ನಿಕ್ ಇಸ್ ಸೇಮ್. ಒಂದ್ಸಲಿ ಲೆಫ್ಟಲ್ಲಿ ಕೇಳ್ತಾರೆ, ಒಂದ್ಸಲಿ ರೈಟಲ್ಲಿ ಕೇಳ್ತಾರೆ. ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ಬೇಗ. ಸೊ 32 ಹೇಳ್ತೀನಿ. ಯೂಟ್ಯೂಬ್ ಅಂದರೆ ವಿಡಿಯೋ ತುಂಬ ಲಾಂಗ್ ಆದರೆ ನಿಮಗೂ ಕೇಳಕ್ಕೆ ಬೇಜಾರು. ಸೊ ಐಲ್ ಮೇಕ್ ಇಟ್ ಫಾಸ್ಟರ್. ಇದರಲ್ಲಿ ನೋಡಿ, ಇಲ್ಲಿ ಸೊ 2 ಸರ್ಕಲ್ ಇದೆ, ಈ ಥರ ಇದೆ ಶೇಪ್, ಕರೆಕ್ಟಾ? ನಾನು ಆ ಕಡೆ ಅನ್ಫೋಲ್ಡ್ ಮಾಡಿದ್ರೆ, ಈ ಟೆಕ್ನಿಕ್ ಯೂಸ್ ಮಾಡಿದ್ರೆ, ಸೊ ನಾವು ಇದನ್ನು ಅನ್ಫೋಲ್ಡ್ ಮಾಡಿದ್ವಲ್ಲ,
ಆವಾಗ ಈಕ್ವಲ್ ಎಲ್ಲ ಕಡೆ ಈಕ್ವಲ್ ಕಾಣಿಸ್ತಿದೆ. ಸೊ ಇಲ್ಲಿ ನೋಡಿ ಪ್ಯಾಟ್ರನ್ ಸೇಮ್ ಥಿಂಗ್ ಇಲ್ಲೂ ಅಪ್ಲೈ ಮಾಡಬೇಕು. ಏನಂದರೆ ಈಗ ಹಿಂಗೆ ಮಾಡಿದ್ರೆ ಆ ಕಡೆನೂ ಬರುತ್ತೆ, ಕರೆಕ್ಟಾ? ಬಟ್ ಆಪೋಸಿಟಲ್ಲಿ ಬರುತ್ತೆ, ನಾಟ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ನೀವು ಇಲ್ಲಿ ನೋಡಿದ್ರೆ ಎಲ್ಲ ಸೇಮ್, ಇದಂತೂ ಇಲ್ಲೇ ಇಲ್ಲ ನೋಡಿ, ಇಲ್ಲಿ ಡಯಾಗನಲಿ ಇದೆ ಸರ್ಕಲ್ಸು. ಇಲ್ಲಿ ನೋಡಿ ಅವ್ರು ಹೆಂಗೆ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಸೊ ಇದು ನೋಡಿ, ಇದು ಡಯಾಗನಲಿನೇ ಕೊಟ್ಟಿದ್ದಾರೆ, ಇದು ಅಲ್ಲ. ಸೊ ಇದರಲ್ಲಿ ಓಕೆ ಇವೆರಡರಲ್ಲಿ ಇದೆ ಈಗ. ಸೊ ಇವೆರಡರಲ್ಲಿ ನೀವು ಯೋಚನೆ ಮಾಡಿದ್ರೆ ಫಿಗರ್ ಔಟ್ ಮಾಡೋದು ತುಂಬ ಈಸಿ. ನೀವು ಒನ್ ಫೋಲ್ಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅನ್ಫೋಲ್ಡ್ ಮಾಡಿದ್ರೆ. ಸೊ ಏನಂದರೆ ಈಗ ನೆಕ್ಸ್ಟ್ ಇಮೇಜ್ ಯಾವ ಥರ ಬರಬೇಕು? ಸೊ ನೆಕ್ಸ್ಟ್ ಇಮೇಜ್ ಬಂದುಬಿಟ್ಟು ಹೆಂಗೆ ಬರಬೇಕು? ಈ ಥರ ಬರಬೇಕು, ಕರೆಕ್ಟಾ? ಸೆಕೆಂಡ್, ನನ್ನ ಡ್ರಾಯಿಂಗ್ ಅಷ್ಟು ಸರಿ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇಮೇಜು ಈ ಥರ ಬರಬೇಕು. ಆಪೋಸಿಟ್ ಮಾಡಿದ್ರೆ, ಓಪನ್ ಮಾಡಿದ್ರೆ ಯಾವುದ್ರಲ್ಲಿ ಬರ್ತಿದೆ? ಎರಡರಲ್ಲೂ ಬರ್ತಿದೆ. ಬಟ್ ನೀವು ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲೈನ್ ಇಲ್ಲ, ಕರೆಕ್ಟಾ? ಬಟ್ ಇದರಲ್ಲಿ ಲೈನ್ ಇದೆ. ಆ್ಯಂಡ್ ಈವನ್ ಡೈರೆಕ್ಷನ್ ಇದೆಯಲ್ಲ, ಸೊ ಡೈರೆಕ್ಷನ್ ಆ್ಯಕ್ಚುಲಿ ಲೈನ್ದು ಹಿಂಗೆ ಬರಬೇಕು. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಆಪ್ಷನ್ 32 ಆಯಿತು. ಸೊ ಫೋಲ್ಡಿಂಗ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ನಿಮಗೆ, ಟ್ರಿಕ್ಕಿ ಇದೆ, ಬಟ್ ಡೋಂಟ್ ವರಿ, ವಿ ಆರ್ ದೇರ್. ಸೊ ಈಗ ನೆಕ್ಸ್ಟ್ 33 ಕ್ವೆಶ್ಚನ್. ಸೊ 33 ಕ್ವೆಶ್ಚನಲ್ಲಿ ಏನಂದರೆ ಸೇಮ್ ಥಿಂಗ್ ನಾವು ಈ ಪಾರ್ಟಲ್ಲಿ ಮಾಡಿದ್ವಲ್ಲ, ಯಾವುದರಲ್ಲಿ ಅಂದರೆ ಸೊ ಫಿಲ್ಡ್ ಇದು ಈ ಪಾರ್ಟಲ್ಲಿ, ಪಾರ್ಟ್ ನಂಬರ್ 6ಅಲ್ಲಿ. ಸೊ ಕಂಪ್ಲೀಟ್ ಫಿಗರ್ ಆಗಬೇಕು. ಸೊ ಸೇಮ್ ಥಿಂಗ್, ಬಟ್ ಇದರಲ್ಲಿ ಅವರು ಹಾಫ್ ಕೊಡೋಲ್ಲ. ಸೊ ದೇ ವಿಲ್ ಗಿವ್ ಸಮ್ ಬಿಟ್ಸ್ ಆ್ಯಂಡ್ ಪೀಸಸ್. ಓಕೆ, ಸೊ ಬಿಟ್ಸ್ ಆ್ಯಂಡ್ ಪೀಸಸ್ ಯಾವ ಥರ ಅಂದರೆ ಈಗ ನೋಡಿ 33ಅಲ್ಲಿ ಫಿಗರ್ ಈಸ್ ಆನ್ ದ ಲೆಫ್ಟ್ ಸೈಡ್ 4. ಸೊ ಸೇಮ್ ಕ್ವಶನ್ ಅಂತೂ ಚೇಂಜ್ ಆಗಲ್ಲ. ಏನಂದರೆ ಈಗ ಯು ಹ್ಯಾವ್ 1, 2 ಆ್ಯಂಡ್ 3 ಪಾರ್ಟ್ಸ್. ಸೊ ಇದನ್ನು ಮರ್ಜ್ ಮಾಡಿದ್ರೆ ಒಂದು ಸ್ಕ್ವೇರ್ ಆಗಬೇಕು. ಓಕೆ, ಮಾಡಿ ಬೇಗ. ಸೊ ಯು ಕ್ಯಾನ್ ಆಲ್ಟರ್ನೇಟ್ ಎನಿಥಿಂಗ್. ಈಗ ಇಟ್ಸ್ ಲೈಕ್ ಎ ಪಝಲ್. ಓಕೆ, ಸೊ ಇಟ್ಸ್ ಎ ಪಝಲ್ ಓನ್ಲಿ. ಸೊ 3 ಪಾರ್ಟ್ ಇದೆ, 3 ಪಾರ್ಟ್ನ ನೀವು ಕರೆಕ್ಟಾಗಿ ಶೇಪ್ ಮಾಡಿದ್ರೆ ಒಂದು ಸ್ಕ್ವೇರ್ ಆಗಬೇಕು, ಅದರಲ್ಲಿ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಆಗಬೇಕು. ಸೊ ದಟ್ ಈಸ್ ಅ ಕ್ವೆಶ್ಚನ್. ಸೊ ಯಾರ್ಯಾರು ಏನೇನು ಆನ್ಸರ್ ಹೇಳ್ತೀರಾ ಬೇಗ? ಸೊ ನೋಡಿ ಏನಂದರೆ ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರಿ ಅಂದರೆ ಸೊ ಈ ಥರ ಇದೆ. ನೆಕ್ಸ್ಟು 2 ಪಾರ್ಟ್ನ ಫಿಲ್ ಮಾಡಬೇಕು, ಪರ್ಫೆಕ್ಟಾಗಿ ಫಿಟ್ ಆಗಬೇಕು, ಕರೆಕ್ಟಾ? ಸೊ ನಾನೇನಂತೀನಿ, ಈ ಇಮೇಜ್ನ ಡ್ರಾ ಮಾಡಿ ಈ ಥರ. ಓಕೆ, ಒಂದು ಇಮೇಜ್ ಸಿಕ್ತು ನಿಮಗೆ. ಕ್ವೆಶ್ಚನ್, ಸೊ ದಿಸ್ ಇಸ್ ಫಸ್ಟ್ ಪಾಯಿಂಟ್, ದಿಸ್ ಇಸ್ ಥರ್ಡ್ ಪಾಯಿಂಟ್, ನೆಕ್ಸ್ಟ್ ಉಳಿದಿದ್ದೇನು ಇದು, ಕರೆಕ್ಟಾ? ಬಟ್ ಈ ಥರ ಬರುತ್ತೆ. ಒಂದು ಸೆಕೆಂಡ್, ನೋಡಿ ಈ ಇಮೇಜ್ ಬರುತ್ತೆ, ದಿಸ್ ಇಸ್ ಸೆಕೆಂಡ್. ಸೊ ಅದನ್ನು ರೀಅರೇಂಜ್ ಮಾಡಬೇಕು. ಸೊ ನೀವು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನೋಡಿ, ಇದರಲ್ಲಂತೂ ಕ್ರಾಸಲ್ಲಿ ಕೊಟ್ಟಿದ್ದಾರೆ. ಸೊ ಕ್ರಾಸಲ್ಲಿ ರೀಅರೇಂಜ್ ಮಾಡೋದಿಲ್ಲ, ಲೈಕ್ ಸೇಮ್ ಫಿಟ್ ಆಗಬೇಕಷ್ಟೇ. ಇದನ್ನು ಅವರು ಪೀಸ್ ಮಾಡಿ ಹೊರಗೆ ಹಾಕಿದರೆ ಇಫ್ ಯು ಫಿಟ್ ಇಟ್ ಶುಡ್. ಸೊ ಇದಲ್ಲ, ಇದು ನೋಡಿ ಇದಂತೂ ಫಿಟ್ಟೇ ಆಗಲ್ಲ ಕರೆಕ್ಟಾಗಿ, ಬಿಕಾಸ್ ದಿಸ್ ಪಾರ್ಟ್ ಈಸ್ ಮಿಸ್ಸಿಂಗ್ ಫ್ರಮ್ ಹಿಯರ್, ಕರೆಕ್ಟಾ? ಈ ಥರ. ಸೊ ಇದು ಅಲ್ಲ, ಇವೆರಡರಲ್ಲಿದೆ. ಇವೆರಡರಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಏನಂದರೆ ವೆನ್ ಯು ಸಿ ದ ಲೈನ್ ಅಲ್ಲ, ಸೊ ಇದನ್ನು ಜೋಡಿಸಿದ್ದಾರೆ ಕರೆಕ್ಟಾಗಿ. ಸೊ ಜೋಡಿಸಿದ್ರೆ ಇಲ್ಲಿ ಲೈನ್ ಬರಬಾರ್ದು, ಯಾಕೆಂದರೆ ಇದರಲ್ಲಿ ಲೈನ್ ಕೊಟ್ಟಿದ್ದಾರಾ ನೋಡಿ, ಇದರಲ್ಲಿ ಲೈನೇ ಇಲ್ಲ, ಬಟ್ ಇದರಲ್ಲಿ ಲೈನ್ ಕೊಟ್ಟಿದ್ದಾರೆ ಅವರು. ಸೊ ಕರೆಕ್ಟ್ ಅಲ್ಲ ಇದು. ಓಕೆ, ಸೊ ನೆಕ್ಸ್ಟು 34th ಮಾಡೋಣ. ಬೇಗ. ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪೀಸಸ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಮಾಡಿ. ಓಕೆ, ಏನಿಲ್ಲ, ಫಸ್ಟಿಗೆ ಸಿಂಪಲ್ ಟೆಕ್ನಿಕ್ ಏನು, ನಂಬರಿಂಗ್ ಮಾಡ್ಕೊಳ್ಳಿ. 1, 2, 3 ಆ್ಯಂಡ್ 4 ನಂಬರಿಂಗ್ ಮಾಡಿದ್ರೆ ನಿಮಗೆ ಈಸಿ ಇರುತ್ತೆ, ನೆನಪಿರುತ್ತೆ. ಸೊ ನಾನು ಎಲ್ಲಿ ಫಿಟ್ ಮಾಡ್ಬೋದು ಕರೆಕ್ಟಾಗಿ ಅಂತ. ಓಕೆ, ಸೊ ಇಲ್ಲಿ ನೋಡಿ ಕ್ವಶನಲ್ಲೇ 1, 2, 3, 4, 5 ಇದು ಅಲ್ವೇ ಅಲ್ಲ. ಓಕೆ, 1, 2, 3, 4 ಇದರಲ್ಲಿ 4 ಇದೆ, ಇದರಲ್ಲೂ 4 ಇದೆ, ಇದರಲ್ಲೂ 4 ಇದೆ. ಸೊ ಹೆಂಗೆ ಎಲಿಮಿನೇಟ್ ಮಾಡ್ತೀರಾ? ಸೊ ನೀವು ಈ ಇಮೇಜ್ ನೋಡಿದ್ರೆ ಯಾವ ಥರ ಇದೆ, ಇಲ್ಲಿ ನೋಡಿ ಈ ಥರ ಇದೆ. ಓಕೆನಾ? ನನ್ನ ಡ್ರಾಯಿಂಗ್ ಸರಿ ಇಲ್ಲ, ಫಸ್ಟೇ ಹೇಳಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನಂದರೆ, ಒಂದು ಸೆಕೆಂಡ್ ಕರೆಕ್ಟಾಗಿ ಡ್ರಾ ಮಾಡ್ತೀನಿ.
ಓಕೆ, ಈ ಥರ ಇದೆ. ಇದು ಫಸ್ಟ್ ಪಾಯಿಂಟ್. ರೀಅರೇಂಜ್ ಮಾಡಬೇಕಷ್ಟೇ. ಸೊ ಸೆಕೆಂಡ್ ನೋಡಿ, ಎರಡು ಸಿಮಿಲರ್ ಇದೆ, ಕರೆಕ್ಟಾ? ನಾನೇನು ಮಾಡ್ತೀನಿ, ಇದನ್ನು ಮರ್ಜ್ ಮಾಡ್ತೀನಿ. ಆಯಿತು. ಈಗ ಇನ್ನೆರಡು ಪಾಯಿಂಟ್ ಉಳಿಯುತ್ತೆ, ಥರ್ಡು ಮತ್ತು ಫೋರ್ತ್. ಫೋರ್ತ್ ಎಲ್ಲ ಹಾಕ್ತೀನಪ್ಪ ಅಂದರೆ ನಾನು ಇಲ್ಲೊಂದು ಥರ್ಡ್ ಬರುತ್ತೆ, ಇಲ್ಲೊಂದು ಫೋರ್ತ್ ಬರುತ್ತೆ. ಸೊ ಯಾವ ಇಮೇಜು? ಆಪ್ಷನ್ ಎ, ಈಸಿ. ಓಕೆನಾ? ಸೊ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 35. ತುಂಬ ಈಸಿ ಇದೆ, ಬೇಗ ಮಾಡಬೇಕು, 10 ಸೆಕೆಂಡಲ್ಲಿ ಮಾಡ್ಬೋದು. ಸೊ ಯಾರು 10 ಸೆಕೆಂಡಲ್ಲಿ ಮಾಡ್ತಾರೆ? ಓಕೆ, 35 ಹೇಳ್ತೀನಿ ನೋಡಿ. ಫಸ್ಟಿಗಂತೂ ನೋಡಿ, ಟ್ರಯಾಂಗಲ್ ಅಂತೂ ಇದೆ, 1, 2 ಆ್ಯಂಡ್ 3 ಅಷ್ಟೇ. ಓಕೆನಾ? ಸೊ ನೀವು ಇದನ್ನು ಕರೆಕ್ಟಾಗಿ ಮರ್ಜ್ ಮಾಡಬೇಕು. ಸೊ ನಾನು ಇಲ್ಲಿ ನೋಡಿ, ಟ್ರಯಾಂಗಲ್ ಅಂತೂ 2, 3, 4ರಲ್ಲೂ ಸೇಮ್ ಇದೆ. ಬಟ್ ಏನು ಮಾಡಿದ್ದಾರೆ, ಇಲ್ಲೊಂದು ಟ್ರಯಾಂಗಲ್ ಇದೆ, ಸೊ ಇದರಲ್ಲಿ ರೆಕ್ಟ್ಯಾಂಗಲ್ ಇದೆ, ರೆಕ್ಟ್ಯಾಂಗಲ್. ಓಕೆ, ಸೊ ಇದಂತೂ ಅಲ್ಲ. ನೆಕ್ಸ್ಟು ಈ ಟ್ರಯಾಂಗಲ್ ನೋಡಿ, ಇಲ್ಲಿ ಎಕ್ಸ್ಟ್ರಾ ರೆಕ್ಟ್ಯಾಂಗಲ್ನ ಹೊರಗೆ ಮಾಡಿದೆ. ಇಟ್ ಶುಡ್ ಟಚ್ ಪ್ರಾಪರ್ಲಿ. ಓಕೆನಾ? ಹೆಂಗೆ ಅಂದರೆ ನೀವು ಅದನ್ನು ಫಿಟ್ ಮಾಡಿದ್ರೆ ನಿಮಗೆ ಅನ್ನಿಸ್ಬಾರ್ದು ಅದು 3 ಸೇಮ್ ಅಂದರೆ ಡಿಫ್ರೆಂಟ್ ಪಾರ್ಟ್ ಇದೆ ಅಂತ. ಓಕೆ, ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟು ಇಲ್ಲೊಂದು ಟ್ರಯಾಂಗಲ್ ಹಾಕ್ತೀನಿ, ಇಲ್ಲೊಂದು ಇದಾಗ್ತೀನಿ. ಒಂದು ಸೆಕೆಂಡ್, ನಾನು ಇಲ್ಲಿ ನೋಡಿ, ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಸ್ಕ್ವೇರ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, ಆಪ್ಷನ್ ಡಿ. ಓಕೆ, ಯಾಕೆ ಆಪ್ಷನ್ ಎ ಆಗಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ 3 ಟ್ರಯಾಂಗಲ್ ಇದೆ, ಇಟ್ಸ್ ನಾಟ್ ಎ ಸ್ಕ್ವೇರ್. ಓಕೆ, ಸೊ ಇದರಲ್ಲಿ ಸ್ಕ್ವೇರ್ ಇದೆ, ಬಟ್ ದಟ್ ಲೈನ್ ಇಫ್ ಇಟ್ ಇಸ್ ನಾಟ್ ದೇರ್ ಅಲ್ಲ, ಇದು ಆಪ್ಷನ್ ಆಗ್ಬೋದಿತ್ತು. ಬಟ್ ಆಪ್ಷನ್ ಡಿ is the correct answer. Okay, so next we'll go to 36. ಬೇಗ. ಸೊ ಇದರಲ್ಲಿ ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ, 1, 2, 3 and 4 parts are there. Okay, so you need to arrange in a perfect square. But when you observe ಅಲ್ಲ, so in this part, so ಇಲ್ಲೊಂದು ಇದಿದೆ ಮತ್ತು ಇಲ್ಲೊಂದು ಬಾರ್ ಇದೆ. But what we have is, we have only one. Correct? So eliminate directly. So it will save you time in exam also. Next ಇಲ್ಲಿ ನೋಡಿ, so next ಏನು ಮಾಡ್ಬೋದು ಅಂದರೆ, there are 2 options in this. ಸೊ ಇದರಲ್ಲಿ ಯಾವುದಾಗಿರ್ಬೋದು, ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ ನಿಮಗೆ. ಯಾವ ಥರ ಅಂದರೆ, ಇದೇನು ಬಾರ್ ಇದೆಯಲ್ಲ, ದಿಸ್ ಈಸ್ ಈಕ್ವಲ್, ಇಲ್ಲೂ ಮತ್ತು ಇಲ್ಲೂ ಈಕ್ವಲ್ ಇದೆ. ಒಂದು ಲೈನ್ ಹಾಕಿದ್ರೆ ಬೋತ್ ಆರ್ ಈಕ್ವಲ್. ಬಟ್ ಹಿಯರ್ ವೆನ್ ಯು ಸಿ ಅಲ್ಲ, ಇಟ್ ಈಸ್ ಅನ್ಈಕ್ವಲ್. ಸೊ ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಿತ್ತು, ಬಟ್ ಇಟ್ ಹ್ಯಾಸ್ ಎಕ್ಸ್ಟೆಂಡೆಡ್. ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಡಿ. ಆಪ್ಷನ್ ಡಿಲಿ, ಸೊ ವೆನ್ ಯು ಸಿ ಅಲ್ಲ, ದಿಸ್ ಈಸ್ ಓಪನ್, ಇದ್ರ ಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ಲಾಕ್ ಆಗಬೇಕು. But here it is extended. See, it is extended. ಏನಂದರೆ this is the correct option. ನೋಡಿ, if you fit, it will perfectly fit to a square. Okay, option C. Why not option D? Because the elongation ಅಂದರೆ ತುಂಬ ಉದ್ದ ಇದೆ, ಅದು ಅಷ್ಟು ಇರಬಾರ್ದಿತ್ತು. ಸೊ ಏನಂದರೆ, ದಿಸ್ ಬಾರ್ ಇಟ್ ಶುಡ್ ಫಿಟ್ ಅಪಾನ್ ದಿಸ್ ಸ್ಟ್ರಕ್ಚರ್. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಟು ಪಾರ್ಟ್ 10. ದಿಸ್ ಈಸ್ ವೆರಿ ಈಸಿ, ಒಂದು ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಏನಂದರೆ ಎಂಬೆಡೆಡ್ ಫಿಗರ್ ಇದೆ. ಸೊ ಇದೇನು ಫಿಗರ್ ಇದೆಯಲ್ಲ, ಸೊ ಇದು ಈ ಇಮೇಜಸಲ್ಲಿ ಯಾವುದ್ರಲ್ಲೋ ಒಂದು ಇದೆ, ಅದು ನೀವು ಹುಡುಕಬೇಕು. ಸೊ ನೀವು ಚಾಂಪಿಯನ್ಸ್, ಸೊ ಬೇಗ ಹೇಳ್ಬೇಕು ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ. ಓಕೆ, ನೋಡಿ, ಫಸ್ಟ್ ಆಫ್ ಆಲ್, ಸೊ ಈ ಎಂಬೆಡೆಡ್ ಫಿಗರ್ ಇದೆಯಲ್ಲ, ಅದನ್ನು ನೀವು ಬರ್ಕೊಳ್ಳಿ. ಓಕೆನಾ? ಸೊ ಆಪ್ಷನ್ ಎ ಬಿ ಸಿ ಡಿಲಿ ಯಾವುದಾಗಿರ್ಬೋದು?
ಸೊ ಐ ವಿಲ್ ಟೆಲ್. ಈಗ ನೀವು ಕನ್ಫ್ಯೂಸ್ ಆಗ್ತೀರಾ ಏನು ಅಂದರೆ ಆಪ್ಷನ್ ಎ ಬಿ ಸಿ ಡಿಲಿ ಸೊ ಯಾವ ಥರ ಬೇಕು ಇಮೇಜು, ಈ ಥರ ಬೇಕು. ಓಕೆ, ಸೊ ನೆಕ್ಸ್ಟು ಹಿಂಗೆ ಮಾಡಿದ್ರೆ ಇದ್ರಲ್ಲಿ ಫಿಟ್ ಆಗ್ತಿದೆ ಕರೆಕ್ಟಾಗಿ. ಸೊ ನಾನು ಇಲ್ಲಿ ಟ್ರೈ ಮಾಡ್ತೀನಿ. ಹೆಂಗೆ ಬೇಕು ನನಗೆ, ಈ ಥರ ಬೇಕು, ಕರೆಕ್ಟಾ? ಬಟ್ ಹಿಯರ್ ಇಲ್ಲಿ ಎಕ್ಸ್ಟ್ರಾ ಲೈನ್ ಕೊಟ್ಟಿದ್ದಾರೆ, ಸೊ ಇಟ್ ಇಸ್ ನಾಟ್, ಇದು ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಟ್ರೈ ಮಾಡೋಣ. ಈ ಥರ ಬೇಕು ನನಗೆ, ಬರಲ್ಲ. ಸೊ ಈ ಥರ ಬೇಕು, ಬರಲ್ಲ. ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಎ. ಓಕೆ, ಸೊ ಇಟ್ ಈಸ್ ಎಂಬೆಡೆಡ್ ಇನ್ ದ ಫಿಗರ್. ಈ ಪಾರ್ಟ್ನ ಅವ್ರು ತೆಗೆದು ಕೊಟ್ಟಿದ್ದಾರೆ ನಿಮಗೆ, ನೀವು ಹುಡುಕಿ ಅದರೊಳಗೆ ಅಂತ. ಸೊ ನೀವು ಹುಡುಕ್ಬೇಕು. ಓಕೆ, ಸೊ ನೆಕ್ಸ್ಟು 38 ಮಾಡಿ ಬೇಗ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ವೈ ಕೊಟ್ಟಿದ್ದಾರೆ, ಉಲ್ಟಾ ವೈ. ಸೊ ವೈನ ನೀವು ಉಲ್ಟಾ ಮಾಡಿದ್ರೆ ಹಿಂಗೆ ಅನಿಸುತ್ತೆ. ಓಕೆ, ಸೊ ಹುಡುಕಿ. ಎಕ್ಸಾಕ್ಟ್ ಹಂಗೆ ಇರುತ್ತೆ. ಓಕೆನಾ? ಅದನ್ನೇ ಉಲ್ಟಾ ಮಾಡಬೇಕು, ರೊಟೇಟ್ ಏನೂ ಇಲ್ಲ. ಸೊ ಅದು ಎಕ್ಸಾಕ್ಟಾಗಿರುತ್ತೆ. ಎಲ್ಲಿರುತ್ತೆ? ಈಗ ನೋಡಿ, ನಂಗೆ ಇಲ್ಲಿ ವೈ ಬೇಕು, ಬಟ್ ಇಲ್ಲಿ ವೈ ಇದೆಯಾ? ಇಲ್ಲ. ನಂಗೆ ಇಲ್ಲಿ ವೈ ಬೇಕು, ಇಲ್ಲಿ ಕರೆಕ್ಟ್ ಇದೆ, ಬಟ್ ಇಲ್ಲಿ ಅವ್ರು ಒಂದು ಲೈನ್ ಕೊಡಬೇಕು, ಅದು ಕೊಟ್ಟಿಲ್ಲ. ಇಲ್ಲಂತೂ ವೈ ಇಲ್ವೇ ಇಲ್ಲ, ಕರೆಕ್ಟಾ? ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್? ಇದೆ, ಬಟ್ ಯಾವ ಥರ ನೋಡಿ, ಇಫ್ ಯು ಅಬ್ಸರ್ವ್ ಡೀಟೇಲ್ ಎಲ್ಲ ಇಲ್ಲಿ ನೋಡಿ. ಸೊ ದಿಸ್ ಈಸ್ ವೈ ವಿಚ್ ಮ್ಯಾಚಸ್ ದ ಕ್ವೆಶ್ಚನ್ 38. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ is the correct option. Next to 39. So 39 ಇಲ್ಲಿ ನೋಡಿ, ಒಂದು ಕನ್ಸಿಡರ್ ಒಂದು ಮನುಷ್ಯ ಇದ್ದಾನೆ. ಸೊ 2D ಅಲ್ಲ, ಸೊ ಸಣ್ಣವರಿದ್ದಾಗ ನಾವು ಡ್ರಾ ಮಾಡ್ತಿದ್ವಲ್ಲ ಆ ಥರ. ಸೊ ಕಾಲಿದೆ, ಕೈ ಇದೆ, ಬಟ್ ಇದರಿಂದ ಅವರು ಒಂದು ಪಾರ್ಟ್ ತಗೊಟ್ಟಿದ್ದಾರೆ ನಿಮಗೆ, ನೀವು ಅದನ್ನು ಹುಡುಕಬೇಕು ಬೇಗ. ಇದು ಆ್ಯಕ್ಚುಯಲ್ ಮನುಷ್ಯ ಅಂದ್ಕೊಳ್ಳಿ, ಓಕೆನಾ? ಕಾಣಿಸ್ತಿಲ್ಲ. ಸೊ ಬಟ್ ಅದರಿಂದ ಒಂದು ಪಾರ್ಟ್ ತಗೊಟ್ಟಿದ್ದಾರೆ. ಇಲ್ಲ ಈ ಆಪ್ಷನಲ್ಲಿ ನೀವು ಮ್ಯಾನೇಜ್ ಮಾಡಬೇಕು. ಈಗ ನೀವು ಕರೆಕ್ಟಾಗಿ ಆಪ್ಷನ್ ಮಾಡಿದ್ರೆ ಒಂದು ಸರ್ಕಲ್ ಇದೆ, ಒಂದು ಟ್ರಯಾಂಗಲ್ ಇದೆ, ಓಕೆನಾ? ಸೊ ನಾನು ಇಲ್ಲಿ ನೋಡಿ ಸರ್ಕಲ್ ಇದೆ, ಬಟ್ ಇಲ್ಲಿ ಕೈ ಇಲ್ಲ, ಕೈ ಅಂದ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ಕೈ ಇದೆ, ಬಟ್ ಕೆಳಗಿದೆ, ಬಟ್ ಇಲ್ಲಿ ನಮಗೆ ಸರ್ಕಲಿಗೆ ಟಚ್ ಆಗಿರಬೇಕು. ಓಕೆ, ಇಲ್ಲಿ ಒಂದು ಕೈ ಕೊಟ್ಟಿದ್ರೆ ಇನ್ನೊಂದು ಕೈ ಕೊಡೋದು ಮರ್ತೋಗ್ಬಿಟ್ಟಿದ್ದಾರೆ ಅವರು. ಹಾಂ, ಸೊ ಆಪ್ಷನ್ ಈಸ್ ಇಲ್ಲಿ ನೋಡಿ, ಕರೆಕ್ಟ್. ಈ ಇಮೇಜನ್ನ ಅವ್ರು ಕೊಟ್ಟಿದ್ದಾರೆ ನಿಮಗೆ, ಎಕ್ಸ್ಟ್ರಾಕ್ಟ್ ಮಾಡಿ. ಆಪ್ಷನ್ ಡಿ. ಓಕೆ, ದಟ್ಸ್ ದ ರೈಟ್ ಆನ್ಸರ್. ಸೊ ಡೂ ಇಟ್ ಫಾರ್ 40 ನಾವು. ನೋಡಿ, ಟೈಮೇ ಗೊತ್ತಾಗಿಲ್ಲ, ಆಲ್ರೆಡಿ ನಾವು 40th ಕ್ವಶನಿಗೆ ಬಂದಿದ್ದೀವಿ. ಸೊ ದಿಸ್ ಆಲ್ಮೋಸ್ಟ್ ಚಾಪ್ಟರ್ ಇಸ್ ಸೆಕ್ಷನ್ 1 ಕಂಪ್ಲೀಟೇ ಮಾಡಿಬಿಟ್ಟಿದ್ದೀವಿ. ಬೇಗ ಆಪ್ಷನ್ ಅಂದರೆ ಕ್ವಶನ್ ನಂಬರ್ 40, ಬೇಗ ಬೇಗ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ, ಬಟ್ ನೀವು ಕರೆಕ್ಟಾಗಿ ಮಾಡಿದ್ರೆ ವಿಲ್ ಫಾಸ್ಟ್. ನೀವು ಅದನ್ನು ಡ್ರಾ ಮಾಡ್ಕೊಳ್ಳಿ, ಡ್ರಾ ಮಾಡಿ ಫಿಟ್ ಮಾಡಿದ್ರೆ ಇಟ್ ಈಸ್ ಪರ್ಫೆಕ್ಟ್. ಇದರಲ್ಲಿ ಒಂದು ಸ್ವಲ್ಪ ಅವ್ರು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ. ಸೊ ಐ ವಿಲ್ ಟೆಲ್ ಏನಿದೆ ಇಲ್ಲಿ. ಸೊ ವಿ ವಿಲ್ ಡ್ರಾ ಥ್ರೂ ಡಯಾಗ್ರಾಮ್ಸ್. ಏನಿದೆ ಸೇಮ್ ಟು ಸೇಮ್ ಡ್ರಾ ಮಾಡಿ ಬೇಕಾದರೆ. ಸೊ ನಾವು ದೇರ್ ಇಸ್ ಅ ಟ್ರಯಾಂಗಲ್. ಓಕೆ, ಸೊ ನಾವು ಇದು ಇಲ್ಲಿ ಕೆಳಗೆ ಬರಬೇಕು. ಸಾರಿ, ಸೊ ದೇರ್ ಇಸ್ ಅ ಟ್ರಯಾಂಗಲ್. ಇಫ್ ಯು ಅಬ್ಸರ್ವ್, ಇಲ್ಲಿ ಯಾವುದೋ ಒಂದು ಲೈನ್ ಇಲ್ಲ, ಬಟ್ ಇಲ್ಲಿ ಲೈನ್ ಕೊಟ್ಟಿದ್ದಾರೆ. ಸೊ ಅಲ್ಲ, ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲ್ ಡ್ರಾ ಇಲ್ಲಿ ಮಾಡೋಣ ಫಸ್ಟು. ಸೊ ಇಲ್ಲಿ ಟ್ರಯಾಂಗಲ್ ಡ್ರಾ ಮಾಡಿದೆ, ಕೆಳಗೆ ಬಂದೆ ನಾನು. ಬಟ್ ಇಫ್ ಯು ಅಬ್ಸರ್ವ್ ಅಲ್ಲ, ಈ ಲೈನು ಮತ್ತು ಇಲ್ಲಿ, ಸೊ ದೇರ್ ಇಸ್ ಅ ಗ್ಯಾಪ್, ಬಟ್ ಅವರು ಡೈರೆಕ್ಟು ಡಯಾಗನಲ್ಗೆ ಅಟ್ಯಾಚ್ ಮಾಡಿದ್ದಾರೆ. ಡಯಾಗನಲ್ಗೆ ಅಟ್ಯಾಚ್ ಆಗಿದೆ, ಕರೆಕ್ಟಾ? ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಸ್ಟ್ರೈಟ್ ಲೈನ್. ಬಟ್ ಇಮೇಜಲ್ಲಿ ಹೆಂಗಿದೆ? ಇಮೇಜಲ್ಲಿ ಸೊ ದೇರ್ ಇಸ್ ಅ ದಿಸ್ ಪಾರ್ಟ್ ಈ ಥರ ಬಂದಿದೆ, ಕರೆಕ್ಟಾ? ಇದರಲ್ಲಿ ಇಲ್ಲ. ಟ್ರಯಾಂಗಲ್ ಡ್ರಾ ಮಾಡಿದ್ವಪ್ಪ. ನೆಕ್ಸ್ಟು ಇಲ್ಲಿ ಬಂದ್ವಿ, ಇಲ್ಲೂ ಕರೆಕ್ಟ್ ಇದೆ, ಇಲ್ಲೂ ಕರೆಕ್ಟ್ ಇದೆ, ಈ ಥರ ಮಾಡಿದ್ವಿ. ನೆಕ್ಸ್ಟು ಇಫ್ ಐ ಡ್ರಾ ಹಿಯರ್, ಇಲ್ಲಿ ಆ್ಯಕ್ಚುಲಿ ನನಗೆ ಒಂದು ಟ್ರಯಾಂಗಲ್ ಬೇಕಿತ್ತು, ಇಲ್ಲಿ ಅವರು ಒಂದು ಲೈನ್ ಕೊಡೋದು ಮರ್ತೋಗಿದ್ದಾರೆ, ಕರೆಕ್ಟಾ? ಎಲ್ಲಿ ಲೈನ್ ಕೊಡಬೇಕಿತ್ತು ಅವ್ರು ಆ್ಯಕ್ಚುಲಿ ಇಲ್ಲಿ ಲೈನ್ ಕೊಟ್ಟಿದ್ರೆ ದಿಸ್ ವಾಸ್ ದ ಕರೆಕ್ಟ್ ಆನ್ಸರ್, ಬಟ್ ಅವ್ರು ಕೊಟ್ಟಿಲ್ಲ.
ಸೊ ವಾಟ್ ಇಸ್ ದ ಆಪ್ಷನ್? ಆಪ್ಷನ್ ಈಸ್ ಇಲ್ಲಿ ನೋಡಿ, ಈಗ ನಾನು ಡ್ರಾ ಮಾಡ್ತೀನಿ, ಒಂದು ಟ್ರಯಾಂಗಲ್ ಡ್ರಾ ಮಾಡಿದೆ. ಸೊ ಇಲ್ಲಿ ಬಂದೆ, ಸೊ ಹಿಯರ್ ಈ ಥರ ಇಮೇಜ್ ಥರನೇ ಡ್ರಾ ಮಾಡಿದೆ. ನಾವು ದೆರ್ ಇಸ್ ಅ ಟ್ರಯಾಂಗಲ್ ಆಲ್ಸೋ. ಎರಡು ಸೇಮ್ ಕಾಣಿಸ್ತಾ ಇಲ್ವಾ? ಹಾಂ, ನನ್ನ ಡ್ರಾಯಿಂಗ್ ಅದು ಸರಿ ಇಲ್ಲ, ಬಟ್ ನೋಡಿ ಆಪ್ಷನ್ ಬಿ. ಓಕೆ, ಆಪ್ಷನ್ ಸಿನೂ ಅಲ್ಲ, ಆಪ್ಷನ್ ಡಿನೂ ಅಲ್ಲ. ಸೊ ದಿಸ್ ಇಸ್ 40th ಕ್ವೆಶ್ಚನ್. ಸೊ 40thಗೆ ನಿಮ್ಮದು ಸೆಕ್ಷನ್ 1 ಮುಗ್ದೇ ಹೋಯಿತು ನೋಡಿ. ಆಲ್ರೆಡಿ ನಾವು 40thಗೆ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಹೇಳೋದು, ಅಂದರೆ ನಮ್ಮದು ಕ್ಲಾಸಸ್ನ ಫಾಲೋ ಮಾಡಬೇಕು ಕರೆಕ್ಟಾಗಿ. ಸೊ ಯು ವಿಲ್ ಸಾಲ್ವ್ ಆಲ್ ದ ಕ್ವೆಶ್ಚನ್ಸ್. ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ವಿ ವಿಲ್ ಸಾಲ್ವ್ ಮ್ಯಾಥ್ಸ್. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ವಿ ವಿಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ನಾವೀಗ ಪ್ಯಾಸೇಜ್ನ ಸಾಲ್ವ್ ಮಾಡೋಣ. ಸೊ ಇನ್ ದಿಸ್ ಇಸ್ ದ ಲ್ಯಾಂಗ್ವೇಜ್ ಟೆಸ್ಟ್. ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಇರುತ್ತೆ. ಸೊ ಟುಡೇ ವಿ ಆರ್ ಸಾಲ್ವಿಂಗ್ ದ ಇಂಗ್ಲೀಷ್ ಒನ್. ಸೊ 4 ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ 4 ಪ್ಯಾಸೇಜಲ್ಲಿ ಯು ನೀಡ್ ಟು ಆನ್ಸರ್. ಪ್ಯಾಸೇಜ್ನ ಓದಬೇಕು. ಪ್ಯಾಸೇಜ್ ಅಂದರೆ ಏನು ಅಂದರೆ ಒಂದು ಗದ್ಯ ಭಾಗ. ಓಕೆನಾ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಿಂದ ಒಂದು 4 ಕ್ವಶನ್ ಕೇಳಿರ್ತಾರೆ, 5 ಕ್ವಶನ್ ಕೇಳಿದ್ದಾರೆ. ಸೊ ಆ 5 ಕ್ವಶನ್ನ ನೀವು ಈ ಪ್ಯಾರಾಗ್ರಾಫಲ್ಲೇ ಆನ್ಸರ್ ಇರುತ್ತೆ, ಅದನ್ನು ಹುಡುಕಬೇಕು. ಇಲ್ಲ ಅಂದರೆ ಅದ್ರ ಬಗ್ಗೆ ಮೀನಿಂಗ್ ಕೇಳಿರ್ತಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಆ್ಯಂಟೋನಿಮ್ಸು, ಸಿನಾನಿಮ್ಸ್. ಆ್ಯಂಟೋನಿಮ್ಸು ಮತ್ತು ಸಿನಾನಿಮ್ಸ್ ಬಗ್ಗೆನೂ ಹೇಳ್ತೀನಿ. ಸಿನಾನಿಮ್ಸ್ ಅಂದರೆ ಏನು? ಸಿಮಿಲರ್ ವರ್ಡ್ಸ್. ಓಕೆನಾ. ಸೊ ಇಲ್ಲಿ ಯಾವುದೋ ಒಂದು ವರ್ಡ್ ಇರುತ್ತೆ, ಯೂನಿಕ್ ಅಂತ ಇರುತ್ತೆ, ಅದ್ರ ಸಿಮಿಲರ್ ವರ್ಡ್ ಕೇಳ್ತಾರೆ. ಸೊ ಏನಪ್ಪ ಯೂನಿಕ್ ಸಿಮಿಲರ್ ವರ್ಡ್ ಅಂತ? ಇಲ್ಲ ಅಂದರೆ ಯೂನಿಕ್ ಆಪೋಸಿಟ್ ವರ್ಡ್ ಹೇಳಿ ಅಂತ. ಓಕೆ, ಆ್ಯಂಟೋನಿಮ್. ಸೊ ಅದನ್ನು ನಾವು ಬರೋ ಕ್ಲಾಸಸ್ಸಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಈಗ ಓದಿ, ಇದಕ್ಕೆ ನಾನು 1 ಮಿನಿಟ್ ಕೊಡ್ತೀನಿ. ಸೊ 1 ಮಿನಿಟಲ್ಲಿ ಕವರ್ ಮಾಡಬೇಕು. ಯಾಕೇಳಿ, ಆನ್ಸರ್ ಮಾಡೋಕ್ಕೆ ನೀವು 1 ಮಿನಿಟ್ ತೊಗೊಂಡ್ರೆ 5 ನಿಮಿಷ ಇಲ್ಲೇ ಹೋಗುತ್ತೆ ನಿಮ್ಮದು 120 ಮಿನಿಟ್ಸಲ್ಲಿ. ಸೊ ಬೇಗ ಅವ್ರು ಅದಕ್ಕೆ ನೋಡಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ಇಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಆಗಬೇಕು ಅಂತಲೇ ಕೊಟ್ಟಿದ್ದಾರೆ ನಿಮಗೆ. ಸೊ ಆಲ್ವೇಸ್ ಏನು ಮಾಡಿ ಅಂದರೆ ಫಸ್ಟು ಸೆಕ್ಷನ್ 1 ಮತ್ತು ಸೆಕ್ಷನ್ 3 ಕವರ್ ಮಾಡಿಬಿಡಿ. ಸೊ ನಿಮಗೆ ಮ್ಯಾಥ್ಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಇದನ್ನು ಬೇಗ ಮಾಡಬೇಕು. ಓಕೆ, ಮಾಡಿ, ಸ್ಟಡಿ ಮಾಡಿ ಇದನ್ನು 1 ಮಿನಿಟಲ್ಲಿ. ಇಲ್ಲ ನಾನು ಹೇಳ್ತೀನಿ ನೋಡಿ. ಸೊ ಟು ಅಚೀವ್ ಗ್ಲೋರಿ ಆ್ಯಂಡ್ ಸಕ್ಸಸ್ ಒನ್ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್. ಓಕೆನಾ, ಸ್ಟ್ರಾಂಗ್ ವಿಲ್ ಇರಬೇಕಪ್ಪ ಅಚೀವ್ ಸಕ್ಸಸ್ನ ಇದು ಮಾಡೋಕ್ಕೆ. ಹಾರ್ಡ್ ವರ್ಕ್ ಆ್ಯಂಡ್ ಕಂಟಿನ್ಯೂಸ್ ಎಫರ್ಟ್ಸ್ help a person to achieve many things. Hard work and continuous effort. You need to put an effort. Every person is different and unique. Right? You understand, right? Every person is different. So everyone is not equal or everyone is not similar. Everyone is different. I am different, you are different. He possesses special hidden qualities. So consider Madi, I have a talent of, solving reasoning faster. That is my talent. That is my hidden quality. Okay? These abilities need to be utilized to achieve fame and success in life. Okay, so I am a fast learner, so I can study this faster and answer this fast. So it will help me to achieve my success. Okay, then one should realize one's capacities and use them properly. So ನಿಮ್ಮ ಕೆಪಾಸಿಟಿ ಇರ್ಬೋದು, ಯೋಚನೆ ಮಾಡಿ, ನಿಮ್ಮ ಕೆಪಾಸಿಟಿ ಇರ್ಬೋದು, ನೀವು 4 ಚಪಾತಿ ತಿನ್ಬೋದು, ಇಲ್ಲ 2 ಚಪಾತಿನೇ ತಿನ್ಬೋದು. ಸೊ ದಟ್ ಈಸ್ ಯುವರ್ ಕೆಪಾಸಿಟೀಸ್. ಇಲ್ಲ ನೀವು ಇಡೀ ಟೆಸ್ಟ್ನ ಯು ಕ್ಯಾನ್ ಕವರ್ ಇನ್ 90 minutes. ಸೊ ದಟ್ ಈಸ್ ಯುವರ್ ಕೆಪಾಸಿಟಿ. And you need to realize that, okay, ನನ್ನ ಕೆಪಾಸಿಟಿ ಇದಿದೆ ಅಂತ. ಸೊ ದಟ್ ಈಸ್ ಆ್ಯಂಡ್ ಯೂಸ್ ದೆಮ್ ಪ್ರಾಪರ್ಲಿ. ಓಕೆನಾ. ಸೊ ನಿಮ್ಮ ಕೆಪಾಸಿಟಿ 4 ಇದೆ, ಅದನ್ನು ಬಿಟ್ಟು ಇಲ್ಲ ನನ್ನ ಕೆಪಾಸಿಟಿ ಜಾಸ್ತಿ ಇದೆ ಅಂತ 6 ತಿನ್ನೋಕೆ ಹೋಗಬೇಡಿ. 4 is the perfect option or 2 is the perfect option. Then determination to perseverance is the key to success. Determination and perseverance. ಸೊ ನಿಮಗೆ ಗೊತ್ತಿರಬೇಕು, ಓಕೆ ನಾನು 4 ಚಪಾತಿ ತಿನ್ನೋಕ್ಕಾಗೋದು ಅಂತ. ಆ್ಯಂಡ್ ನೀವು ತಿನ್ನಬೇಕಷ್ಟು, 6 ತಿನ್ನೋಕೆ ಹೋಗಿ ಕಷ್ಟಪಡೋದಲ್ಲ. ಸೊ ಯು ಶುಡ್ ಕನ್ಸಿಸ್ಟೆಂಟ್ಲಿ ಈಟ್ ದ ಸೇಮ್ ಥಿಂಗ್ what you believe. Perseverance, consistent determination ಇರಬೇಕು. And determination to pass this exam also. Okay, and one must possess the power of tolerance, courage and above all. Tolerance ಅಂದರೆ ನೀವು ಏನೇ ಬಂದರೂ, ಎಷ್ಟೇ ಕಷ್ಟ ಬಂದರೂ you need to control. Okay, ಇಲ್ಲ I'll do, and you should not get angry faster. That is tolerance. ಸೊ ಯಾರಾದರೂ ಏನಾದರೂ ನಿಮ್ಮ ಫ್ರೆಂಡ್ಸ್ ಅಂದಿರ್ತಾರೆ, ಸೊ ಹಂಗಂತ ಕೋಪ ಮಾಡ್ಕೊಬಾರ್ದು. ಟಾಲರೆನ್ಸ್, ಕರೇಜ್ ಆ್ಯಂಡ್ ಎಬೋವ್ ಆಲ್. ನಾನು ಈ ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತ ಕರೇಜ್ ಇರಬೇಕು. ಓಕೆ, ಡಿಟರ್ಮಿನೇಷನ್ ಟು ಅಚೀವ್ಸ್ ಒನ್ ಏಮ್ ಅಂದರೆ ಏನು? ನಿಮ್ಮ ಲೈಫಲ್ಲಿ ಎಲ್ಲರಿಗೂ ಗೋಲ್ ಇರುತ್ತೆ. ಸೊ ನನ್ನ ಗೋಲ್ ಏನಿತ್ತು ಅಂದರೆ ನಾನು ಪೈಲಟ್ ಆಗಬೇಕು ಅಂತ ಇತ್ತು. ದಟ್ ವಾಸ್ ಮೈ ಗೋಲ್. ಸೊ ನಾನು ಸ್ಕೂಲಲ್ಲಿದ್ದಾಗ ನಾನು ಪೈಲಟ್ ಆಗಬೇಕು ಅಂತ. ಸೊ ನಾವು ಐ ಆಮ್ ಎನ್ ಏರೋನಾಟಿಕಲ್ ಇಂಜಿನಿಯರ್, ಸೊ ಐ ಕ್ಯಾನ್ ಬಿ ಅ ಪೈಲಟ್ ಟಿಲ್. ಸೊ ದಟ್ ಈಸ್ ಮೈ ಏಮ್, ಗುರಿ ಇದೆ. ಸೊ ಡಿಟರ್ಮಿನೇಷನ್ ಇರಬೇಕು. ನಂಗೆ ಪೈಲಟ್ ಆಗಬೇಕು ಅಂದರೆ ನಾನು ಆಗಬೇಕಷ್ಟೇ. ನಿಮಗೆ ನವೋದಯ ಪಾಸ್ ಆಗಬೇಕು ಅಂದರೆ ನೀವು ಪಾಸ್ ಆಗಬೇಕಷ್ಟೇ. ಓಕೆ, ಸೊ ನಾವು ದೇರ್ ಆರ್ 5 questions. ಸೊ ಒನ್ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಟು ಅಚೀವ್. ಆಲ್ರೆಡಿ ನೀವು ಪ್ಯಾಸೇಜಲ್ಲಿ ಓದಿದ್ರ ಏನು? ಇಲ್ಲಿ ನೋಡಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಮುಂದೆ ಹಿಂದೆ ಮಾಡಿದ್ದಾರೆ. ಸೊ ಟು ಅಚೀವ್ ಗ್ಲೋರಿ ಆ್ಯಂಡ್ ಸಕ್ಸಸ್ ಒನ್ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್. ಈ ಲೈನ್ ಉಲ್ಟಾ ಮಾಡಿದ್ದಾರೆ. ಏನು ಕೊಟ್ಟಿದ್ದಾರೆ? ಒನ್ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಟು ಅಚೀವ್.
ಏನು ಒನ್ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಟು ಅಚೀವ್ ಸಕ್ಸಸ್. ಓಕೆ, ಆಪ್ಷನ್ ಸಿ ಸಕ್ಸಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಇರುತ್ತೆ, ನೀವು ಹುಡುಕ್ಬೇಕಷ್ಟೇ. ಅವರು ಅದನ್ನು ಉಲ್ಟಾ ಪಲ್ಟಾ ಮಾಡ್ತಾರೆ ನಿಮಗೋಸ್ಕರ, ಏನಕ್ಕೆ ಅಂದರೆ ಕನ್ಫ್ಯೂಸ್ ಮಾಡಬೇಕಲ್ಲ. ಸೊ ನೆಕ್ಸ್ಟ್, ಡ್ಯಾಶ್ ಇಸ್ ದ ಕೀ ಟು ಸಕ್ಸಸ್. ಡ್ಯಾಶ್ ಇಸ್ ದ ಕೀ ಟು ಸಕ್ಸಸ್. ಹೇಳಿ ಎಲ್ಲಿದೆ, ಓದಿ. ಇಲ್ಲಿದೆ ನೋಡಿ, ಡಿಟರ್ಮಿನೇಷನ್ ಅಂಡ್ ಪರ್ಸಿವರೆನ್ಸ್ ಇಸ್ ದ ಕೀ ಟು ಸಕ್ಸಸ್. ಡ್ಯಾಶ್ ಇಸ್ ದ ಕೀ ಟು ಸಕ್ಸಸ್. ಈಗ ಡಿಟರ್ಮಿನೇಷನ್ ಮತ್ತು ಪರ್ಸಿವರೆನ್ಸ್ ಇದೆ, ಇದರಲ್ಲಿ ಡಿಟರ್ಮಿನೇಷನ್ ಇದೆ, ಪರ್ಸಿವರೆನ್ಸ್ ಇಲ್ಲ. ಓಕೆ, ಸೊ ಡಿಟರ್ಮಿನೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅನ್ಪ್ಲ್ಯಾನ್ಡ್ ವರ್ಕ್ ಅಲ್ಲ, ಸ್ಟಬರ್ನೆಸ್ ಅಲ್ಲ, ಓಕೆ, ವೀಕ್ ಮೈಂಡ್ಸೆಟ್. ಸೊ ನೀವು ವೀಕ್ ಮೈಂಡ್ಸೆಟ್ ಇಟ್ಕೊಂಡು ಯು ಕಾಂಟ್ ಅಚೀವ್ ಸಕ್ಸಸ್. ಓಕೆ, ಡಿಟರ್ಮಿನೇಷನ್ ಇರ್ಬೇಕು, ನಾನು ಎಕ್ಸಾಮ್ ಪಾಸ್ ಮಾಡೇ ಮಾಡ್ತೀನಿ ಅಂತ. ಸೊ ದಟ್ ಈಸ್ ದ ಪಾಯಿಂಟ್. ನೆಕ್ಸ್ಟ್, ಒನ್ ಶುಡ್ ಯೂಸ್ ಡ್ಯಾಶ್ ಪ್ರಾಪರ್ಲಿ ಟು ಅಚೀವ್ ಫೇಮ್. ಏನನ್ನ ಯೂಸ್ ಮಾಡಬೇಕು? ಸೊ ನೋಡಿ ಎಲ್ಲಿದೆ, ಒನ್ ಶುಡ್ ರಿಯಲೈಸ್ ಒನ್ಸ್ ಕೆಪಾಸಿಟೀಸ್ ಆ್ಯಂಡ್ ಯೂಸ್ ದೆಮ್ ಪ್ರಾಪರ್ಲಿ ಟು ಅಚೀವ್ ವಾಟ್? ಫೇಮ್. ಹೆಸರು ಬೇಕಲ್ಲ ನಿಮಗೆ. ಸೊ ನೀವು ನವೋದಯ ಪಾಸ್ ಆದರೆ ನಿಮ್ಮ ಮನೆಯವರು, ನಿಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಸ್ವೀಟ್ ಕೇಳ್ತಾರೆ ನಿಮ್ಮ ಹತ್ರ. ಸೊ ಎಲ್ಲರಿಗೂ ಅನ್ಸುತ್ತೆ ನಮ್ಮ ಮಗ ನವೋದಯದಲ್ಲಿದ್ದಾನೆ ಅಂತ. ಸೊ ದಟ್ ಈಸ್ ಫೇಮ್ ಫಾರ್ ಯು. ಓಕೆ, ಸೊ ನಮ್ಮ ಮನೇಲೂ ನಾನು ಪಾಸ್ ಆದಾಗ ನಾನು ಇಡೀ ಸ್ಕೂಲ್ಗೆ ನಾನು ಚಾಕ್ಲೇಟ್ ಹಂಚಿದ್ದೆ. ಏನಕ್ಕೆ ಅಂದರೆ ಸೊ ನಾನು ನವೋದಯ ಪಾಸ್ ಆಗಿದ್ದೆ. ದಟ್ ಈಸ್ ದ ಫೇಮ್ ಫಾರ್ ಮೀ. ಐ ವಾಸ್ ದ ಓನ್ಲಿ ಒನ್ ಹೂ ಪಾಸ್ಡ್ ಆ್ಯಂಡ್ ದೇರ್ ವರ್ ಓನ್ಲಿ 13 ಸ್ಟೂಡೆಂಟ್ಸ್ ಫ್ರಮ್ ದ ಸೇಮ್ ತಾಲೂಕ್. ಓಕೆ, ಸೊ 13 ಆಲ್ಮೋಸ್ಟ್ ನಾವೆಷ್ಟು ಒಂದು 40,000 ಸ್ಟೂಡೆಂಟ್ಸ್ ಬರ್ದಿದ್ವಿ ಆ ಏರಿಯಾಲಿ. ಸೊ ದೇರ್ ವರ್ ಓನ್ಲಿ 13. ಆ 13ನಲ್ಲಿ ನಾನಿದ್ದೆ. ಸೊ ದಟ್ ಈಸ್ ಅ ಫೇಮ್ ಫಾರ್ ಮಿ. ಓಕೆ, ಸೊ ಒನ್ ಶುಡ್ ಯೂಸ್ ಡ್ಯಾಶ್ ಪ್ರಾಪರ್ಲಿ ಟು ಅಚೀವ್ ಫೇಮ್. ಏನು ಮಾಡಬೇಕು? ಕೆಪಾಸಿಟೀಸ್, ಒನ್ಸ್ ಕೆಪಾಸಿಟೀಸ್. ಕರೆಕ್ಟಾ? ಒನ್ಸ್ ಕೆಪಾಸಿಟೀಸ್. ನೆಕ್ಸ್ಟು, ಸ್ಪೆಷಲ್ ಇಸ್ ದ ಆಪೋಸಿಟ್ ಆಫ್. ಈಗ ನೋಡಿ, ಆ್ಯಂಟೋನಿಮ್ ಸಿನೋನಿಮ್ ಈಗ ಹೇಳ್ತಾ ಇದ್ದೆ, ಆ್ಯಂಟೋನಿಮ್ ಸಿನೋನಿಮ್ ಕೇಳ್ತಾರಪ್ಪ ಅಂತ. ಸೊ ಆ್ಯಂಟೋನಿಮ್ ಮತ್ತು ಈಗ ನೋಡಿ ಸ್ಪೆಷಲ್ ಇಸ್ ದ ಆಪೋಸಿಟ್ ಆಫ್ ವಾಟ್? ಚೆಕ್ ಮಾಡಿ. ಸೊ ಸ್ಪೆಷಲ್ ಅಂದರೆ ಏನು? ಈಗ ನಿಮ್ಮ ಮನೇಲಿ ಏನೋ ಸ್ಪೆಷಲ್ ಮಾಡಿರ್ತಾರೆ, ಅಂದರೆ ಡೈಲಿ ನೀವು ಚಪಾತಿ ಮತ್ತು ರೈಸ್ ಸಾಂಬಾರು ತಿಂತಿರ್ತೀರ, ಒಂದ್ಸಲಿ ನಿಮ್ಮಮ್ಮ ಹೋಳಿಗೆ ಮಾಡಿರ್ತಾರೆ. ಸೊ ದಟ್ ಈಸ್ ಅ ಸ್ಪೆಷಲ್ ಅಲ್ವಾ? ಸೇಮ್ ಥಿಂಗ್, ಅದ್ರ ಆಪೋಸಿಟ್ ಏನು? ಆರ್ಡಿನರಿ. ಸೊ ನೀವು ಡೈಲಿ ಚಪಾತಿ ಮತ್ತು ರೈಸ್ ಸಾಂಬಾರು ತಿಂತಿರ್ತೀರ. ಸೊ ದಟ್ ಈಸ್ ಆರ್ಡಿನರಿ ಫಾರ್ ಯು, ಅಂದರೆ ಇದ್ದಿದ್ದೆ ಅಲ್ವಾ ಅಂತ. ಸೊ ದಟ್ ಈಸ್ ಎ, ಆರ್ಡಿನರಿ. ಓಕೆ, ಸೊ ಹಿಡನ್ ಮೀನ್ಸ್, ಹಿಡನ್ ಅಂದರೆ ಏನು? ಹಿಡನ್ ಇಸ್ ಅಂದರೆ ಸಿನಾನಿಮ್ ಕೇಳಿದರೆ ಹಿಡನ್ದು ಮೀನಿಂಗ್ ಹೇಳಿಯಪ್ಪ ಅಂತ. ಸೊ ಹಿಡನ್ ಅಂದರೆ ಎಲ್ಲೋ ಕದ್ದು ಕುತ್ಕೊಂಡಿರ್ತೀರ, ಆರ್ ಈಗ ನಿಮ್ಮ ಹತ್ರ ಒಂದು ಚಾಕ್ಲೇಟ್ ಇರುತ್ತೆ, ನೀವು ಅದನ್ನು ಬ್ಯಾಗಲ್ಲಿ ಮುಚ್ಚಿಟ್ಕೊಂಡಿರ್ತೀರ. ಕರೆಕ್ಟಾ? ದಟ್ ಈಸ್ ಹಿಡನ್. ಸೊ ಅದ್ರ ಮೀನಿಂಗ್ ಹೇಳಿದ್ದಾರೆ. ಸೊ ಹಿಡನ್ ಅಂದರೆ ಸೀನಾ, ನೀವೆಲ್ಲೋ ಮುಚ್ಚಿಟ್ಟಿರ್ತೀರ, ಯಾರಾದ್ರು ನೋಡಿದ್ರೆ ಅದು ಹಿಡನಾ? ಅಲ್ಲ. ಕರೆಕ್ಟಾ? ಇದಲ್ಲ. ನೆಕ್ಸ್ಟು ಅಚೀವ್ಡ್. ಅಚೀವ್ಡ್ ಅಲ್ವೇ ಅಲ್ಲ. ಯಾಕೆ ಹೇಳಿ? ಹಿಡನ್ಗೂ ಅಚೀವ್ಡ್ಗೂ ಇದಿಲ್ಲ. ಅನ್ಕವರ್ಡ್. ಅನ್ಕವರ್ಡ್ ಅಂದರೆ ಏನು ಹೇಳಿ? ಅದನ್ನು ಯಾರಾದರೂ ಓಪನ್ ಮಾಡಿ ನೋಡ್ಬಿಡ್ತಾರೆ, ನಿಮ್ಮ ಚಾಕ್ಲೇಟ್ ನಿಮ್ಮ ಬ್ಯಾಗಲ್ಲಿ ಇರುತ್ತೆ. ಸೊ ಅದನ್ನು ಯಾರಾದರೂ ಓಪನ್ ಮಾಡಿ ನೋಡಿದ್ರೆ ಅದು ಹಿಡನ್ ಅಲ್ಲ. ಕರೆಕ್ಟ್ ಅಲ್ವಾ? ಸೊ ಅನ್ಸೀನ್, ಯಾರೂ ನೋಡೋಕ್ಕೆ ಆಗಲ್ಲ. ಸೊ ದಟ್ ಈಸ್ ಹಿಡನ್. ನಿಮ್ಮ ಹಿಡನ್ ಟ್ಯಾಲೆಂಟ್ ಇರುತ್ತೆ. ಹಿಡನ್ ಟ್ಯಾಲೆಂಟ್ ಏನಂದರೆ ನೀವು 4 ಚಪಾತಿ ತಿಂತೀರಾ ಅಂತ. ಸೊ ದಟ್ ಈಸ್ ಅ ಹಿಡನ್ ಟ್ಯಾಲೆಂಟ್ ಫಾರ್ ಯು. ಇಲ್ಲಾಂದರೆ ಇಡೀ ರಾತ್ರಿ ಮೂವೀಸ್ ನೋಡ್ತೀರಾ. ಸೊ ದಟ್ ಈಸ್ ಅ ಹಿಡನ್. ಸೊ ಹಿಡನ್. ಓಕೆ, ಮತ್ತು ನಿಮ್ಮ ಹಿಡನ್ ಟ್ಯಾಲೆಂಟ್ ಕಾರ್ಟೂನ್ ಕಂಟಿನ್ಯೂಸ್ ಆಗಿ ನೋಡ್ಬೋದು. ಸೊ ಬಟ್ ಜಾಸ್ತಿ ನೋಡಬೇಡಿ, ನಮ್ಮ ಕ್ಲಾಸ್ನ ಫಾಲೋ ಮಾಡಿ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಪ್ಯಾಸೇಜ್. ಸೊ ಸಿಮಿಲರ್ ಇಲ್ಲಿ 4 ಪ್ಯಾಸೇಜಸ್ ಇರುತ್ತೆ. ಪ್ಯಾಸೇಜ್ 2 ಬೇಗ. ಸೊ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಮೆನಿ ಗ್ರೇಟ್ ಸೈಂಟಿಸ್ಟ್ ಅಂಡ್ ಜಗದೀಶ್ ಚಂದ್ರ ಬೋಸ್, JC Bose, okay, was one of them. He dedicated his life to botany and was honored not only in India but abroad also. ಇಂಡಿಯಾಲ್ ಅಷ್ಟೇ ಅಲ್ಲ, ಅವ್ರಿಗೆ ಅಬ್ರಾಡಲ್ಲೂ ಅವ್ರಿಗೆ ಆನರ್ಡ್ ಮಾಡಿದ್ದಾರೆ, ಅಂದರೆ ಪುರಸ್ಕಾರ ಕೊಟ್ಟಿದ್ದಾರೆ. ಸೊ ನೀವು ಬಾಟ್ನಿಲಿ ಇಷ್ಟೆಲ್ಲ ಮಾಡಿದ್ದೀರಾ ಅಂತ. ಸೊ ಅವ್ರ ರಿಸರ್ಚ್. ಓಕೆ, ಹಿ ವಾಸ್ ಬಾರ್ನ್ ಆನ್ 30th November 1858 ಅಟ್ ಮಿಮೆಸಿಂಗ್. ಓಕೆ, ಹಿ ಬಿಲಾಂಗ್ ಟು ಎ ಸಿಂಪಲ್ ಫ್ಯಾಮಿಲಿ, ತುಂಬ ಸಿಂಪಲ್ ಆಗಿ ಫ್ಯಾಮಿಲಿ. ಓಕೆ, ಆ್ಯಂಡ್ ಹಿಸ್ ಪೇರೆಂಟ್ಸ್ ವರ್ ಆಲ್ವೇಸ್ ರೆಡಿ ಟು ಹೆಲ್ಪ್ ದ ಪುವರ್. ಬಡವ್ರು ಯಾರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಅವರ ಪೇರೆಂಟ್ಸ್. ಓಕೆ, ಅವ್ರು ಮಾಡ್ತಿರ್ತಾರೆ. ಹೀಸ್ ಇಂಟ್ರೆಸ್ಟ್ ಇನ್ ಪ್ಲಾಂಟ್ಸ್ ಸ್ಟಾರ್ಟೆಡ್ ಅಟ್ ವೆರಿ ಯಂಗ್ ಏಜ್. ತುಂಬ ಸಣ್ಣವರಿದ್ದಾಗಲೇ ಓಕೆ ನಾನು ಪ್ಲಾಂಟ್ ಯಾವ ಥರ, ಪ್ಲಾಂಟಿಗೆ ಜೀವ ಇದೆಯೋ ಇಲ್ವೋ ಅವೆಲ್ಲ ಅವರು ಅವಾಗಿಂದ ಇಂಟ್ರೆಸ್ಟ್ ಇತ್ತು. ಓಕೆ, ನಂಗೆ ಹೆಂಗೆ ಅಂದರೆ ನನಗೆ ಏರೋಪ್ಲೇನ್ ಯಾವ ಥರ ಹಾರುತ್ತೆ, ಸೊ ಅದು ನನ್ನ ಇಂಟ್ರೆಸ್ಟ್ ಇತ್ತು ಅವಾಗ. ಓಕೆ, ಸೊ ಹೀ ಸ್ಪೆಂಟ್ ಎ ಲಾಟ್ ಆಫ್ ಹಿಸ್ ಟೈಮ್ ವಿತ್ ಫಾರ್ಮರ್ಸ್ ಇನ್ ದ ಫೀಲ್ಡ್ಸ್. ರೈತರ ಜೊತೆ ಇದ್ರು. ಓಕೆ, ಫ್ರಮ್ ಹಿಸ್ ಚೈಲ್ಡ್ಹುಡ್ ಹಿ ಲವ್ ಟು ಎಕ್ಸ್ಪೆರಿಮೆಂಟ್ ಅಂಡರ್ಸ್ಟ್ಯಾಂಡ್ ದ ಲಾಸ್ ಆಫ್ ನೇಚರ್. ಸೊ ಇದೇನು ನೇಚರ್ ಇದೆಯಲ್ಲ, ಪರಿಸರ, ಸೊ ಅದರಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಸೊ ಹುಳ ಅಂದರೆ ಜೀವ ಜಂತುಗಳು ಯಾವ ಥರ ಇದು ಮಾಡ್ತವೆ, ಸೊ ಬದುಕ್ತವೆ, ಸೊ ಅವಕ್ಕೆ ಆಹಾರ ಎಲ್ಲಿ ಸಿಗುತ್ತೆ, ಇಲ್ಲ ಗಿಡ ಯಾವ ಥರ ನ್ಯೂಟ್ರಿಯೆಂಟ್ಸ್ ಅಂದರೆ ಅದಕ್ಕೆ ನೀರು ಸಿಗುತ್ತೆ, ಸೊ ಅದೆಲ್ಲ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್. ಸೊ ನಾವು ಆನ್ಸರ್ ದಿಸ್.
ಬೇಗ ಫಸ್ಟ್ ಕ್ವಶನ್. ಇವು 4 ಆನ್ಸರ್ ಮಾಡಿ, 5 ಕ್ವಶನ್ ಇದೆ. ಸೊ ಜಗದೀಶ್ ಚಂದ್ರ ಬೋಸ್ ವಾಸ್ ಎ ಗ್ರೇಟ್. ಯಾರವರು? ಸೈಂಟಿಸ್ಟ್. ಕರೆಕ್ಟಾ? ಇಲ್ಲೇ ಕೊಟ್ಟಿದ್ದಾರೆ, ಈಸ್ ಎ ಗ್ರೇಟ್ ಸೈಂಟಿಸ್ಟ್ ಅಂತ. ಸೊ ಸೈಂಟಿಸ್ಟ್. ನೆಕ್ಸ್ಟು ಜಗದೀಶ್ ಚಂದ್ರ ಬೋಸ್ ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ಎಲ್ಲಿದೆ ಅವ್ರ ಡೇಟ್ ಆಫ್ ಬರ್ತ್? ಇಲ್ಲಿದೆ ನೋಡಿ, 30th November 1858. ಸೊ 30th December ಕೊಟ್ಟಿದ್ದಾರೆ, ಅಲ್ಲ. 30th November 1868 ಕೊಟ್ಟವ್ರೆ, 1858. 30th November 1858. ಓಕೆ. ನೆಕ್ಸ್ಟ್, ಹಿಸ್ ಇಂಟ್ರೆಸ್ಟ್. ಹಿಸ್ ಇಂಟ್ರೆಸ್ಟ್ ಇನ್ ಸ್ಟಾಟ್ ಅಟ್ ಎಂಗೇಜ್. ಏನು ಇಂಟ್ರೆಸ್ಟ್ ಇತ್ತು ಅವ್ರಿಗೆ? ನಾನು ಹೇಳಿದೆ, ನೀವು ಅದನ್ನು ಪ್ಯಾರಾಗ್ರಾಫ್ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಹಿಸ್ ಇಂಟ್ರೆಸ್ಟ್ ಇನ್ ಡ್ಯಾಶ್ ಸ್ಟಾರ್ಟೆಡ್ ಅಟ್ ಎಂಗೇಜ್, ನೇಚರ್ ಆರ್ ಬಾಟ್ನಿ. ಕರೆಕ್ಟಾ? ಸೊ ಹಿಸ್ ಇಂಟ್ರೆಸ್ಟ್ ಅಟ್ ಬಾಟ್ನಿ. ಸೊ ಬಿಕಾಸ್ ಹಿ ಈಸ್ ಎ ಬಾಟ್ನಿ ಸೈಂಟಿಸ್ಟ್. ಸೊ ಡೆಡಿಕೇಟೆಡ್ ಅಂದರೆ ಏನು ಅಂತ. ಸೊ ಎಲ್ಲರೂ ಹೇಳ್ತಾರೆ ಡೆಡಿಕೇಟೆಡ್ ಸ್ಟಡಿ ಮಾಡ್ತಿದ್ದಾನೆ, ಇಲ್ಲ ಡೆಡಿಕೇಟೆಡಾಗಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಡೆಡಿಕೇಟೆಡ್ ಅಂದರೆ ಡಿವೋಟೆಡ್, ಅದಕ್ಕೋಸ್ಕರನೇ. ಸೊ ಪರ್ಟಿಕ್ಯುಲರಲ್ಲಿ ನಾನು ಕ್ರಿಕೆಟ್ ಬಿಟ್ಟು ಇನ್ನೇನು ಆಡಲ್ಲ, ಇಲ್ಲ ನಾನು ಓದೋದು ಬಿಟ್ಟು ಇನ್ನೇನು ಮಾಡಲ್ಲ. ಸೊ ದಟ್ ಈಸ್ ಡೆಡಿಕೇಟೆಡ್ ಆರ್ ಡಿವೋಟೆಡ್. ಅದಕ್ಕೋಸ್ಕರ ನಾನು ಡಿವೋಟ್ ಮಾಡಿಬಿಟ್ಟಿದ್ದೀನಿ, ಸೊ ಅದನ್ನು ಬಿಟ್ಟು ನಾನು ಇನ್ನೇನು ಮಾಡಲ್ಲ ಅಂತ. ನೆಕ್ಸ್ಟು, ದ ವರ್ಡ್ ಯೂಸ್ಡ್ ಇನ್ ದ ಪ್ಯಾರಾಗ್ರಾಫ್ ಫಾರ್ ಔಟ್ಸೈಡ್ ಇಂಡಿಯಾ ಈಸ್. ಔಟ್ಸೈಡ್ ಇಂಡಿಯಾ, ಸೊ ಇಂಡಿಯಾ ಅಲ್ಲ, ಔಟ್ಸೈಡ್. ಅದಕ್ಕೆ ಏನಂತಾರೆ ಪ್ಯಾರಾಗ್ರಾಫಲ್ಲಿ? ಒಂದು ವರ್ಡ್ ಇದೆ, ಏನಿದೆ ಅದು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಅಬ್ರಾಡ್ ಆಲ್ಸೋ. ಕರೆಕ್ಟಾ? ಸೊ ಅಬ್ರಾಡ್ ಇಸ್ ದ ಆನ್ಸರ್. ಇಲ್ಲಿದೆ ಅಬ್ರಾಡ್. ಓಕೆ. ಸೊ ನೋಡಿ, 2 ಪ್ಯಾಸೇಜ್ ಆಗಿದೆ. ಸೊ ಸಾಲ್ವ್ ದ ಥರ್ಡ್ ಪ್ಯಾಸೇಜ್. ಒಂದು ನಿಮಿಷ, ಬೇಗ. ಸೊ ಓದಿದ್ರ? 1 ನಿಮಿಷ ಆಯಿತು. ಸೊ ಹೆಲೆನ್ ಕೆಲ್ಲರ್ ಈಸ್ ಎ ಅಮೆರಿಕನ್ ಆಥರ್, was totally blind. She can't see, okay? But she still read many more books than most of the people. ಸೊ ಅವ್ರು ಬ್ಲೈಂಡ್ ಇದ್ದರೆ ಯಾವ ಥರ ಬುಕ್ ಓದಿದ್ರು ಅಂತ. ಕರೆಕ್ಟ್ ಅಲ್ವಾ? ಸೊ ಯಾವ ಥರ ಓದಿದ್ರು? ಸೊ ದೇರ್ ಈಸ್ ಎ ಲ್ಯಾಂಗ್ವೇಜ್ ಫಾರ್ ದ್ಯಾಟ್ ಆಲ್ಸೋ, ಬ್ರೈಲ್. ಓಕೆ. ಸೊ ಬ್ರೈಲಲ್ಲಿ ಅವ್ರು ಓದಿರ್ತಾರೆ ಬುಕ್ಸ್ ದ್ಯಾನ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಕುಡ್ ಸಿ. ನೋಡೋರ್ಗಿಂತ ಜಾಸ್ತಿ ಅವ್ರು ಬುಕ್ಸ್ ಓದಿದ್ದಾರೆ. ಬಟ್ ಶಿ ಈಸ್ ಬ್ಲೈಂಡ್. ಶಿ ಈವನ್ ರೋಟ್ ಬುಕ್ಸ್ನೂ ಬರೆದಿದ್ದಾರೆ. ಶಿ ವಾಸ್ ಡೆಫ್, ಅವರಿಗೆ ಡೆಫ್, ಕೇಳಿಸಲ್ಲ. ಬಟ್ ಶಿ ಎಂಜಾಯ್ಡ್ ಮ್ಯೂಸಿಕ್. ಕೇಳಿಸಲ್ಲ ಅಂದರೂ ಅವ್ರಿಗೆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಿದ್ರು, ಅಂದರೆ ಆ ವೈಬ್ರೇಷನ್ಸಲ್ಲಿ ಅವ್ರಿಗೆ ಕಾಣಿಸಲ್ಲ. ಬಟ್ ಸ್ಟಿಲ್ ಶಿ ರೋಟ್ ಮಲ್ಟಿಪಲ್ ಬುಕ್ಸ್, ಅವರು ಓದ್ತಾ ಇದ್ರು. ಓಕೆ. ಬಟ್ ಶಿ ಎಂಜಾಯ್ಡ್ ಮ್ಯೂಸಿಕ್ ಫಾರ್ ಮೋರ್ ದ್ಯಾನ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಕುಡ್ ಹಿಯರ್. ಯಾರಿಗೆ ಕೇಳಿಸುತ್ತಲ್ಲ ಅವ್ರಿಗಿಂತ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ರು. ಓಕೆ. ಫಾರ್ 9 long years ಶಿ ಕುಡ್ ನಾಟ್ ಸ್ಪೀಕ್. ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಅವ್ರಿಗೆ ಫಾರ್ 9 long years. ಬಟ್ ಲೇಟರ್ ಶಿ ಡಿಲಿವರ್ಡ್ ಲೆಕ್ಚರ್ಸ್ ಅಟ್ ಮೆನಿ ಪ್ಲೇಸಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್. ಅಮೆರಿಕಾಲಿ, ಸೊ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೆರಿಕಾ. ಓಕೆ. ಅವರು ಅಲ್ಲಿ ಲೆಕ್ಚರ್ಸು ಕೊಟ್ಟಿದ್ದಾರೆ. ಅವ್ರಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಫಾರ್ 9 long years. ಬಟ್ ಶಿ ಆಫ್ಟರ್ ದ್ಯಾಟ್ ಶಿ ಗೇವ್. ನಾಟ್ ಓನ್ಲಿ ದಿಸ್, ಶಿ ಈವನ್ ಮೇಡ್ ಮೂವೀಸ್ ಆನ್ ಹರ್ ಲೈಫ್. ಮೂವೀಸು ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಆ್ಯಕ್ಟೆಡ್ ಇನ್ ಹರ್ ಮೂವೀಸ್. ಮೂವೀಸಲ್ಲಿ ಮಾಡೋದಷ್ಟೇ, ಅಂದರೆ ಡೈರೆಕ್ಷನ್ ಮಾಡೋದಷ್ಟೇ ಅಲ್ಲ, ಆ್ಯಕ್ಟು ಮಾಡಿದ್ದಾರೆ. ಆಲ್ ದಿಸ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಹೆಲೆನ್ ಕೆಲ್ಲರ್ಸ್ ಡಿಟರ್ಮಿನೇಷನ್. ಸೊ ಅವ್ರಿಗೆ ಅನ್ನಿಸ್ತಿತ್ತು, ಇಲ್ಲ ನಾನು ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್. ಸೊ ಸೇಮ್ ಥಿಂಗ್ ಟು ಓವರ್ಕಮ್ ಆಲ್ ಹರ್ ಡಿಸೆಬಿಲಿಟೀಸ್. ಸೊ ನೀವು ಈ ಥರ ರೀಸನ್ ಕೊಡಬಾರ್ದು, ಇಲ್ಲ ನಂಗೆ ಕಾಲು ನೋವ್ತಾ ಇದೆ, ಇಲ್ಲ ನಂಗೆ ತುಂಬ ನಿದ್ದೆ ಬರ್ತಾ ಇದೆ, ನಾನು ನಿಮ್ಮ ಕ್ಲಾಸ್ ಅಟೆಂಡ್ ಆಗಲ್ಲ, ಇಲ್ಲ ನಾನು ನವೋದಯ ಎಕ್ಸಾಮ್ ಓದಲ್ಲ. ನೋ, ಇಟ್ಸ್ ಅ ಡಿಟರ್ಮಿನೇಷನ್. ನೀವು ಪಾಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಯು ವಿಲ್ ಪಾಸ್ ಫಾರ್ ಶೋರ್. ಓಕೆ. ಸೊ ದಟ್ ಈಸ್ ಡಿಟರ್ಮಿನೇಷನ್. ನೌ ಆನ್ಸರ್ ದಿಸ್. ಹೆಲೆನ್ ಕೆಲ್ಲರ್ ಕುಡ್ ನಾಟ್ ಸಿ ಬಿಕಾಸ್ ಶಿ ವಾಸ್. ಏನಿದೆ? ಹೆಲೆನ್ ಕೆಲ್ಲರ್ ವಾಸ್ ಟೋಟಲಿ ಬ್ಲೈಂಡ್. ಬ್ಲೈಂಡ್ ಅಂದರೆ ಏನು? ಶಿ ಕಾಂಟ್ ಸಿ. ಕರೆಕ್ಟ್? ಸೊ ಶಿ ಈಸ್ ಬ್ಲೈಂಡ್. ಓಕೆ. ಸೊ ಶಿ ವಾಸ್ ಡೆಫ್ ಬಟ್ ಎಂಜಾಯ್ ಡ್ಯಾಶ್ ವೆರಿ ಮಚ್ ಅಂತ ಇದೆ. ಸೊ ಏನಂದರೆ ಶಿ ವಾಸ್ ಡೆಫ್ ಬಟ್ ಶಿ ಎಂಜಾಯ್ಡ್ ಮ್ಯೂಸಿಕ್. ಇಲ್ಲಿದೆ ನೋಡಿ, ಮ್ಯೂಸಿಕ್ ಇದೆಯಾ? ಇದೆ ನೋಡಿ, ಮ್ಯೂಸಿಕ್. ಕರೆಕ್ಟಾ? ಸೊ ನೆಕ್ಸ್ಟು, ಆ್ಯನ್ ಆಥರ್ ಈಸ್ ಎ ಪರ್ಸನ್ ಹೂ ಡ್ಯಾಶ್. ಆಥರ್ ಅಂದರೆ ಏನು ಹೇಳಿ? ಆಥರ್ ಅಂದರೆ ಹೂ ರೈಟ್ಸ್ ಬುಕ್ಸ್. ಕರೆಕ್ಟಾ?
ಏನು ಮೂವಿ ಮಾಡೋರಿಗೆ ಆಥರ್ ಅಂತೀರಾ? ಬುಕ್ಸ್ ಅಲ್ಲ, ಕರೆಕ್ಟ್. ನೆಕ್ಸ್ಟು ಹೆಲೆನ್ ಮೇಡ್ ಸಮ್ ಮೂವೀಸ್ ಅಬೌಟ್. ಹೆಲೆನ್ ಶಿ ಮೇಡ್ ಸಮ್ ಮೂವೀಸ್, ಇಲ್ಲಿದೆ ನೋಡಿ, ಶಿ ಈವನ್ ಮೇಡ್ ಮೂವೀಸ್ ಆನ್ ಹರ್ ಲೈಫ್. ಆನ್ ಹರ್ ಲೈಫ್, ಕರೆಕ್ಟಾ? ಹರ್ ಓನ್ ಲೈಫ್, ಅವರ ಬಗ್ಗೆನೇ ಅವ್ರು ಮೂವೀಸ್ ಮಾಡಿದ್ದಾರೆ, ರೈಟ್? ನೆಕ್ಸ್ಟ್, ದ ವರ್ಡ್ ಯೂಸ್ಡ್ ಇನ್ ದ ಪ್ಯಾರಾಗ್ರಾಫ್ ಫಾರ್ ದ ಫರ್ಮ್ನೆಸ್ ಆಫ್ ಪರ್ಪಸ್. ಇಲ್ಲಿ ನೋಡಿ, ತುಂಬ ಸ್ವಲ್ಪ ಟ್ರಿಕ್ಕಿ ಇದೆ. ದ ವರ್ಡ್ ಯೂಸ್ಡ್ ಇನ್ ದ ಪ್ಯಾರಾಗ್ರಾಫ್ ಫಾರ್ ಫರ್ಮ್ನೆಸ್ ಆಫ್ ಪರ್ಪಸ್ ಈಸ್ ಫರ್ಮ್ನೆಸ್ ಆಫ್ ಪರ್ಪಸ್. ಈಗ ನಿಮ್ಗೊಂದು ಪರ್ಪಸ್ ಇದೆ, ಅದಕ್ಕೋಸ್ಕರ ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ, ನವೋದಯ ಪಾಸ್ ಮಾಡಬೇಕು ಅಂತ. ದಟ್ ಈಸ್ ಅ ಪರ್ಪಸ್. ಸೊ ವಾಟ್ ಈಸ್ ದ ಸಿಮಿಲರ್ ವರ್ಡ್ ಏನು ಯೂಸ್ ಮಾಡಿದ್ದಾರೆ ಅಂದರೆ ಹೆಲೆನ್ ಕೆಲ್ಲರ್ಸ್ ಡಿಟರ್ಮಿನೇಷನ್. ಇಲ್ಲಿ ನೋಡಿ, ಡಿಟರ್ಮಿನೇಷನ್ ಇದೆ. ಡೆಲಿವರ್ಡ್ ಇದೆಯಾ ಇದರಲ್ಲಿ? ಇಲ್ಲ. ರೋಟ್ ಇದೆಯಾ? ಇಲ್ಲ. ಓವರ್ಕಮ್ ಅಲ್ವೇ ಅಲ್ಲ. ಸೊ ದಿಸ್ ಇಸ್ ಅ ಮೀನಿಂಗ್. ಸೊ ಆಂಟೋನಿಮ್ಸ್ ಸಿನೋನಿಮ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಈವನ್ ಐ ವಿಲ್ ಟೀಚ್ ಯು ದಟ್ ಆಲ್ಸೋ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಸೊ ಡಿಟರ್ಮಿನೇಷನ್. ಓಕೆ, ಸೊ ನೆಕ್ಸ್ಟ್, so we'll complete the passage 4. So passage 4 ಏನು ಹೇಳುತ್ತೆ? ಆನೆಸ್ಟಿ ಮೀನ್ಸ್ ಟ್ರೂತ್ಫುಲ್ನೆಸ್. ಆನೆಸ್ಟಿ ಅಂದರೆ ನೀವು ನಿಜ ಹೇಳಬೇಕು, ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಓಕೆ, ಇಟ್ ಮೀನ್ಸ್ ಬೀಯಿಂಗ್ ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ಈವಿಲ್ ಮೋಟಿವ್ಸ್. ಆನೆಸ್ಟಿ ಅಂದರೆ, ಸೊ ನೀವು ಈಗ ಸುಳ್ಳು ಹೇಳಿದ್ರೆ ನೋಡಿ, ಮನೇಲಿ ಏನಾದರೂ ಸುಳ್ಳು ಹೇಳಿದ್ರೆ ಅಪ್ಪ ಅಮ್ಮಂಗೆ ಗೊತ್ತಾಯ್ತು ಅಂದರೆ ಹೊಡಿತಾರೆ, ಕರೆಕ್ಟಾ? ಸೊ ಇಟ್ ವಿಲ್ ಫ್ರೀ ಅಂದರೆ ನೀವು ಸುಳ್ಳು ಹೇಳ್ಬಾರ್ದು, ನಿಜ ಹೇಳಬೇಕು. ಆನೆಸ್ಟಿ ಮೀನ್ಸ್ ಬೀಯಿಂಗ್ ಫೇರ್ ಆ್ಯಂಡ್ ಸಿನ್ಸಿಯರ್. ಈಗ ನೀವು ನವೋದಯ ಕ್ಲಾಸ್, ಈಗ ನೋಡಿ, ನೀವು ಕ್ಲಾಸಿಗೆ ಹೋಗ್ತಾ ಇದ್ದರೆ ಸಿನ್ಸಿಯರಾಗಿ ನೀವು ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರಬೇಕು. ಓಕೆ, ದಟ್ ಈಸ್ ಸಿನ್ಸಿಯರ್. ನಾಟ್ ಓನ್ಲಿ ಇನ್ ಅವರ್ ಡೀಲಿಂಗ್ಸ್ ವಿತ್ ಅದರ್ಸ್ ಬಟ್ ಆಲ್ಸೋ ಬೀಯಿಂಗ್ ಆನೆಸ್ಟ್ ವಿತ್ ಅವರ್ ಸೆಲ್ಫ್ಸ್. ನೀವು ಬೇರೆಯವ್ರಿಗೆ ಅಷ್ಟೇ ಅಂದರೆ ನಿಜ ಹೇಳಬೇಕು ಅಂತಲ್ಲ, ನಿಮಗೋಸ್ಕರ. ಈಗ ಓಕೆನಾ? ಸೊ ನೀವು ಈಗ ಕನ್ಸಿಡರ್ ಮಾಡಿ ನೀವು ನನ್ನ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀರಾ, ಬಟ್ ಸಿನ್ಸಿಯರಾಗಿ ನೀವು ಡೈಲಿ ಅಟೆಂಡ್ ಆಗಬೇಕು. ಯಾರಿಗೋಸ್ಕರ? ಬೇರೆಯವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ, ಕರೆಕ್ಟಾ? ವೆನ್ ಎ ಪರ್ಸನ್ ಈಸ್ ಫೇರ್ ಆ್ಯಂಡ್ ಸಿನ್ಸಿಯರ್ ಇನ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಬಿಹೇವಿಯರ್ ಅಂದರೆ ಯಾರಿಗೂ ಸುಳ್ಳು ಹೇಳ್ಬಾರ್ದು, ಯಾರ ಜೊತೆನೂ ಜಗಳ ಆಡಬಾರ್ದು, ಓಕೆನಾ? ಸೊ ಸ್ಟಡಿ ತುಂಬ ಚೆನ್ನಾಗಿ ಓದಬೇಕು, ನವೋದಯ ಪಾಸ್ ಮಾಡಬೇಕು, ಕ್ಲಾಸಸ್ಸಲ್ಲಿ ಫಸ್ಟ್ ಬರಬೇಕು. ಸೊ ದಿಸ್ ಇಸ್ ಅ ಬಿಹೇವಿಯರ್ ಆ್ಯಂಡ್ ಎ ಕ್ಯಾರೆಕ್ಟರ್, ಕರೆಕ್ಟ್ ಅಲ್ವಾ? ನೀವು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾರೆ. ಸ್ಕೂಲಲ್ಲಿ ಹೆಸರು ತರಬೇಕಲ್ಲ ನೀವು, ನವೋದಯ ಪಾಸ್ ಆದರೆ ಇಟ್ ವಿಲ್ ಬಿ ಎ ಫೇಮ್ ಫಾರ್ ಯು, ರೈಟ್? ಸೊ ಆ್ಯನ್ ಆನೆಸ್ಟ್ ಪರ್ಸನ್ ಈಸ್ ರೆಸ್ಪೆಕ್ಟೆಡ್ ಬೈ ಆಲ್. ಸೊ ನೀವು ಒಳ್ಳೆಯವರಿದ್ದರೆ ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಮಾಡ್ತಾರೆ. ಹಿ ಹ್ಯಾಸ್ ಎ ಗುಡ್ ಪೊಸಿಷನ್ ಇನ್ ಸೊಸೈಟಿ. ನಾನೀಗ ನವೋದಯ ಪಾಸ್ ಮಾಡಿದೆ ಅಂತ, ಸೊ ನಮ್ಮೂರಲ್ಲೆಲ್ಲ ಹೆಸರಾಯಿತು ನಂದು. ಸೊ ರಾಹುಲ್ ನವೋದಯ ಪಾಸ್ ಮಾಡಿದೆ. ನಾನು ಸ್ಕೂಲಿಂದ ಬರ್ತಾ ಇದ್ನಲ್ಲ, ಅವಾಗ ಎಲ್ಲರೂ ಕೇಳ್ತಿದ್ರು ಹೇಗಿದೆ ನವೋದಯ, ಯಾವ ಥರ ಕ್ಲಾಸಸ್ ಮಾಡ್ತಾರೆ ಅಂತ. ಸೊ ಸೊಸೈಟಿಲಿ ನಂದೊಂದು ಗುಡ್ ಪೊಸಿಷನ್ ಇತ್ತು. ಸೊ ರಾಹುಲ್ ನವೋದಯಲ್ಲಿದ್ದಾನೆ ಅಂತ. ಆನೆಸ್ಟಿ ಈಸ್ ಎ ನೋಬಲ್ ವರ್ಚುವಲ್ ದಟ್ ಆಲ್ವೇಸ್ ಪೇಸ್. ನೀವು ಆನೆಸ್ಟಾಗಿರಬೇಕು. ಓಕೆ, ನೋ ಒನ್ ಶುಡ್ ಇಗ್ನೋರ್ ದ ಟ್ರೂತ್ಫುಲ್ನೆಸ್. ಓಕೆ, ನೀವು ನಿಜ ಹೇಳಬೇಕಷ್ಟೇ. ಸೊ ಯಾವತ್ತೂ ನಿಜ ಹೇಳೋದನ್ನು ಇಗ್ನೋರ್ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ. ಸೊ ದಿಸ್ ಇಸ್ ಅ ಪ್ಯಾರಾಗ್ರಾಫ್. ಸೊ ನಾವು ಆನೆಸ್ಟಿ ಅಂದರೆ ಏನು? ಆನೆಸ್ಟಿ ಅಂದರೆ ಏನು? ಆನೆಸ್ಟಿ ಮೀನ್ಸ್ ಟ್ರೂತ್ಫುಲ್ನೆಸ್, ಇಲ್ಲೇ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಆನೆಸ್ಟಿ ಮೀನ್ಸ್ ಬೀಯಿಂಗ್ ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ಡ್ಯಾಶ್ ಮೋಟಿವ್ಸ್. ಆನೆಸ್ಟಿ ಮೀನ್ಸ್ ಇಟ್ ಮೀನ್ಸ್ ಬೀಯಿಂಗ್ ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ಈವಿಲ್ ಮೋಟಿವ್ಸ್. ಈವಿಲ್, ಓಕೆ, ಎಲ್ಲಿದೆ ಈವಿಲ್? ಕರೆಕ್ಟ್. ಆ್ಯನ್ ಆನೆಸ್ಟ್ ಪರ್ಸನ್ ಈಸ್ ಆಲ್ವೇಸ್ ಡ್ಯಾಶ್ ಬೈ ಆಲ್. ನೀವು ಆನೆಸ್ಟ್ ಆಗಿದ್ದರೆ ಏನು ಮಾಡ್ತಾರೆ ಬೇರೆಯವರು? ದೇ ವಿಲ್ ರೆಸ್ಪೆಕ್ಟ್ ಯು, ನಾಟ್ ಹೇಟ್ ಯು. ಸೊ ನೀವು ಆನೆಸ್ಟ್ ಆಗಿದ್ದೀರಾ ಅಂತ ನಿಮ್ಮ ಜೊತೆ ಜಗಳ ಆಡಲ್ಲ ಯಾರು. ದೇ ವಿಲ್ ಲವ್ ಯು. ಓಕೆ, ರೆಸ್ಪೆಕ್ಟ್ ಮಾಡ್ತಾರೆ ನಿಮಗೆ. ರೆಸ್ಪೆಕ್ಟೆಡ್. ಆನೆಸ್ಟ್ ಈಸ್ ದ ಡ್ಯಾಶ್ ಆಪೋಸಿಟ್ ಆಫ್. ಈಗ ಆಪೋಸಿಟ್ ಕೇಳಿದ್ದಾರೆ, ಆ್ಯಂಟೋನಿಮ್ಸ್. ಆಪೋಸಿಟ್ ಹೇಳಿ. ಆನೆಸ್ಟ್ ಅಂದರೆ ಅದಕ್ಕೆ ಇನ್ನೇನು ಇರ್ಬೋದು? ಸೊ ಆನೆಸ್ಟಿಗೆ ಫೇಕ್ ಬರುತ್ತಾ? ಅಲ್ಲ. ಆನೆಸ್ಟಿಗೆ ಫ್ರ್ಯಾಂಕ್ ಬರುತ್ತಾ? ಫ್ರ್ಯಾಂಕ್ ಆಗಿದ್ದರೆ ದಟ್ ಈಸ್ ಆನೆಸ್ಟ್, ಬಟ್ ಇಟ್ಸ್ ಅ ಸಿನಾನಿಮ್. ಓಕೆ, ಓಪನ್, ನೋ. ಆನೆಸ್ಟಿಗೆ ಡಿಸ್ಆನೆಸ್ಟ್. ಓಕೆ, ಸೊ ನೆಕ್ಸ್ಟ್, ಸಿನ್ಸಿಯರ್ ರೀಸನ್. ಸೊ ಇಲ್ಲಿ ನೋಡಿ, ಅವರು ಗ್ರಾಮರ್ನೂ ಹಾಕಿದ್ದಾರೆ ನಿಮಗೋಸ್ಕರ. ಸೊ ಸಿನ್ಸಿಯರ್ ಏನಾಗುತ್ತೆ ಅಂತ. ಸೊ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ನ ನಾನು ತೊಗೊತೀನಿ. ಓಕೆ, ಸೊ ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲಿ ವಿ ವಿಲ್ ಟೆಲ್ ವಾಟ್ ಈಸ್ ಸಿನ್ಸಿಯರ್, ಆಂಟೋನಿಮ್ಸ್, ಸಿನಾನಿಮ್ಸ್. ಸೊ ಸಿನ್ಸಿಯರ್ ಈಸ್ ಅನ್ ಅಡ್ಜೆಕ್ಟಿವ್. ಏನು ಹೇಳಿ? ಸಿನ್ಸಿಯರ್ ಈಸ್ ಅನ್ ಅಡ್ಜೆಕ್ಟಿವ್. ಸೊ ನೀವು ಗ್ರಾಮರ್ ಕ್ಲಾಸಸ್ ಕೇಳಿದ್ದಿದ್ರೆ ನಿಮ್ಮ ಕ್ಲಾಸಲ್ಲಿ, ಇಲ್ಲ ನಾನು ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲಿ ಎಲ್ಲ ಹೇಳ್ತೀನಿ. ಸೊ ಸಿನ್ಸಿಯರ್ ಈಸ್ ಅಡ್ಜೆಕ್ಟಿವ್. ಓಕೆ, ಸೊ ನೀವು ನೋಡಿದ್ರೆ ನಾವು ವಿ ಕಂಪ್ಲೀಟೆಡ್ ದ ಪೇಪರ್. ಇದೇನು 2024 ಪೇಪರ್ ಇದೆಯಲ್ಲ, ಸೊ ವಿ ಕಂಪ್ಲೀಟೆಡ್ ಇಟ್.
ಮ್ಯಾಥ್ಸ್ ಉಳಿದಿದೆ, ಸೊ ದಟ್ ವಿ ವಿಲ್ ಟೀಚ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಈಗ ಪ್ಯಾಸೇಜಸ್, ಲ್ಯಾಂಗ್ವೇಜು ಮತ್ತು ರೀಸನಿಂಗ್ ಎರಡೂ ಆಗಿದೆ. ಸೊ ಮ್ಯಾಥ್ಸ್ ಒಂದೇ ಇದೆ, ಸೊ ದಟ್ ವಿ ವಿಲ್ ಕವರ್. ಓಕೆ, ಸೊ ಮತ್ತೆ ಡೋಂಟ್ ಫರ್ಗೆಟ್, ಸೊ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ಯು ಆರ್ ಸಿನ್ಸಿಯರ್, ಯು ವಿಲ್ ಪಾಸ್ ದ ಎಕ್ಸಾಮ್. ಓಕೆ, ಸೊ ವಿ ಆರ್ ವಿತ್ ಯು. ಏನಂದರೆ ಯು ನೀಡ್ ಟು ಕ್ಲಿಕ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಬೇಕು, ಸೊ ದೇರ್ ಇಸ್ ಅ ಕ್ಲಾಸ್ ಗೋಯಿಂಗ್ ಆನ್ ಆ್ಯಂಡ್ ಯು ಶುಡ್ ಅಟೆಂಡ್. ಇದು ನಮ್ಮ ಕ್ಲಾಸ್ ಯೂಟ್ಯೂಬಲ್ಲಿ ಆಲ್ರೆಡಿ ಬರ್ತಾ ಇದೆ, ಸೊ ಕಾರ್ಟೂನ್ ನೋಡಿದ್ಬಿಟ್ಟು ನಮ್ಮ ಕ್ಲಾಸ್ ಕೇಳಿ. ಓಕೆ, ನೈಸ್. ಸೊ ಥ್ಯಾಂಕ್ ಯು.